ಸ್ಥಳೀಯ ದೇವರುಗಳನ್ನು ಮನಸಾ ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ದೇವರನ್ನು ಸ್ತುತಿಸುವ ಮೂಲಕ ಚಾಲನೆ ನೀಡಲಿದ್ದೇವೆ. ಇದೀಗ ಪ್ರಾರ್ಥನೆ ದ್ವಿತೀಯ BCA ವಿದ್ಯಾರ್ಥಿನಿಯರಿಂದ. ಎಲ್ಲರೂ ಪ್ರಾರ್ಥನೆಗಾಗಿ ಎದ್ದು ನಿಲ್ಲೋಣ. ಗಜಾನನ ಗಜಾನನ ಪ್ರಥಮ ವಂದನ, ವಿಘ್ನರಾಜ ಏಕದಂತ ಶಿವಸುನಂದನ. ಗಜಾನನ ಗಜಾನನ ಪ್ರಥಮ ವಂದನ, ವಿಘ್ನರಾಜ ಏಕದಂತ ಶಿವಸುನಂದನ. ವಾಣಿ ಬಾಲ ಪ್ರಿಯ ಸಿದ್ಧಿದಾಯಕ, ದುರ್ಗಾ ವಿಲ್ವಾಚಿತ ಚಿತ್ರ ಪ್ರಸಾದ, ಸಮಸ್ತ ಜಗದಾಧಾರ ಬ್ರಹ್ಮ ವಿಕ್ರಮ. ವಿಘ್ನರಾಜ ಏಕದಂತ ಶಿವಸುನಂದನ, ವಿಘ್ನರಾಜ ಏಕದಂತ ಶಿವಸುನಂದನ. ಗಜಾನನ ಗಜಾನನ ಪ್ರಥಮ ವಂದನ, ವಿಘ್ನರಾಜ ಏಕದಂತ ಶಿವಸುನಂದನ. ಶಿವಸುನಂದನ. ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ನಿಸರ್ಗಕ್ಕೆ ಮಲೆನಾಡು ಚಂದ, ಮೈಸೂರಿಗೆ ಅರಮನೆಗಳೇ ಅಂದ, ಊಟಕ್ಕೆ ಬೆಳಗಾವಿ ಚಂದ, ನಮ್ಮೀ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವೇ ಅಂದ. ಇದೀಗ ಸಂಭ್ರಮದಲ್ಲಿ ನಮ್ಮ ಜೊತೆಯಾದ ಗೌರವಿತರನ್ನು, ಸಹೃದಯ ಅಭ್ಯಂಗತರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಉಪನ್ಯಾಸಕರಾದ ಶ್ರೀ ರವಿರಾಜ್ ಬಿಜಿ ಇವರು. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಮೂಡಬಿದರೆ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಉಮಾನಾಥ ಎ ಕೋಟ್ಯಾನ್, ಮಾನ್ಯ ಶಾಸಕರು, ಮುಲ್ಕಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರ, ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಸಂಯೋಜಕರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ ಶಾಸಕರಿಗೆ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ದಯಾನಂದ್ ನಾಯ್ಕ್, ಸಂಯೋಜಕರು, ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ, ಇವರಿಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರಿಗೆ ದೈಹಿಕ ಶಿಕ್ಷಕರಾಗಿರುವ ಶ್ರೀ ಕಿರಣ್ ಕುಮಾರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಲ್ ಎನ್ ಶರತ್ ಭಂಡಾರಿ, ಭಾರತೀಯ ಸೇನೆ, ಇವರಿಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಿಗೆ ಕನ್ನಡ ಶಿಕ್ಷಕರಾಗಿರುವ ಡಾಕ್ಟರ್ ಅಶೋಕ್ ಮುರಾಳ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ರಾಜೇಶ್ ದೇವಾಡಿಗ, ಅಧ್ಯಕ್ಷರು, ಶಿಕ್ಷಕ ರಕ್ಷಕ ಸಂಘ, ಇವರಿಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ಕುಮಾರಿ ಪುಷ್ಪಲತಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲಕರಾದ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜಾ ಇವರಿಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿರುವ ಶ್ರೀ ಹರೀಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ನೆರೆದಿರುವಂತಹ ವಿಶೇಷ ಆಹ್ವಾನಿತರಿಗೆ, ಎಲ್ಲ ಪೋಷಕರಿಗೂ, ಊರಿನ ಸಮಸ್ತ ಜನರಿಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಬಯಸುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸಹೋದ್ಯೋಗಿ ಮಿತ್ರರಾದ ಶ್ರೀ ರವಿರಾಜ್ ಬಿಜಿ ಇವರಿಗೂ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರುವ ಶ್ರೀ ದಯಾನಂದ್ ಪೈ ಇವರಿಗೂ ಕಾಲೇಜಿನ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ಶ್ರೀ ಕಿರಣ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ನಿತಿನ್ ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವುದು ನಮಗೆ ಅತೀವ ಸಂತಸ ಉಂಟು ಮಾಡಿದೆ. ಶ್ರೀಯುತರಿಗೂ ಶ್ರೀ ಕಿರಣ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಶ್ರೀ ಸೋಮಪ್ಪ ಅಲಂಗಾರ್ ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೂ ಶ್ರೀ ಕಿರಣ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಸದಸ್ಯೆಯಾದ ಶ್ರೀಮತಿ ಟೆಸ್ಲಿನಾ ಇವರು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಡಾಕ್ಟರ್ ಸುಜಾತ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಟೆಸ್ಲಿನಾ ಮೇಡಮ್ ಅವರು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿ ಇದೀಗ ಕಾರ್ಕಳದ MPM ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಶಶಿಕಲಾ ಎನ್ ಇವರಿಗೂ ಕಾಲೇಜಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೂ ಡಾಕ್ಟರ್ ಸುಜಾತ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಈ ಕಾರ್ಯಕ್ರಮದ ಉದ್ಘಾಟಕರಾದ ಮಾನ್ಯ ಶಾಸಕರು ಆಗಿರುವ ಶ್ರೀ ಉಮನಾಥ ಕೋಟ್ಯಾನ್ ಇವರಿಂದ. ವಂದನೆಗಳು. ಇದೀಗ ಜನಮೆಚ್ಚಿದ ನಾಯಕ, ವಿದ್ಯಾರ್ಥಿಗಳ ಪಾಲಿನ ಸ್ಫೂರ್ತಿಯ ಚಿಲುಮೆ, ನಮ್ಮೆಲ್ಲರ ಪಾಲಿನ ಪ್ರೇರಣಾ ಶಕ್ತಿ, ನಮ್ಮ ಕಾಲೇಜಿನ ರೂವಾರಿ, ಮಾನ್ಯ ಶಾಸಕರ ಉದ್ಘಾಟನಾ ಭಾಷಣಕ್ಕಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಮೂಡಬಿದ್ರಿ ಇದರ ವಾರ್ಷಿಕೋತ್ಸವ 23-24 ಸಂಭ್ರಮದ ಈ ಒಂದು ಸಂತೋಷದ ಸಮಯದಲ್ಲಿ
ಈ ಒಂದು ವಾರ್ಷಿಕ ಉತ್ಸವದ ಉದ್ಘಾಟನೆಯ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಕಾಲೇಜಿನ ಸಂಯೋಜಕರು ಡಾಕ್ಟರ್ ದಯಾನಂದ ನಾಯ್ಕರವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಕರ್ನಲ್ ಎನ್ ಶರತ್ ಭಂಡಾರಿಯವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ಮಿತ್ರರಾದಂಥ ರಾಜೇಶ್ ದೇವಡಿಗರಿಗೂ ನಮಸ್ಕರಿಸುತ್ತಾ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಪಾಲಕರು ಆದಂಥ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜ ಇವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಈ ಕಾಲೇಜಿನ ಎಲ್ಲ ಶಿಕ್ಷಕೇತರರಿಗೂ ನಮಸ್ಕರಿಸುತ್ತಾ, ಮುಂಭಾಗದಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು, ನಮ್ಮ ನಾಯಕರು, ಗೌರವಾನ್ವಿತ ಪಡುಮಾರ್ನಾಡು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈಗಿನ ಸದಸ್ಯರಾದಂಥ ದಯಾನಂದ್ ಪೈ ಅವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ನಿತಿನ್ ಕುಮಾರ್ ರವರಿಗೂ ಗೌರವಾನ್ವಿತ ನಿತಿನ್ ಕುಮಾರ್ ರವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಇನ್ನೊಬ್ಬಕ್ಕೆ ಸಹೋದರಿ ಗ್ರಾಮ ಪಂಚಾಯತಿನ ಸದಸ್ಯೆ ಟೆಸ್ಲಿನಾರ್ ಅವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಸೋಮನಾಥರಿಗೂ ನಮಸ್ಕರಿಸುತ್ತಾ, ಇವತ್ತಿನ ಕೇಂದ್ರ ಬಿಂದು ಈ ಕಾಲೇಜಿನ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ನಮಸ್ಕರಿಸುತ್ತಾ, ಬಹುಶಃ ನಾವು ನಮ್ಮ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ತೇವೋ ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನ ಒಂದು ಹಬ್ಬ, ಕಾಲೇಜು ವಾರ್ಷಿಕೋತ್ಸವ ಅಂತ ನಾವು ಕರೀತೇವೆ. ವರ್ಷ ಇಡೀ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಓದು, ಆಟ, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸಿ ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಿ, ಕಲಿಕೆಯಲ್ಲಿ ಮಾತ್ರ ಅಲ್ಲ, ನಾವು ವಿವಿಧ ವಿಭಾಗಗಳಲ್ಲಿ ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಹೊರಸೂಸಿ ಅದರಿಂದ ಬಹುಮಾನವನ್ನು ಗೆಲ್ಲುವಂಥದ್ದು, ಪಾಠದಲ್ಲಿಯೂ ಒಳ್ಳೆಯ ರೀತಿಯಿಂದ ಕಲಿತು ಅದರಲ್ಲಿ ಬಹುಮಾನ ಗೆಲ್ಲುವಂಥದ್ದು, ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ನಾವು ಒಳ್ಳೆಯ ರೀತಿಯಿಂದ ಸ್ಪರ್ಧೆ ಮಾಡಿ ಬಹುಮಾನವನ್ನು ಗೆಲ್ಲುವಂಥದ್ದು, ಮತ್ತು ಬಹುಮಾನ ಗೆಲ್ಲದೇ ಇರುವವರಿಗೂ ಸಹ ಇದು ನಮ್ಮ ಶಾಲೆಯ ಒಂದು ಹಬ್ಬ, ಕಾಲೇಜಿನ ಒಂದು ಹಬ್ಬ. ಇವತ್ತು ಭಾಳ ಖುಷಿ, ಹೊಸ ಹೊಸ ಅಂಗಿ ಪ್ಯಾಂಟು, ಹೊಸ ಹೊಸ ಡ್ರೆಸ್ಗಳನ್ನು ಹಾಕಿಕೊಂಡು ನೀವು ಬಂದಿದ್ದೀರಿ ಕಾಲೇಜಿಗೆ. ಹೊಸತು ಅಂತ ಹೇಳಿದರೆ ಇದ್ದವರು ಹೊಸತು, ಇಲ್ಲದವರು ಪಾಪ ಇದ್ದದ್ದನ್ನೇ ಹಾಕಿಕೊಂಡು ಬರಬೇಕಾಗ್ತದೆ. ಯಾಕೆಂತೇಳಿ ನಾವೆಲ್ಲ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಎಷ್ಟೋ ಸಲ ಗಲಾಟೆ ಮಾಡಿದ್ದಿದೆ, ಹೊಸತ್ತು ಅಂಗಿ ಬೇಕು, ಹೊಸತ್ತು ಚಡ್ಡಿ ಬೇಕು. ಅದಿಲ್ಲದಿದ್ದರೆ ಎಲ್ಲಿಯಾದರೂ ಬೀಜದ ಮರ, ಎಲ್ಲಿಯಾದರೂ ಗೇರು ಮರ ಎಲ್ಲಿಯಾದರೂ ಇದ್ದರೆ ಆ ಬೀಜವನ್ನು ಬೇರೆ ಬೇರೆಯವರ ಗುಡ್ಡದಿಂದ ಕದಿದು ಸ್ವಲ್ಪ ಬೀಜವನ್ನು ಶೇಖರಣೆ ಮಾಡಿ ಅದನ್ನು ಮಾರಿ ಆದರೂ ಒಂದು ಚಡ್ಡಿ ಆದರೂ ಹೊಲಿಸಬೇಕು ಅಂತ. ಚಡ್ಡಿ ಅಂದರೆ ಇಜಾರ್, ಪ್ಯಾಂಟ್ ಹಾಕ್ಲಿಕ್ಕೆಲ್ಲ ಆಗಿನ ಕಾಲದಲ್ಲಿ ಬಹಳ ಕಷ್ಟ. ನಾನು ಚಪ್ಪಲ್ ಹಾಕಿದ್ದು ಎಷ್ಟು ಅಂತ ಕೇಳಿದರೆ 9ನೇ ಕ್ಲಾಸ್ನಲ್ಲಿರುವ ಮೇಲೆ ಚಪ್ಪಲ್ ಹಾಕಿದ್ದೇನೆ. 8 ರೂಪಾಯಿದೊಂದು ನೆನಪಿದೆ ನನಗೆ. ಸ್ಲಿಪ್ಪರ್ 8 ರೂಪಾಯಿ ಕೊಟ್ಟು ಒಂದು ಸ್ಲಿಪ್ಪರ್ ತೆಕ್ಕೊಂಡು ಅದು ನಾನು ಹಾಕಿದ್ದೇನೆ ಅಂತ ಗೊತ್ತಾಗಬೇಕು, ಅದಕ್ಕೆ ತಟ ಪಟ ಮಾಡಿಕೊಂಡು ಅದನ್ನು ಹಾಗೆ ನಡ್ಕೊಂಡು ಹೋಗ್ಲಿಕ್ಕಿದೆ. ನಡ್ಕೊಂಡು ಹೋಗಿ ಬಂದು ಮನೆಯಲ್ಲಿ ಸರಿ ಒರೆಸಿ ಅದನ್ನು ಚಂದ ಮಾಡಿ ತೊಳೆದು ಒಳಗಿಡುದು. ಯಾಕೆಂತೇಳಿದರೆ ಅದು ತುಂಬ ವರ್ಷ ಬರಬೇಕು ಅಂತ ಪ್ರೀತಿ ಅದರ ಮೇಲೆ. ಅದು ಕಟ್ಟಾದರೆ ಇನ್ನೊಂದು ತೆಗೀಲಿಕ್ಕೆ ದುಡ್ಡಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವೆಲ್ಲ ನಿಮಗೆ ವಿದ್ಯಾರ್ಥಿಗಳಿರುವಾಗ ಇದ್ದೆವು. ನಾನು ಹೇಳಿದಂಥದ್ದು ಇಲ್ಲಿಂದ ಇದ್ದಂಥ ಹಿರಿಯರು ಸಹ ಇರಬಹುದು ಅಂತ ನಾನು ಭಾವಿಸ್ತೇನೆ ಕೆಲವರು. ಯಾಕೆಂತೇಳಿದರೆ ಒಂದು 40-50 ವರ್ಷ ಮುಂದೆ ಹೋದಾಗ ಬಡತನ ಬಹಳ ಇತ್ತು. ಅದು ನಿಮ್ಮ ಹಿರಿಯರ ಹತ್ರ, ನಿಮ್ಮ ಪೋಷಕರ ಹತ್ರ, ನಿಮ್ಮ ತಂದೆ ತಾಯಿಗಳ ಹತ್ರ ಕೇಳಿದರೆ ಅವರು ಹೇಳ್ತಾರೆ. ಆದರೆ ಇವತ್ತು ನಿಮಗೆ ಅದನ್ನು ಕೇಳುವಂಥ ಪುರುಸೊತ್ತಿಲ್ಲ, ಮತ್ತು ಕೇಳಲಿಕ್ಕೂ ನೀವು ತಯಾರಿಲ್ಲ. ಯಾಕೆಂತೇಳಿದರೆ ಅದನ್ನು ನೀವು ಅಪೇಕ್ಷೆ ಪಡುವುದೇ ಇಲ್ಲ. ಕಷ್ಟದ ದಿನಗಳನ್ನು ಯಾರೂ ಇವತ್ತು ಅಪೇಕ್ಷೆ ಪಡುವುದಿಲ್ಲ. ಇವತ್ತು ಸುಖ ಬೇಕು, ಸುಖ ಜೀವನ ಬೇಕು, ಕೈಗೆ ಎಟಕಬೇಕು ಪ್ರತಿಯೊಂದು ಸಹ. ಬರುವಾಗ ಕಿಸೆಯಲ್ಲಿ 100 ರೂಪಾಯಿದ್ದು ನೋಟು, 500 ರೂಪಾಯಿದ್ದು ನೋಟು ಇಟ್ಕೊಂಡು ಬರಬೇಕು ಅಂತ. ಈಗ ಅದು ಆಗ್ತದೆ. ಯಾಕೆಂತೇಳಿದರೆ ಈಗಿನ ಮಕ್ಕಳಿಗೆ ನಾನು ನೋಡ್ತೇನೆ, ಕ್ಯಾಟ್ರಿಂಗ್ ಬೇರೆ ಬೇರೆ ಕಡೆಗಳಲ್ಲಿ, ಮದುವೆ ಬೇರೆ ಬೇರೆ ಸಮಾರಂಭಗಳಲ್ಲಿ ಇವತ್ತು ಕ್ಯಾಟ್ರಿಂಗಲ್ಲಿ ಇರುವುದು ಯಾರು ಅಂತ ಕೇಳಿದರೆ ವಿದ್ಯಾರ್ಥಿಗಳಿಗೆ ಜಾಸ್ತಿ. ಒಂದು ನಮನೆಯಲ್ಲಿ ನೀವು ಕಲಿಬೇಕು, ಮತ್ತು ಪುರುಸೊತ್ತಿರುವಾಗ ಅದಕ್ಕೆ ಹೋಗಿ ಸ್ವಲ್ಪ ನಿಮ್ಮ ಖರ್ಚು ದುಡ್ಡನ್ನು ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಮೂಲ ಅಥವಾ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಕಲಿಬೇಕು. ಯಾಕೆಂತೇಳಿದರೆ ಇವತ್ತೊಬ್ಬ ಕಳ್ಳನಾದರೂ ಒಂದು ಇಂಗ್ಲೀಷ್ ಮಾತಾಡಲಿಕ್ಕೆ ಬರಬೇಕು. ಇಂಗ್ಲೀಷ್ ಮಾತಾಡಲಿಕ್ಕೆ ಬರದಿದ್ದರೆ ಇವತ್ತು ಬಹಳ ಕಷ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ
ಮಾಧ್ಯಮದಲ್ಲಿ ಕಲಿತವರು, ಕನ್ನಡ ಮಾತ್ರ ಬರುವವರು ಬದುಕಲಿಲ್ವ ಅಂತ ಕೇಳಿದರೆ, ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ನಮಗೆ, ನಾನು ಹಿಂದಿ ಮಾತಾಡಬಲ್ಲೆ, ಆದರೆ ಇಂಗ್ಲೀಷ್ ನಿರರ್ಗಳವಾಗಿ ಮಾತಾಡಲಿಕ್ಕೆ ನಮಗೆಲ್ಲ ಬರೋದಿಲ್ಲ. ಯಾಕೆಂತೇಳಿದರೆ ನಾವು ಕನ್ನಡದಲ್ಲಿ ಕಲಿತವರು, ಅರ್ಧದಲ್ಲಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದವರು. ಆದರೆ ಇಂದಿನ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಅತೀ ಅಗತ್ಯವಾಗಿ ಬೇಕಾಗ್ತದೆ. ನೀವು ಯಾವುದಾದ್ರೂ ಊರಿಗೆ ಹೋಗುವಾಗ ಇದು ಬೇಕು. ಹಾಗಾಗಿ ವಿದ್ಯೆ ಇವತ್ತು ನಮಗೆ ಪ್ರಮುಖ. ಅದರ ಜೊತೆಯಲ್ಲಿ ಕೇವಲ ಪಠ್ಯಪುಸ್ತಕವನ್ನು ಮಾತ್ರ ನೀವು ಬಾಯಿಪಾಠ ಮಾಡೋದಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ವರ್ಷಕ್ಕೆ ಒಂದು ಸಲ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಪ್ರತಿಭೆಗೆ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುವಂಥದ್ದು ಒಂದು ಕಾಲೇಜು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಅತಿ ಅಗತ್ಯ ಮತ್ತು ಇದು ಬೇಕು. ಹಾಗಾಗಿ ಇವತ್ತು ಬನ್ನಡ್ಕದಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಈ ಕಾಲೇಜು ಪ್ರಾರಂಭ ಆಯಿತು. ನಿಮಗೆಲ್ಲ ಗೊತ್ತಿದೆ. ನಿಮಗಾಗಿ ಇದನ್ನು ಪ್ರಾರಂಭಿಸಿದ್ದು, ನನಗಾಗಿಯೂ ಅಲ್ಲ, ಇಲ್ಲಿರುವಂಥ ಉಪನ್ಯಾಸಕರಿಗಾಗಿಯೂ ಅಲ್ಲ. ಅವರಿಗೆ ಇಲ್ಲೆಲ್ಲದ್ರೆ ಇನ್ನೊಂದು ಕಡೆ ಕೆಲಸ ಇದೆ. ಆದರೆ ಊರಿನ ಜನರಿಗಾಗಿ ಇದನ್ನು ಪ್ರಾರಂಭಿಸಿದ್ದೇವೆ ನಾವು. ಮೊನ್ನೆ ನನ್ನೊಬ್ಬರು ಸಂಬಂಧಿಕರು ಹೇಳ್ತಾರೆ, ನನ್ನ ಸಾಡು ಕೋಬ್ರದರ್ ಹೇಳ್ತಾರೆ, ನಮ್ಮೊಬ್ಬ ಸಂಬಂಧಿಕ ಹುಡುಗ ಗುರುಪುರದಿಂದ ಬಂಗಬೆಟ್ಟು ಗೌರ್ಮೆಂಟ್ ಕಾಲೇಜಿಗೆ ಹೋಗಿ, ಅವರು ಹೇಳುವಂಥದ್ದು, ನಾನು ಈ ಕಾಲೇಜಿನ ವಿಷಯ ಮಾತಾಡುವಾಗ, ಗುರುಪುರದಿಂದ ಬೆಳಿಗ್ಗೆ ಎದ್ದು ಬಂಗಬೆಟ್ಟಲ್ಲಿ ದೊಡ್ಡ ಅಧಿಕಾರಿಯಾಗಿ ಭಾರಿ ದೊಡ್ಡ ಒಳ್ಳೆಯ ಕೆಲಸದಲ್ಲಿದ್ದು ಇವತ್ತು ಮನೆಯವರನ್ನೆಲ್ಲ ಬಹಳ ಖುಷಿಯಿಂದ ಸಾಕ್ತಾ ಇದ್ದಾನೆ ಅಂತ ಹೇಳಿದ. ಕಷ್ಟ ಇತ್ತು ಅವನಿಗೆ. ಅದಕ್ಕಾಗಿ ಗುರುಪುರದಿಂದ ಸರ್ಕಾರಿ ಕಾಲೇಜಿಗೆ ಬಂದು ಕಲಿತು ರೈಲ್ವೆ ಇಲಾಖೆಯಲ್ಲಿ ಬಹಳ ದೊಡ್ಡದಾದಂಥ ಹುದ್ದೆಯಲ್ಲಿ ಅವ ಪ್ರಮೋಷನ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ ಅಂತ ಸಂತೋಷ ಆಯಿತು ನನಗೆ. ಯಾಕೆಂತ ಹೇಳಿದರೆ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯುವವರು ಗೊತ್ತಿರಲಿ, ಈಗ ಹಿಂದೆಲ್ಲ ಪ್ರತಿಯೊಬ್ಬರು ಸರ್ಕಾರಿ ಕಾಲೇಜಲ್ಲೇ ಕಲಿತವರು. ಯಾಕೆಂತ ಹೇಳಿದ್ರೆ ಆಗ ಖಾಸಗಿ ಕಾಲೇಜುಗಳು ಇಲ್ಲ, ದುಡ್ಡೂ ಇರಲಿಲ್ಲ. ವೀರಪ್ಪ ಮೊಯ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಕಾರ್ಕಳದವರು, ಅವರು ಕಲಿತದ್ದು ಯೂನಿವರ್ಸಿಟಿ ಕಾಲೇಜು, ಗೊತ್ತಿರಲಿ. ಅಂತ ಎಷ್ಟೋ ಜನ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತವರು ದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಮತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಇದ್ದಾರೆ. ಹಾಗೆ ಇದು ನಿಮಗಾಗಿ ಪ್ರಾರಂಭಿಸಿದಂಥ ಒಂದು ಕಾಲೇಜು. ಆದ್ದರಿಂದ ಇದು ನಮ್ಮ ಕಾಲೇಜು, ನಾವು ಕಲಿಯುವ ಕಾಲೇಜು. ನಮ್ಮ ಮನೆಯ ಮೇಲೆ, ನಮ್ಮ ಆಸ್ತಿಯ ಮೇಲೆ, ನಮ್ಮ ಅಂತಸ್ತಿನ ಮೇಲೆ, ನಮ್ಮ ಸಂಪತ್ತಿನ ಮೇಲೆ ನಮಗೆ ಎಷ್ಟು ಪ್ರೀತಿ ಮತ್ತು ಆಸಕ್ತಿ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಕಾಲೇಜು ನಮ್ಮದಿದು ಅಂತ ನಿಮಗೆ ಪ್ರೀತಿ ಮತ್ತು ಆಸಕ್ತಿ ಬೇಕು. ಯಾವುದೇ ರೀತಿಯಲ್ಲಿ ಆ ಕಾಲೇಜಿಗೆ ಅಥವಾ ಕಾಲೇಜಿನ ಕ್ಯಾಂಪಸ್ಸಿಗೆ ಅಥವಾ ಕಾಲೇಜಿನ ಒಳಗೆ ಯಾವುದೇ ರೀತಿಯ ಕೆಟ್ಟ ಹೆಸರು ಬರಬಾರ್ದು, ಹಾಳು ಹೆಸರು ಬರಬಾರ್ದು, ಯಾವುದೇ ರೀತಿಯಲ್ಲಿ ಕೊರತೆಗಳಿರಬಾರ್ದು. ಆ ಕೊರತೆಗಳಿದ್ದರೆ ಅದನ್ನು ಹೇಗೆ ನಾವು ತುಂಬಿಸುವುದು ಅಂತ ನಾವು ಪ್ರತಿಯೊಂದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದವರು ನೀವು. ಯಾಕೆಂತೇಳಿದರೆ ನಿಮ್ಮ ಆಸ್ತಿ ಅಥವಾ ನಿಮ್ಮ ಕಾಲೇಜು, ನೀವು ಇರುವಷ್ಟು ವರ್ಷ ನಿಮ್ಮದು, ನೀವು ಹೋದ ಮೇಲೆಯೂ ಇದು ನಿಮ್ಮ. ನಾವು ಕಲಿತಂಥದ್ದು, ಮೊನ್ನೆ ನಿಮ್ಮ ಸಂಯೋಜಕರು ಹೇಳಿದರು, ಕೆಲವು ವಿದ್ಯಾರ್ಥಿಗಳ ಹತ್ರ ಫೀಸ್ ಕಟ್ಟಲಿಕ್ಕಿಲ್ಲ ಅಂತ ಹೇಳಿಕೊಂಡು ಪಾಪ ಬರಲಿಕ್ಕೆ ಆಚೆ ನೋಡ್ತಾರೆ. ಇಲ್ಲ, ಅಂಥವ್ರು ಇದ್ದವರನ್ನು ಯಾರ ಹತ್ರ ಆದರೂ ದುಡ್ಡು ತೆಕ್ಕೊಂಡು ನಾವು ಈ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಅಂತ ಹೇಳಿಕೊಂಡು ಬರುವ ವಿದ್ಯಾರ್ಥಿಗಳು. ಕಳೆದ ಸಲ ನಾವು 2-3 ವಿದ್ಯಾರ್ಥಿಗಳ ಬೇರೆ ಬೇರೆ ರೀತಿಯಲ್ಲಿ ನಾವು ಶೇರ್ ಹಾಕಿ ವಿದ್ಯಾರ್ಥಿಗಳ ಫೀಸನ್ನು ನಾವು ಅಕ್ಕ ತಂಗಿ ಇಬ್ಬರು ಇದ್ದರು, ಅವರದ್ದು ಫೀಸ್ ಕಟ್ಟಿದ್ದೇವೆ. ಈಗ ಇದ್ದಾರಾ ಅಥವಾ ಪಾಸಾಗಿ ಹೋಗಿದ್ದಾರಾ ಗೊತ್ತಿಲ್ಲ ಇದೇ ಕಾಲೇಜಲ್ಲಿ. ಹಾಗೆ ಅಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ನಿಜವಾಗಿ ನೀವು ಇದ್ದು ನಮ್ಮ ಹತ್ರ ಇಲ್ಲ ಅಂತ ಹೇಳಬೇಡಿ. ಯಾಕಂತ ಹೇಳಿದ್ರೆ ಯಾವತ್ತೂ ಹೇಳಬಾರ್ದು, ಇಲ್ಲದವರಿಗೆ ಕೊಡಬೇಕು ನಾವು. ನಮ್ಮ ಹತ್ರ ಇದೆ ಇದ್ರೂ ನೀವು ನಮ್ಮ ಹತ್ರ ಇಲ್ಲ ನಮಗೆ ಕೊಡಿ ಅಂತ ಕೇಳಬಾರ್ದು. ಅದಕ್ಕಾಗಿ ಇಲ್ಲದವರು, ಬಹಳ ಕಷ್ಟ ಇದ್ದವರು, ಅಂಥವರಿಗೆ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವಂಥದ್ದನ್ನು ನನ್ನ ಹತ್ರ ಇಲ್ಲದಿದ್ದರೆ ನಾವು ಯಾರ ಹತ್ರ ಆದರೂ ಹೇಳಿ ಆದರೂ ಅದನ್ನು ತೆಗೆಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆ, ನೀವು ಕಲಿಬೇಕು. ಮತ್ತು ಈ ಕಾಲೇಜು ಯೂನಿವರ್ಸಿಟಿಯ ಘಟಕ ಕಾಲೇಜುಗಳಲ್ಲಿ ತುಂಬ, ನನ್ನ ಲೆಕ್ಕದಿಂದ 5-6 ಕಾಲೇಜುಗಳಿವೆ. ಯಾವತ್ತಿಗೂ ಇದು ನಂಬರ್ 1 ಇರಬೇಕು. ಘಟಕ ಕಾಲೇಜುಗಳಲ್ಲಿ ಇದು ಮೂಡುಬಿದ್ರೆ ಬನ್ನಡ್ಕ ಕಾಲೇಜು ನಂಬರ್ 1 ಇರಬೇಕು. ಯಾವುದೇ ಕಾರಣಕ್ಕೂ ರಿಸಲ್ಟಿನಿಂದ ಹಿಡಿದು, ಸ್ಪೋರ್ಟ್ಸಿನಿಂದ ಹಿಡಿದು, ಪ್ರತಿಭೆಗಳಿಂದ ಹಿಡಿದು, ನಿಮ್ಮ ಶಿಸ್ತಿನಿಂದ ಹಿಡಿದು ಪ್ರತಿಯೊಂದರಲ್ಲಿ ಬನ್ನಡ್ಕ ಕಾಲೇಜಿನ ವಿದ್ಯಾರ್ಥಿಗಳನ್ನು ನೋಡಿ ಕಲೀರಿ ಅಂತ ಹೇಳುವಂಥ ರೀತಿಯಲ್ಲಿ ಈ ಕಾಲೇಜು ಇರಬೇಕು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಮಾಡಿದಂಥ ಪ್ರಯತ್ನಗಳು ಸಾರ್ಥಕ ಆಯಿತು. ಮತ್ತು ನಿಮ್ಮ ಯಾರು ನಮ್ಮ ಉಪನ್ಯಾಸಕರೆಲ್ಲ ಇಷ್ಟು ಒಂದು ಒಳ್ಳೆಯ ರೀತಿಯಿಂದ ನಿಮಗೆ ಕಲಿಸ್ತಾರೆ, ಅದು ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ಬೋದು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನನ್ನ ಸಹೋದರ ಸಹೋದರಿಯರೇ, ನಾನು ಹೇಳೋದು ಇಷ್ಟೇ. ಒಂದು ಒಳ್ಳೆಯ ಕಾಲೇಜಲ್ಲಿ ನೀವು ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೀರಿ. ಒಳ್ಳೆಯ ನಿಮಗೆ ಉಪನ್ಯಾಸಕರಿದ್ದಾರೆ, ನಿಮಗೆ ಗೊತ್ತಿಲ್ಲದನ್ನು ಹೇಳಿಕೊಡುವಂಥ ಉಪನ್ಯಾಸಕರಿದ್ದಾರೆ. ಹಾಗಾಗಿ ನೀವು ನಿಮ್ಮ ಜೀವನವನ್ನು
ಇಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಿಮ್ಮ ಮುಂದಿನ ಬದುಕು ಒಳ್ಳೆಯ ರೀತಿಯಿಂದ ಸಾಗಬೇಕು, ನಿಮ್ಮ ತಂದೆ ತಾಯಿಗಳನ್ನು ನೀವು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಬೇಕು ಅಂತ ಆದರೆ ನೀವು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಶಿಸ್ತಿನಿಂದ ಮತ್ತು ಸಂಯಮದಿಂದ ಮತ್ತು ಒಳ್ಳೆಯ ರೀತಿಯಿಂದ ವಿದ್ಯೆಯನ್ನು ಕಲಿಬೇಕು. ನಾನು ಹೇಳಿದ್ದೇನಿಲ್ವೋ ಗೊತ್ತಿಲ್ಲ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಒಂದು ಆಶ್ರಮ ಇದೆ, ನನ್ನನ್ನು ಕರೆದರು. ಮೈನಾರಿಟಿ ಅಲ್ಪಸಂಖ್ಯಾತರದ್ದು ಆಶ್ರಮ, ಒಂದು ಗುರುಗಳು ನಡೆಸುವಂಥ ಧರ್ಮಗುರುಗಳು ನಡೆಸುವಂಥ ಆಶ್ರಮ. ಯಾಕೆ ಕರೆದ್ರು ಗೊತ್ತಿಲ್ಲ. ನಾನು ಯಾಕೆಂತ ಹೇಳಿದರೆ ಮೈನಾರಿಟಿಯವರು ನಾನು ರಾಜಕೀಯ ಮಾತಾಡೋದಲ್ಲ, ನಾನು ಸ್ಪರ್ಧೆ ಮಾಡಿದ ಪಾರ್ಟಿಯ ಅಭ್ಯರ್ಥಿಗಳನ್ನು ಯಾವತ್ತೂ ಕರೆಯೋದಿಲ್ಲ, ಆದರೂ ನನ್ನನ್ನು ಕರೆದರು. ಅವರು ಬರಬೇಕು ಮನತ್ ಕೊಟ್ಟೆ ಅಂತ ಕರೆದರು. ನಾನು ಹೋದೆ. ಎಲ್ಲರನ್ನ ಧರ್ಮಗುರುಗಳು ನನಗೆ ಅವರನ್ನು ನಿಲ್ಲಿಸಿ ಇವರೆಲ್ಲರೂ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದರು ನನ್ನ ಹತ್ರ. ಯಾಕೆ ಗೊತ್ತಾ ನಿಮಗೆ ಅಂತ ಕೇಳಿದರು. ಗೊತ್ತಿಲ್ಲ ಅಂತ ಹೇಳಿದೆ. ನನಗೆ ಆಶ್ಚರ್ಯ ಆಯಿತು. ಆಗ ಅವರು ಹೇಳಿದರು, ಕೋಟೆಯನ್ರೆ, ನಾವು ಕೊರೋನಾ ಸಮಯದಲ್ಲಿ ನಮಗೆ ರೇಷನ್ ಬರುವಂಥದ್ದು ನಿಂತು ಹೋಯಿತು. 100 ಚಿಲ್ಲರೆ ಜನ, ನನಗೆ ಇವತ್ತು ಮರೆತು ಹೋಯಿತು, 100 ಚಿಲ್ಲರೆ ಜನ ಇಲ್ಲಿ ಇದ್ದಾರೆ, ವಯಸ್ಸಾದವರು. ನೀವು ಹೇಳಿದ ಬಳಿಕ ರೇಷನ್ ನಮ್ಮ ಆಶ್ರಮಕ್ಕೆ ಬಂದು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಆ ನೆನಪನ್ನು ಉಳಿಸಿಕೊಂಡು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ನಾನು ಕರೆದಿದ್ದೇನೆ ಅಂತ ಧರ್ಮಗುರುಗಳು ಹೇಳುವಾಗ ನೋಡಿ, ಸಾರ್ಥಕತೆಯನ್ನು ನಾನು ಕಂಡುಕೊಂಡೆ. ನನಗೆ ಗೊತ್ತಿಲ್ಲ ಅದು ನಾನು ಮಾಡಿದ ಕೆಲಸ, ಆದರೆ ಅವರು ನೆನಪಿಟ್ಟು ನನ್ನನ್ನು ಕರೆದು ಇವರೆಲ್ಲ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂತೇಳಿ ನಾನೊಂದು ಒಳ್ಳೆಯ ಕೆಲಸ ಮಾಡಿದ್ದು ಸಹ ನನಗೆ ನೆನಪಿಲ್ಲ, ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಎಂಬ ತೃಪ್ತಿಯಿಂದ ನನಗೆ ಕಣ್ಣಲ್ಲಿ ನೀರು ಬಂತು. ಆ ಬಳಿಕ ನಾನು ತುಂಬ ಜನರ ಹತ್ರ, ನಮ್ಮ ಹಿರಿಯರ ಪ್ರಾಯದವರ ಹತ್ರ, ಒಂದು 10-12 ಜನರ ಹತ್ರ ಕೇಳಿದೆ, ಅಮ್ಮ ನಿಮಗೆ ಮಕ್ಕಳೆಷ್ಟು ಅಂತ ಕೇಳಿದೆ. ನನ್ನ ಗಂಡಸ ಇಲ್ಲೇ ಇದ್ದಾರೆ ಅಂತ ಹೇಳಿದರು. ಅವರ ಗಂಡಸ ಅಲ್ಲಿಯೇ ಇದ್ದರು, ಪ್ರಾಯದವರು. ಮಕ್ಕಳು 2 ಅಂತ ಹೇಳಿದರು. ಏನು ಮಾಡ್ತಾರಮ್ಮ ಅಂತ ಕೇಳಿದೆ. ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಮಗ ಸೌದಿಯಲ್ಲಿದ್ದಾರೆ ಅಂತ ಹೇಳಿದರು. ಗೊತ್ತಾಯ್ತಾ ನಿಮಗೆ? ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಮಗ ಸೌದಿಯಲ್ಲಿದ್ದಾನೆ, ತಂದೆ ತಾಯಿಗಳು ಆಶ್ರಮದಲ್ಲಿದ್ದಾರೆ. ಇನ್ನೊಬ್ಬರ ಹತ್ರ ಕೇಳಿದೆ, ನಿಮಗೆ ಮಕ್ಕಳು ಉಂಟಾ ಅಂತ. ಹೌದು, ಒಂದೇ ಮಗು. ಏನು ಮಾಡ್ತಾರೆ? ಅಮೇರಿಕಾದಲ್ಲಿದ್ದಾನೆ ಅಂತ ಹೇಳಿದರು. ನಾನೊಂದು 7, 10, 12 ಜನರ ಹತ್ರ ಕೇಳುವಾಗಲೂ ಪ್ರತಿಯೊಬ್ಬರ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದು ಅಮೇರಿಕಾ, ಫ್ರಾನ್ಸ್, ಕೆನಡಾ, ಆಸ್ಟ್ರೇಲಿಯಾ, ದುಬೈ, ಸೌದಿ ಅಲ್ಲಿದ್ದಾರೆ. ಒಂದೇ ಒಂದು 12 ಜನರಲ್ಲಿ ಒಬ್ಬನೇ ಒಬ್ಬ ತಾಯಿ, ಒಬ್ಬನೇ ಒಬ್ಬ ತಂದೆ ನನ್ನ ಮಕ್ಕಳು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲೇ ಇಲ್ಲ. ಹಾಗಾದ್ರೆ ನಾವು ಎಷ್ಟು ಸಂತೋಷ ಪಡಬೇಕು. ಕೂಲಿ ಕೆಲಸ ಮಾಡುವವರ ತಂದೆ ತಾಯಿಗಳನ್ನು ಯಾವತ್ತೂ ಆಶ್ರಮಕ್ಕೆ ಅವರು ಕಲಿಸಲಿಲ್ಲ. ವಿದ್ಯಾಭ್ಯಾಸವನ್ನು ಕಲಿಸಿ ದೊಡ್ಡ ದೊಡ್ಡ ಜನ ಮಾಡಿ ಇವತ್ತು ದೊಡ್ಡ ದೊಡ್ಡ ಅಮೇರಿಕಾ, ಫ್ರಾನ್ಸ್, ಇಟಲಿ, ಕೆನಡಾದಲ್ಲಿರುವವರ ಅಷ್ಟು ದೊಡ್ಡ ಶ್ರೀಮಂತರ ಮಕ್ಕಳು ತಂದೆ ತಾಯಿಗಳು ಇವತ್ತು ಆಶ್ರಮದಲ್ಲಿದ್ದಾರೆ ಅಂತ ಹೇಳುವಾಗ ನನಗೆ ಬಹಳ ಒಂದು ಕಡೆಯಲ್ಲಿ ಬೇಸರ ಆಯಿತು, ಒಂದು ಕಡೆಯಲ್ಲಿ ನನಗೆ ನೆಮ್ಮದಿ ಸಿಕ್ಕಿತು. ಯಾಕೆಂತ ಹೇಳಿದರೆ ಇವತ್ತು ವಿದ್ಯೆ ಇಲ್ಲದಂಥವರು, ವಿದ್ಯಾಭ್ಯಾಸ ಕಲಿಯದವರು, ಕೂಲಿ ಕೆಲಸ ಮಾಡುವವರು, ಮೇಸ್ತ್ರಿ ಕೆಲಸಕ್ಕೆ ಹೋಗುವವರು ಅವರ ತಂದೆ ತಾಯಿಗಳನ್ನು ಮನೆಯಲ್ಲೇ ನೋಡಿಕೊಳ್ತಾ ಇದ್ದಾರೆ, ಪ್ರಾಯದವರನ್ನು, ಹಿರಿಯರನ್ನು. ವಿದ್ಯಾಭ್ಯಾಸ ಇದ್ದವರು, ವಿದ್ಯೆಯನ್ನು ತಂದೆ ತಾಯಿಗಳು ಕಲಿಸಿದಂಥ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದು ಅವರ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಇವತ್ತು ಆಶ್ರಮದಲ್ಲಿ ಗುರುಗಳು ನೋಡ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೇನು ಅನಿಸ್ಬೇಕು ಅಂತ ನೀವು ಹೇಳಿ. ಅದಕ್ಕಾಗಿ ನಾನು ನಿಮಗೆ ಒಂದು ಹೇಳ್ತೇನೆ, ತಂದೆ ತಾಯಿಗಳಿಗಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ, ದೇವರೇ ಇಲ್ಲ. ತಂದೆ ತಾಯಿಗಳೇ ನಮಗೆ ದೇವರು, ನೆನಪಿಡಿ. ಆ ಬಳಿಕ ನಮ್ಮ ಗುರುಗಳು ನಮಗೆ ದೇವರು, ನೆನಪಿಡಿ. ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಸನ್ಮಾರ್ಗದಲ್ಲಿ ನೀವು ತಪ್ಪಿದಾಗ ಜೋರು ಮಾಡಿ ಹೇಳುವುದು ನಿಮ್ಮ ಒಳ್ಳೆಯದಕ್ಕೆ, ನೀವು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕನ್ನೋದಕ್ಕೆ. ಕೆಲವು ನಮ್ಮ ಉಪನ್ಯಾಸಕರು ಹೇಳ್ಬೋದು, ನಿಮಗೆ ಜೋರು ಮಾಡ್ಬೋದು, ನೋಡಿ ಹಾಗೆ ಮಾಡಬೇಡ, ಹೀಗೆ ಮಾಡ, ಅದನ್ನು ನೀವು ತಪ್ಪು ತಿಳ್ಕೊಳ್ಬಾರ್ದು, ನಿಮ್ಮ ಒಳ್ಳೆಯದಕ್ಕೆ ಹೇಳುವಂಥದ್ದು. ಮೊನ್ನೆ ನಾನೊಂದು ನಿಮಗೆ ಗೊತ್ತಿರ್ಬೋದು, ನಾನು ಹೇಳಬೇಕಾಗ್ತದೆ, ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿಕೊಂಡು ಒಬ್ಬ ಶಿಕ್ಷಕರವರು, ನಿವೃತ್ತ ಶಿಕ್ಷಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೌದ್ಧಿಕ ಪ್ರಬೋಧನಾಗಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರೊಬ್ಬರು ನಿವೃತ್ತ. ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಲವಾರು ಪಾಯಿಂಟ್, ನಿಮಗೆ ಕೆಲವು ಮೋರಲ್ಗಳನ್ನು ಹೇಳಿದರು. ಒಬ್ಬ ಮಗ ಇದ್ದಂತೆ ಅವರಿಗೆ, ತಂದೆ ತಾಯಿಗಳಿಗೆ. ಆ ಮಗನಿಗೆ ಮನೆಯಲ್ಲಿ ದಿನ ಬಾತ್ರೂಮ್ ಇದ್ದು ನಲ್ಲಿ ಬಂದ್ ಮಾಡಿದ್ಯಾನಾ, ಲೈಟ್ ಆಫ್ ಮಾಡಿದ್ಯಾನಾ, ಅಲ್ಲಿ ಟ್ಯಾಪ್ ಆನ್ ಮಾಡಿದ್ಯಾನಾ, ಬಂದ್ ಮಾಡಿದ್ಯಾನ ಅಂತ ಮಲಗುವಾಗ, ಕೂತ್ಕೊಳ್ಳುವಾಗ, ನಿಲ್ಲುವಾಗ ಪ್ರತಿ ಸಲ ಅವನಿಗೆ ಕೇಳುವುದಂತೆ. ಅವನಿಗೆ ಕಿರಿಕಿರಿ ಆಗ್ತಾ ಇತ್ತು. ಯಾವಾಗ ನೋಡಿದ್ರು ಟ್ಯಾಪ್ ಬಂದ್ ಮಾಡಿದ್ಯಾ, ಲೈಟ್ ಆಫ್ ಮಾಡಿದ್ಯಾ, ಫ್ಯಾನ್ ಬಂದ್ ಮಾಡಿದ್ಯಾ, ಅದು ಮಾಡಿ ಇದು ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಏನಪ್ಪ ಇವರದು ಯಾವಾಗಲೂ ತಂದೆ ತಾಯಿಗಳದ್ದು ಕಿರಿಕಿರಿ ಅಂತ ಎಣಿಸ್ತಾ ಇದ್ದಂತೆ. ಅಂತೂ ಒಳ್ಳೆ ವಿದ್ಯಾಭ್ಯಾಸ ಇದೆ ಅವನಿಗೆ. ಒಂದು ಇಂಟ್ರಿಗೆ ಬಂತಂತೆ, ಇಂಟ್ರಿಗೆ ಹೋದ ಕೆಲಸಕ್ಕೆ. ಅವನಿಗೆ ಕೆಲಸ ಇರಲಿಲ್ಲ, ಕೆಲಸಕ್ಕೆ ಹೋದ. ಕೆಲಸಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಂದು 7-8 ಜನ ಅಲ್ಲಿ ಕೂತಿದ್ರಂತೆ. 7-8 ಜನರನ್ನು ಇಂಟ್ರಿಗೆ ಕರೆದ್ರು.
ಇವನನ್ನು ಕರೀಲಿಲ್ಲ. ಇವ ಅಲ್ಲಿಯೇ ನಡೆದೆ. ಇವತ್ತು ನನಗೆ ಕೆಲಸ ಸಿಕ್ಕುವುದಿಲ್ಲ, ಈ ತಂದೆ ತಾಯಿಗಳ ಕಿರಿಕಿರಿಯೇ ಮನೆಯಲ್ಲೇ ನನಗೆ ಮುಗಿಲಿಕ್ಕಿಲ್ಲ, ಇವತ್ತು ನಾನು ವಾಪಸ್ ಹೋಗ್ಬೇಕು, ನನಗೆ ಕೆಲಸ ಸಿಕ್ಕುವುದಿಲ್ಲ ಅಂತ ಇವ ತೀರ್ಮಾನ ಮಾಡಿದೆ. ಯಾಕೆಂದ್ರೆ ಇವನನ್ನು ಕರೀಲಿಲ್ಲ, 6-7 ಜನರನ್ನು ಕರೆದಿದ್ರು. ಕಡೆಗೆ ಇವನನ್ನು ಕರೆದಿರಂತೆ. ಇವ ಹೋದ, ಇವನಿಗೊಂದು ಪತ್ರ ಕೊಟ್ರಂತೆ. ಇವಾಗ ಆಶ್ಚರ್ಯ ಆಯಿತು, ನೋಡಿದ ಏನು ಅಂತ, ಯು ಆರ್ ಅಪಾಯಿಂಟೆಡ್ ಅಂತ, ನಿನಗೆ ಕೆಲಸ ಸಿಕ್ಕಿದೆ, ನೀನು ಜಾಯ್ನ್ ಆಗ್ಬೇಕಿಂತ ದಿನ ಅಂತ. ಇವನಿಗೆ ಏನು ಪ್ರಶ್ನೆ ಕೇಳಲಿಲ್ಲ ಇವನ ಹತ್ರ. ಅಪಾಯಿಂಟ್ಮೆಂಟ್ ಆರ್ಡರ್ ಇವನಿಗೆ ಲೆಟರ್ ಕೊಟ್ಟರು. ಇವನಿಗೆ ಆಶ್ಚರ್ಯ ಆಯಿತು, ನೀವೇನು ಪ್ರಶ್ನೆನೇ ಕೇಳಲಿಲ್ಲ ನಮಗೆ, ನನ್ನ ಹತ್ರನೇ ಕ್ವಶನೇ ಕೇಳಲಿಲ್ಲಲ್ಲ ನೀವು, ನಾನು ಹೇಗೆ ಸೆಲೆಕ್ಟ್ ಆದೆ ಅಂತ. ಇಲ್ಲೆಲ್ಲ ನಾವು CCTV ನೋಡ್ತಾ ಇದ್ದೆವು, ಅಲ್ಲಿ ಫ್ಯಾನ್ ಧರ್ಮಕ್ಕೆ ತಿರುಗ್ತಾ ಇತ್ತು, ನೀನು ಬಂದ್ ಮಾಡಿದ್ಯಾ, ಬಂದ ಕೂಡಲೇ ಅಲ್ಲಿ ಒಂದು ನೀರು ಹೋಗ್ತಾ ಇತ್ತು ಟ್ಯಾಪಲ್ಲಿ, ಅದನ್ನು ನೀನು ಆಫ್ ಮಾಡಿದ್ಯಾ, ಅಲ್ಲಿ ಒಂದು ಲೈಟ್ ಹೊತ್ತಾ ಇತ್ತು ಹಗಲಲ್ಲಿ, ಅದನ್ನು ನೀನು ಬಂದ್ ಮಾಡಿ ಬಂದಿದ್ಯಾ, ನಾವು CCTV ಎಲ್ಲ ಗಮನಿಸಿದ್ದೇವೆ, ನಿನಗೆ ಎಂಟ್ರಿ ಆಗಿದೆ, ನೀನು ಸೆಲೆಕ್ಟೆಡ್ ಅಂತ ಹೇಳಿದ್ರಂತೆ. ಆಗ ಅವನಿಗೆ ಅನಿಸಿತಂತೆ, ನನ್ನ ತಂದೆ ತಾಯಿಗಳು ಕಿರಿಕಿರಿ ಮಾಡಿದ್ದಲ್ಲ, ನನ್ನ ತಂದೆ ತಾಯಿಗಳು ಇವತ್ತು ನನಗೆ ಈ ಕೆಲಸ ಸಿಗ್ಲಿಕ್ಕೆ ಮೂಲ ಕಾರಣ, ಅವ್ರು ಹೇಳುವಂಥದ್ದು ಸರಿ ಇತ್ತು ಅಂತ ಅವತ್ತು ಅವನಿಗೆ ಅನಿಸಿತಂತೆ. ಯಾವತ್ತು ತಂದೆ ತಾಯಿಗಳು ನಮಗೆ ಕಿರಿಕಿರಿ ಮಾಡೋದಲ್ಲ, ನಮ್ಮ ಒಳ್ಳೆಯದಕ್ಕೆ, ನಾವು ಒಳ್ಳೆಯ ಮುಂದಿನ ದಾರಿ ಒಳ್ಳೆದಿರಬೇಕು ಅನ್ನೋದಕ್ಕಾಗಿ ನಮಗೆ ಹೇಳ್ತಾರೆ ವಿನಃ ಯಾವತ್ತು ಮಕ್ಕಳಿಗೆ ಅವರು ತಪ್ಪು ದಾರಿಯಲ್ಲಿ ಹೋಗ್ಲಿಕ್ಕೆ ಅಥವಾ ಕಿರಿಕಿರಿ ಮಾಡಲಿಕ್ಕೆ ಅಥವಾ ಅವರಿಗೆ ಏನೋ ಅನ್ಯಾಯ ಮಾಡಲಿಕ್ಕೆ ತಂದೆ ತಾಯಿಗಳು ಹೋಗುವುದಿಲ್ಲ. ಅಂಥದ್ದಿದ್ರೆ ಅವರೇ ಅದನ್ನು ಹಾಕಿಕೊಳ್ತಾರೆ. ಅದಕ್ಕಾಗಿ ನಾನು ಹೇಳುವುದಿಷ್ಟೇ, ತಂದೆ ತಾಯಿಗಳಿಗಂತ ಮಿಗಿಲಾದದ್ದು ಯಾವುದಿಲ್ಲ. ನಿಮ್ಮ ಮೇಲೆ ವಿಶ್ವಾಸ ಇಟ್ಟು, ನಿಮ್ಮ ವಯಸ್ಸಿತ್ತು 18, 17, 19 ವಯಸ್ಸು, 20 ವಯಸ್ಸಿರ್ಬೋದು, ನಿಮಗೆ 21 ಇರ್ಬೋದು, ನಿಮ್ಮ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನು ಇಡ್ತಾರೆ ಅವರು. ನನ್ನ ಮಗ, ನನ್ನ ಮಗಳು ಶಾಲೆಗೆ ಹೋಗ್ತಾಳೆ, ಕಾಲೇಜಿಗೆ ಹೋಗ್ತಾಳೆ, ಬರ್ತಾಳೆ, ಮಗ ಹೋಗ್ತಾನೆ ಬರ್ತಾನೆ, ಮಧ್ಯದಲ್ಲಿ ಯಾವುದೇ ಅಡ್ಡದಾರಿ ಇಡುವುದಿಲ್ಲ. ಆ ವಿಶ್ವಾಸ ಇದೆ ಅವರಿಗೆ. ಆ ವಿಶ್ವಾಸವನ್ನು ಉಳಿಸಿಕೊಳ್ಬೇಕಾದದ್ದು ನೀವು, ಅವರ ನಂಬಿಕೆಯನ್ನು ಉಳಿಸಬೇಕಾದದ್ದು ನೀವು. ಆದರೆ ವಯಸ್ಸು ನಿಮ್ದು ಇರಬಹುದು. ನಾವು ಕಿವಿಗೆ ಗಾಳಿ ಹತ್ತಿದ ಏನಾಗ್ತದೆ, ಈ ಸಣ್ಣ ಸಣ್ಣ ದನದ ಕರುಗಳಿಗೆ ಕಿವಿಗೆ ಗಾಳಿ ಹೋದ್ರೆ ಓಡ್ತದೆ, ಅಡ್ಡಾದಿಡ್ಡಿ ಓಡ್ತದೆ. ಹಾಗೆ ಈ ವಯಸ್ಸಂಥದ್ದು. ಆದರೆ ಅದನ್ನು ಹದ್ದು ಬಸ್ಟಲ್ಲಿ ಇಟ್ಟುಕೊಂಡು ನೀವು ಜೀವನದಲ್ಲಿ, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಷ್ಟಪಟ್ಟು ಕಲಿಸಿದ್ದಾರೆ ಕಾಲೇಜಿಗೆ, ನಾವು ವಿದ್ಯೆ ಕಲಿಬೇಕು, ಮುಂದೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಬೇಕಾಗಿದೆ ಅಂತ ಆ ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ನೀವು ಉಳಿಸ್ಕೊಂಡ್ರೆ ಖಂಡಿತವಾಗಿ ಅವರು ನಿಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಇವತ್ತು ನೀವು ಒಂದು ಸರ್ಕಾರಿ ಸಾಮ್ಯದ ಯೂನಿವರ್ಸಿಟಿ ಕಾಲೇಜಲ್ಲಿ ಕಲಿತಾ ಇದ್ದೀರಿ. ದೊಡ್ಡ ದೊಡ್ಡ ಶ್ರೀಮಂತರವರಿಗೆ ಬೇಕಾದ ಎಕ್ಸಲೆಂಟ್ ಇರ್ಬೋದು ಅಥವಾ ಎಕ್ಸ್ಪರ್ಟ್ ಇರ್ಬೋದು, ಕೆನರಾ ಇರ್ಬೋದು, ಶಾರದಾ ಅಂತ ಕಾಲೇಜಿಗೆ ಹೋಗ್ತಾರೆ ಬೇಕಾದಷ್ಟು ದುಡ್ಡು ಕೊಟ್ಟು. ನನಗೆ ಇವತ್ತು ಹಲವಾರು ಮಂತ್ರಿಗಳದ್ದು MLAಗಳದ್ದು ಫೋನ್ ಬರ್ತದೆ, ಅಲ್ಲೊಂದು ಸೀಟ್ ತೆಗೆದುಕೊಡಿ, ಇಲ್ಲೊಂದು ಸೀಟ್ ತೆಗೆದುಕೊಡಿ, ಇಲ್ಲೊಂದು ಹಾಸ್ಟೆಲ್ ಮಾಡಿಕೊಡಿ. ನಾನು ಹೇಳ್ತೇನೆ, ಅದು ಬಡವರಿಗಿರುವಂಥ ಹಾಸ್ಟೆಲ್, ನೆನಪಿಡಿ. ದೊಡ್ಡ ದೊಡ್ಡ ಎಕ್ಸಲೆಂಟ್ ಅಥವಾ ಆಳ್ವಾಸಲ್ಲಿ ಕಲಿಯುವ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಅಲ್ಲ, ಬಡವರ ಮಕ್ಕಳಿಗಿರುವಂಥ ಹಾಸ್ಟೆಲ್ ಅದು. ಅದಕ್ಕಾಗಿ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ, ಬೇರೆ ನಾನು ಏನು ಹೇಳೋದಿಲ್ಲ. ಒಳ್ಳೆಯ ರೀತಿಯಿಂದ ಕಲಿಯಿರಿ, ಮುಂದೆ ಇಡೀ ನಮ್ಮ ಇದರಲ್ಲಿ ಏನೋ ನಮ್ಮ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯಿರಿ. ನಾಳೆ ಇಲ್ಲಿ ನಿಂತು ನೀವು ಭಾಷಣ ಮಾಡಬೇಕು, ಈ ಕಾಲೇಜಿಗೆ ಬಂದು ನಿಮ್ಮನ್ನು ಕರೆಯಬೇಕು, ಇಲ್ಲಿ ನಿಂತು ನೀವು ಭಾಷಣ ಮಾಡುವಂಥವರಾಗಬೇಕು ಪ್ರತಿಯೊಬ್ಬರು. ಅಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು, ಆ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇರಬೇಕು, ಆ ಗುರಿ ನಿಮ್ಮಲ್ಲಿ ಇರಬೇಕು. ನಾನು ಉಮನಾಥ್ ಕೋಟೆನ್ ಶಾಸಕರಾಗಿ ಬಂದು ಇಲ್ಲಿ ನಿಂತು ಮಾತಾಡಿದ್ದಾರೆ, ನಮಗೆ ಹೇಳಿದ್ದಾರೆ, ನಾಳೆ ನಾವಲ್ಲಿ ಡಯಸಲ್ಲಿ ನಿಂತು ನಾವು ಮಾತಾಡಬೇಕು. ಆ ಛಲ ಇರಬೇಕು ನಿಮಗೆ, ಹಠ ಇರಬೇಕು, ಗುರಿ ಮುಟ್ಟಬೇಕು ನಾವು. ಅದಕ್ಕಾಗಿ ನಿಮಗೆಲ್ಲರಿಗೆ ನಾನು ಇವತ್ತು ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸ್ತೇನೆ. ನಾನು ಎಲ್ಲಿ ಹೋದರೂ, ನಾನು ನಿನ್ನೆ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಒಂದು ಸ್ಪೀಚಿಗೆ ಹೋಗಿದ್ದೆ, ಅಲ್ಲೊಂದು ಸೆಮಿನಾರಿಗೆ. ನನಗೆ ಕಾಲೇಜ್ ವಿದ್ಯಾರ್ಥಿಗಳ ಹತ್ರ ಮಾತಾಡೋದು ಅಂತ ಹೇಳಿದ್ರೆ ಬಹಳ ಖುಷಿ. ಯಾಕೆ ಅಂತೇಳಿ ನಾನು ಬೇರೆ ಏನು ಮಾತಾಡೋದಿಲ್ಲ, ನಿಮ್ಮ ಬಗ್ಗೆ ನಾನು ಮಾತಾಡ್ತೇನೆ, ನಿಮ್ಮ ಬಗ್ಗೆ, ನಿಮ್ಮ ಏನು ಜವಾಬ್ದಾರಿ, ಆ ಜವಾಬ್ದಾರಿಯ ಬಗ್ಗೆ ಮಾತಾಡ್ತೇನೆ. ಅದಕ್ಕಾಗಿ ನಾನು ಮಾತಾಡಿದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ಆದರೆ ನಾನು ಮಾತಾಡಿದ ಸರಿ ಅಂತ ಇದ್ರೆ, ಸರಿ ಇದ್ರೆ ಮಾತ್ರ ಅದನ್ನು ತಗೊಳ್ಳಿ ನೀವು ನಿಮ್ಮ ಜೀವನದಲ್ಲಿ. ನಾನು ಯಾವುದೇ TV ನೋಡಿ ಪೇಪರ್ ಓದಿ ಮಾತಾಡುವವನಲ್ಲ, ಜೀವನದಲ್ಲಿ ಅನುಭವಿಸಿ ಕರಗತ ಮಾಡಿಕೊಂಡು ಬಂದು ಅದನ್ನು ನಿಮಗೆ ಹೇಳುವವನು. ನೆನಪಿಡಿ, ಜೀವನದಲ್ಲಿ ಅನುಭವಿಸಿಕೊಂಡು ಎಷ್ಟು ಕಷ್ಟಪಟ್ಟಿದ್ದೇನೆ, ಎಷ್ಟು ಕಷ್ಟದಿಂದ ಬಂದಿದ್ದೇನೆ, ಇದೆಲ್ಲ ಆಗಬೇಕು ಅಂತ ನಾನು ನೆನೆಸಲಿಲ್ಲ. ನಾಳೆ ನೀವೊಬ್ಬ ಜನಪ್ರತಿನಿಧಿ, MLA, MP ಆಗ್ಬೋದು. ದೇವರು ಯಾರ ತಲೆಯಲ್ಲಿ ಏನು ಬರೆದಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೆನಪಿಡಿ, ಯಾರೋ ಒಬ್ಬ, ಅದಕ್ಕೆ ಅವನಿಗೆ ಇನ್ಫ್ಲುಯೆನ್ಸ್ ಬೇಕು ಅಥವಾ ಯಾರೋ ಮಾಡುವುದಲ್ಲ, ಅವನ ಇಲ್ಲಿ ಏನು ಬರೆದಿದೆ ಅದು ಆಗ್ತದೆ. ಆದರೆ ಪ್ರಯತ್ನ ಪಡಬೇಕಾದದ್ದು ನಾವು, ನಮ್ಮ ಪ್ರಾಮಾಣಿಕದಿಂದ ನಾವು ನಮ್ಮ ಕೆಲಸವನ್ನು ನಾವು ಮಾಡಿದಾಗ ದೇವರು ನಮ್ಮ ಕೈ ಹಿಡಿತಾನೆ, ನೆನಪಿಡಿ. ಆದ್ದರಿಂದ ನಾನು ಮತ್ತೆ ಹೇಳ್ತೇನೆ,
ನೀವು ದೇವಸ್ಥಾನಕ್ಕೆ 10 ಸಲ ಹೋಗುವುದಕ್ಕಿಂತ 2 ಸಲ ತಾಯಿ ತಂದೆಗೆ ನಮಸ್ಕರಿಸಿ ಗೌರವ ಕೊಡಿ, ಅವರು ಹೇಳಿದ್ದನ್ನು ಮಾಡಿ, ಅವರ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಮಾಡಿ. ಅವರು ತೃಪ್ತಿಯಿಂದ ಆಶೀರ್ವಾದ ಮನಸ್ಸಿನೊಳಗೆ ಮಾಡ್ತಾರೆ. ನಮ್ಮ ಹಿರಿಯರಾದಂತಹ ವಯಸ್ಸಾದಂಥ ತಂದೆ ತಾಯಿಗಳಿಗೆ ನಾವು ಕೊಡುವಂಥ ಗೌರವ ಯಾವುದು ಅಂತ ಕೇಳಿದರೆ ನೀವು ಬೇರೆ ಏನು ಹೇಳಬೇಡಿ. ನನ್ನ ತಂದೆ ಒಬ್ಬರು ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ವಯಸ್ಸಾಗಿದೆ, ಪಾಪ ಅವ್ರಿಗೆ ಹೇಳಲಿಕ್ಕಾಗ ನನಗೂ ಹಾಗೆ ಆಗ್ತದೆ, ನಿಮಗೂ ಹಾಗೆ ಆಗ್ತದೆ ವಯಸ್ಸಾಗುವಾಗ. ಆ ತಂದೆ ಹತ್ರ ನನ್ನ ಹೊರಗಿಂದ ಬಂದ ಕೂಡಲೇ ಅಪ್ಪ ಊಟ ಮಾಡಿದ್ಯಾ, ಹೇಗಿದ್ಯಪ್ಪ ಅಂತ ಕೇಳಿದರೆ, ಅಷ್ಟು ಕೇಳಿದರೆ ಸಾಕು, ಮನಸ್ಸಿನೊಳಗೆ ಅವರು ತೃಪ್ತಿ ಪಡ್ತಾರೆ. ನನ್ನ ಮಗ ಊಟ ಮಾಡಿದ್ಯಪ್ಪ, ಹೇಗಿದ್ಯಪ್ಪ ಅಂತ ಕೇಳಿದ್ದೆ ಅವನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನಸ್ಸಿನೊಳಗೆ ಆಶೀರ್ವಾದ ಮಾಡ್ತಾರೆ. ಒಬ್ಬ ತಾಯಿಗೆ ಕೇಳಿ ನೀವು, ಅಮ್ಮ ಊಟ ಮಾಡಿದ್ಯಮ್ಮ, ಹೇಗಿದ್ಯಮ್ಮ, ಯಾಕೆ ಕೂತಿದ್ಯಾ, ಮಲಗೋದಿಲ್ವ ಅಂತ ಕೇಳಿದ ಕೂಡಲೇ ಆಕೆ 1000 ಸಲ ನಮಗೆ ಆಶೀರ್ವಾದ ಮಾಡ್ತಾಳೆ ಮನಸ್ಸಿನ. ನನ್ನ ಮಗ ಹೀಗೆ ಕೇಳಿದ, ನನ್ನ ಮಗಳು ಹೀಗೆ ಕೇಳಿದ್ಲು. ಇದನ್ನು ಗಳಿಸಬೇಕು ನಾವು. ಹಾಗಾಗಿ ಇವತ್ತು ನಿಮ್ಮ ಖುಷಿಯ ದಿನ, ಆದರೆ ನಿಮ್ಮ ಜವಾಬ್ದಾರಿಯನ್ನು ನೆನಪು ಮಾಡುವುದು ನನ್ನ ಆದ್ಯ ಕರ್ತವ್ಯ ಒಬ್ಬ ಜನಪ್ರತಿನಿಧಿಯಾಗಿ, ನಿಮ್ಮ ಸಹೋದರನಾಗಿ. ಅದಕ್ಕಾಗಿ ನಾನು ಹೇಳಿದ್ದೇನೆ, ಇವತ್ತು ನಿಮಗೆ ನಿಮ್ಮ ಪ್ರತಿಭೆಗೆ ಪುರಸ್ಕಾರವನ್ನು ಕೊಡಲಿಕ್ಕಿದೆ. ನಿಮ್ಮ ಒಳ್ಳೆಯ ಈ ಶುಭ ದಿನದಂದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಈ ಕಾಲೇಜಿನ, ಈ ಕ್ಯಾಂಪಸ್ಸಿನ ಮತ್ತು ಈ ಸಂಸ್ಥೆಯ ಹೆಸರನ್ನು ಉಳಿಸಿ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ಬೆಳೆಸಿ ಅಂತ ಹೇಳಿಕೊಂಡು ನಿಮಗೆ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸರ್, ಬನ್ನಡ್ಕದ ಕಾಲೇಜಿನ ಹೆಸರನ್ನು ನಮ್ಮ ಮಕ್ಕಳು ಖಂಡಿತ ಎಲ್ಲೆಡೆ ಪಸರಿಸುತ್ತಾರೆ ಎಂದು ಹೇಳುತ್ತಾ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ನಮ್ಮೀ ಗೌರವದ ನಮನಗಳು. ವಿದ್ಯಾರ್ಥಿಗಳೊಂದಿಗೆ 3ನೇ ವರ್ಷವನ್ನು ಪೂರೈಸುವ ಎಳೆಯ ಕೂಸು, ವಿದ್ಯೆಯನ್ನು ಅರಸಿ ಬಂದ ಸರ್ವರನ್ನು ಪೋಷಿಸುತ್ತಿರುವ ಈ ವಿದ್ಯಾದೇಗುಲದ ವಾರ್ಷಿಕ ಚಟುವಟಿಕೆಗಳ ಮೇಲೆ ಬೆಳಕು ಚೆಲ್ಲಲಿದ್ದಾರೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜ ಇವರು ತಮ್ಮ ವರದಿ ವಾಚನದ ಮೂಲಕ. ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಕಾಲೇಜಿನ ವಾರ್ಷಿಕ ವರದಿ 2023-24. ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಇದರ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ನಮ್ಮ ಸಂಸ್ಥೆಯ ಸಂಯೋಜಕರಾದ ಡಾಕ್ಟರ್ ದಯಾನಂದ ನಾಯ್ಕ್ ಸರ್ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿಯವರೇ, ಉದ್ಘಾಟಕರಾಗಿ ಆಗಮಿಸಿರುವ ಮೂಡುಬಿದ್ರಿ ಮೂಲ್ಕಿ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಉಪನಾಥ್ ಕೋಟ್ಯಾನ್ ಸರ್ ಅವರೇ, ಕಾಲೇಜಿನ ಬೋಧಕೇತರ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, ಪೋಷಕರೇ, ಅಭಿಮಾನಿ ಮಿತ್ರರೇ, ನಿಮಗೆ ವಂದನೆಗಳು. 23-24ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ನಾವು ನಡೆಸಿದ ವಿವಿಧ ಕಾರ್ಯಕ್ರಮಗಳ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲು ನನಗೆ ಸಂತೋಷವೆನಿಸುತ್ತದೆ. ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಉಮಾನಾಥ್ ಕೋಟ್ಯಾನ್ರವರ ಕನಸುಗಾರಿಕೆ, ಸಾಹಸ ಹಾಗೂ ಪ್ರಯತ್ನದ ಫಲವಾಗಿ ನಮ್ಮ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ 2021-22ರಲ್ಲಿ ಜನ್ಮ ತಾಳಿತು. ನಮ್ಮ ಕಾಲೇಜು ಈ ವರ್ಷ 3ನೇ ವರ್ಷವನ್ನು ಪೂರೈಸುತ್ತಿದೆ. ಪ್ರಸ್ತುತ ವರ್ಷ ನಮ್ಮ ಕಾಲೇಜಿನಲ್ಲಿ ಸಂಯೋಜಕರು ಸೇರಿದಂತೆ 16 ಮಂದಿ ಉಪನ್ಯಾಸಕರು, ಓರ್ವ ದೈಹಿಕ ಶಿಕ್ಷಕರು ಸೇರಿ 17 ಮಂದಿ ಸೇವೆ ಸಲ್ಲಿಸಿದ್ದಾರೆ. ಇವರಲ್ಲಿ ಬೋಧಕ ವರ್ಗದ 4 ಮಂದಿ PhD ಪದವಿಯನ್ನು ಹೊಂದಿರುತ್ತಾರೆ. ಕಳೆದ ವರ್ಷ ನಮ್ಮ ಕಾಲೇಜಿನಲ್ಲಿ
ಸಂಯೋಜಕರಾಗಿ ಸೇವೆ ಸಲ್ಲಿಸಿದ್ದ ಪ್ರೊಫೆಸರ್ ಡಾಕ್ಟರ್ ಗಣಪತಿಗೌಡ ಇವರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿಗೆ ಮರಳಿ ಕರ್ತವ್ಯಕ್ಕೆ ತೆರಳಿರುತ್ತಾರೆ. ಅವರು ಸಂಸ್ಥೆಗೆ ನೀಡಿರುವ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತೇವೆ. ಪ್ರಸ್ತುತ ಶೈಕ್ಷಣಿಕ ವರ್ಷ ಡಾಕ್ಟರ್ ದಯಾನಂದ ನಾಯಕ್ ಸರ್ ಇವರು ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಇವರ ಸೂಕ್ತ ನಾಯಕತ್ವದಲ್ಲಿ ನಮ್ಮ ಸಂಸ್ಥೆಯು ಪ್ರಗತಿ ಪಥದತ್ತ ದಾಪುಗಾಲು ಹಾಕುತ್ತಿದೆ. ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತ BA, BCom ಹಾಗೂ BCA ಕೋರ್ಸ್ಗಳು ನಡೆಯುತ್ತಿದ್ದು, ಈ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 157 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದು, 45 ವಿದ್ಯಾರ್ಥಿಗಳು ಹಾಗೂ 112 ವಿದ್ಯಾರ್ಥಿನಿಯರು ಇದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡಕ್ಕೆ ಸೇರಿದಂಥ 30 ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಿದ್ದಾರೆ. ನಮ್ಮ ಕಾಲೇಜಿನ ಕಂಪ್ಯೂಟರ್ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ಲೀಕ್ಷಿತ ಇವರು ಆಪ್ತ ಸಮಾಲೋಚನಾ ಘಟಕದ ಸಂಚಾಲಕರಾಗಿರುತ್ತಾರೆ. ವಿದ್ಯಾರ್ಥಿಗಳ ಆಂತರಿಕ ಶೈಕ್ಷಣಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಸೂಚಿಸಲು ಆಪ್ತ ಸಮಾಲೋಚನಾ ಘಟಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ. ಕಾಲೇಜಿನ ಅಭಿವೃದ್ಧಿ ಕಾರ್ಯದಲ್ಲಿ ಶಿಕ್ಷಕ ರಕ್ಷಕ ಸಂಘವು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ದಿನಾಂಕ 20ರಂದು ಸೆಪ್ಟೆಂಬರ್ 20ರಂದು ಶಿಕ್ಷಕ ರಕ್ಷಕ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಪ್ರಾಂಶುಪಾಲರು ಅಧ್ಯಕ್ಷರಾಗಿರುವ ಈ ಸಂಘದಲ್ಲಿ ರಕ್ಷಕರ ವತಿಯಿಂದ ಶ್ರೀ ರಾಜೇಶ್ ದೇವಾಡಿಗ ಇವರು ಸಂಘದ ಕಾರ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಘದ ಕಾರ್ಯದರ್ಶಿಯಾಗಿ ಉಪನ್ಯಾಸಕರಾಗಿರುವ ಶ್ರೀಮತಿ ಆಶಾ ಶಾಲೆ ಡಿಸೋಜ ಹಾಗೂ ಕೋಶಾಧಿಕಾರಿಯಾಗಿ ಕಂಪ್ಯೂಟರ್ ಉಪನ್ಯಾಸಕರಾಗಿರುವ ರವಿರಾಜ್ ಇವರು ಕಾರ್ಯನಿರ್ವಹಿಸಿದ್ದಾರೆ. 23-24ನೇ ಸಾಲಿನಲ್ಲಿ ಸಂಘವು ನಡೆಸಿದ ಕಾರ್ಯ ಚಟುವಟಿಕೆಗಳು ಈ ಕೆಳಗಿನಂತಿವೆ. ಅಭಿವೃದ್ಧಿ ಕಾರ್ಯಗಳು: ಕಾಲೇಜಿನ ಕೊಠಡಿ ದುರಸ್ತಿ ಕಾರ್ಯವನ್ನು ಮಾಡಲಾಗಿದೆ. ಆಗಿರುವ ಶ್ರೀಮತಿ ಗಾಯತ್ರಿ ಇವರು NSS ಅಧಿಕಾರಿ ಆಗಿರುತ್ತಾರೆ. ನಮ್ಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಲ್ಲಿ 1 ಯೂನಿಟ್ ಹಾಗೂ 100 ವಿದ್ಯಾರ್ಥಿಗಳಿದ್ದು ಒಟ್ಟು 41 ಕಾರ್ಯಕ್ರಮಗಳು ನಡೆದವು. 17 1 ದಿನದ ಕಾರ್ಯಕ್ರಮಗಳು ಹಾಗೂ 24 ಅರ್ಧ ದಿನದ ಕಾರ್ಯಕ್ರಮಗಳು ನಡೆದಿವೆ. ಮಾದಕ ವಸ್ತುಗಳ ನಿಷೇಧ ಕುರಿತ ಸ್ವಾಸ್ಥ್ಯ ಸಂಕಲ್ಪ, ಹದಿಹರೆಯದ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಹಾಗೂ ಕಸ ವಿಂಗಡಣೆಯ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ, ವಿಶ್ವ ಪರಿಸರ ದಿನಾಚರಣೆ, ಮಹಿಳೆಗಾಗಿ ಸ್ವರಕ್ಷಣಾ ತರಬೇತಿ, ರಕ್ತದಾನ ಶಿಬಿರ, ಪ್ರಥಮ ಚಿಕಿತ್ಸಾ ಶಿಬಿರ ಹಾಗೂ ಹಲವು ಕಾರ್ಯಕ್ರಮಗಳನ್ನು ಬಲು ಯಶಸ್ವಿಯಾಗಿ ನಡೆದವು. NSS ವಿಶೇಷ ಶಿಬಿರ: 23-24ನೇ ಸಾಲಿನ NSS ವಿಶೇಷ ಶಿಬಿರವು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಾಂಟ್ರಾಡಿ ಇಲ್ಲಿ ದಿನಾಂಕ 11-4-24ರಿಂದ 17-4-24ರವರೆಗೆ ನಡೆಯಿತು. NSS ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಂಸ್ಥೆಯ ಉಪನ್ಯಾಸಕರ ಸೇವೆಯನ್ನು ಗುರುತಿಸಿ ಊರವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿರುತ್ತಾರೆ. ನಮ್ಮ ಕಾಲೇಜಿನ ಯುವ ರೆಡ್ ಕ್ರಾಸ್ ಸಂಘ ಇದ್ದು ಡಾಕ್ಟರ್ ಸುಜಾತ ಇವರು ಇದರ ಅಧಿಕಾರಿಯಾಗಿರುತ್ತಾರೆ. ಪರಿಣಾಮಕಾರಿ ಸಂವಹನ ಕಲೆಯ ಬಗ್ಗೆ ತರಬೇತಿ ಹಾಗೂ ಮಾರ್ಗದರ್ಶನವನ್ನು, ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ಹಾಗೂ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಲಲಿತ ಕಲಾ ಸಂಘ: ನಮ್ಮ ಕಾಲೇಜಿನಲ್ಲಿ ಇರುವ ಲಲಿತ ಕಲಾ ಸಂಘಕ್ಕೆ ಶ್ರೀಮತಿ ಆಶಾ ಶಾಲೆ ಡಿಸೋಜರ್ ಅವರು ಸಂಚಾಲಕಿಯಾಗಿದ್ದು, ಸಂಘದ ವತಿಯಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಡ್ರಾಯಿಂಗ್ ಸ್ಪರ್ಧೆ, ದೇಶಭಕ್ತಿ ಗೀತೆ ಸ್ಪರ್ಧೆ, ಭಾವಗೀತೆ, ಗಾಯನ ಸ್ಪರ್ಧೆ, ಪೋಸ್ಟರ್ ಮೇಕಿಂಗ್ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 7-5-24ರಂದು ಕಾಲೇಜಿನಲ್ಲಿ ನಡೆದ ತುಳುನಾಡ ಸೇರಿ ಅಂತರ್ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನು ಪಡೆದಿರುತ್ತಾರೆ. ರಕ್ಷಿತ್ ಎನ್ ತೃತೀಯ BCom ಇವರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಹೋತ್ಸವ ಸಮಿತಿ ಬನ್ನಡ್ಕ ಇವರು ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಾದ ಹರ್ಷಿತಾ, ಸಂಜನಾ, ಸುಷ್ಮಾರವರು ಬಹುಮಾನಗಳನ್ನು ಪಡೆದಿರುತ್ತಾರೆ.
ವಿಶ್ವವಿದ್ಯಾನಿಲಯ ಹಾಗೂ ಅಂತರ್ ಕಾಲೇಜು ಮಟ್ಟದಲ್ಲಿ ನಡೆದ ಸ್ಪರ್ಧೆಗಳಲ್ಲಿಯೂ ಭಾಗವಹಿಸಿರುತ್ತಾರೆ. ಕನ್ನಡ ಸಂಘ ಡಾಕ್ಟರ್ ಅಶೋಕ್ ಮುರಾಳ್ ಉಪನ್ಯಾಸಕರು, ಕನ್ನಡ ವಿಭಾಗ. ಇವರು ಕನ್ನಡ ಸಂಘದ ಸಂಚಾಲಕರಾಗಿರುತ್ತಾರೆ. ದಿನಾಂಕ 1/11/23ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಹಮ್ಮಿರುತ್ತಾರೆ. ಶ್ರೀ ಕ್ಯಾಸಿಬ್ ರಾಡ್ರಿಗೆಸ್ ಉಪನ್ಯಾಸಕರು, ಎನೆಪೊಯ್ಯ ವಿಶ್ವವಿದ್ಯಾನಿಲಯ. ಇವರು ವಾಣಿಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನು ನೀಡಿದ್ದಾರೆ. ಡಾಕ್ಟರ್ ಚಿನ್ನಸ್ವಾಮಿ ಸಹ ಪ್ರಾಧ್ಯಾಪಕರು, ಶ್ರೀ ಮಹಾವೀರ ಕಾಲೇಜ್. ಇವರು ಕನ್ನಡ ರಾಜ್ಯೋತ್ಸವದಂದು ಕನ್ನಡ ನಾಡು ನುಡಿ ಇದರ ಬಗ್ಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಶ್ರೀ ಸುನಿಲ್ ಜಾರ್ಜ್ HR ಮ್ಯಾನೇಜರ್, ಆಸ್ಟ್ ಅಕಾಡೆಮಿ. ಇವರು ಸಂದರ್ಶನವನ್ನು ಎದುರಿಸುವ ಕೌಶಲ್ಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿರುತ್ತಾರೆ. ಪ್ರೊಫೆಸರ್ PL ಧರ್ಮ, ನಮ್ಮ ಈಗಿನ ಮಾನ್ಯ ಕುಲಪತಿಯವರು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ವ್ಯಕ್ತಿತ್ವ ವಿಕಸನದ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಿರುತ್ತಾರೆ. ಶ್ರೀಮತಿ ಚೇತನ ಹೆಗಡೆ ಇವರು ಪರಿಣಾಮಕಾರಿ ಸಂವಹನ ಎಂಬ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಪರೀಕ್ಷಾ ಫಲಿತಾಂಶ. ನಮ್ಮ ವಿದ್ಯಾರ್ಥಿಗಳು ಕಾಲೇಜು ಹಂತದಲ್ಲಿ ನಡೆಯುವ ಆಂತರಿಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ 98% ಫಲಿತಾಂಶಗಳನ್ನು ದಾಖಲಿಸಿರುತ್ತಾರೆ. ಮುಂದಿನ ತಿಂಗಳು ನಡೆಯುವ ವಿಶ್ವವಿದ್ಯಾನಿಲಯ ಮಟ್ಟದ ಪರೀಕ್ಷೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ, ಮುಖ್ಯವಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಅತ್ಯುತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ನಮ್ಮ ಮಾನ್ಯ ಶಾಸಕರು ನಮ್ಮ ವಿದ್ಯಾಸಂಸ್ಥೆಯ ಸ್ಥಾಪಕರು ಹಾಗೂ ಪೋಷಕರು ಆಗಿರುತ್ತಾರೆ. ಹಲವು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಆರ್ಥಿಕ ನೆರವನ್ನು ನೀಡಿದ್ದಾರೆ. ಅವರ ಸೇವಾ ಮನೋಭಾವದಿಂದ ಪ್ರೇರಿತವಾದ ನಮ್ಮ ಸಂಯೋಜಕರು ಡಾಕ್ಟರ್ ದಯಾನಂದ ಸರ್ ಇವರು 3 ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡಿರುತ್ತಾರೆ. ಅದೇ ರೀತಿಯಾಗಿ ಸ್ಥಳೀಯ ಮುಖಂಡರಾದ ಮಾನ್ಯ ದಯಾನಂದ ಪೈ ಸರ್ ಇವರು, ಮಾನ್ಯ ವಿಶ್ವನಾಥ್ ಕಮ್ಮ ಸರ್ ಇವರು, ಶ್ರೀ ರಂಜಿತ್ ಪೂಜಾರಿ ತೋಡರ್ ಅಧ್ಯಕ್ಷರು, ಪಂಚಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇವರು ಬಲು ಮುತುವರ್ಜಿಯಿಂದ ನಮ್ಮ ಕಾಲೇಜಿಗೆ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೀಡಿರುವ ಸಹಕಾರವನ್ನು ನಾವು ಇಂದು ಕೊಂಡಾಡುತ್ತೇವೆ. ನಮ್ಮ ಕಾಲೇಜಿಗೆ ಶಾಶ್ವತ ಕಟ್ಟಡವಿಲ್ಲದಿದ್ದರೂ ಸ್ಥಳೀಯ ಕುಶಲಕರ್ಮಿ ವಿದ್ಯಾಸಂಸ್ಥೆಗೆ ಸೇರಿದ ಕಟ್ಟಡವನ್ನು ಹಾಗೂ ವಠಾರವನ್ನು ನಮ್ಮ ಕಾಲೇಜಿಗೆ ಒದಗಿಸಿಕೊಟ್ಟ ನಮ್ಮ ಮಾನ್ಯ ಶಾಸಕರಿಗೆ ನಾವು ಆಭಾರಿಯಾಗಿದ್ದೇವೆ. ಸುಮಾರು 10 ಲಕ್ಷದಿಂದಲೂ ಮೇಲ್ಪಟ್ಟು ಅನುದಾನವನ್ನು ಅವರ ಅನುದಾನದಿಂದ ನಮಗೆ ಕಟ್ಟಡ ದುರಸ್ತಿಗೆ ಹಾಗೂ ನವೀಕರಣಕ್ಕೆ ಕೊಟ್ಟಿರುತ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಅವರು ಸಕಲ ನೆರವನ್ನು ನೀಡುತ್ತಾರೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ಇವರಿಗೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ನಮ್ಮ ಕಾಲೇಜ್ ಪರಿಸರದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಆದರೂ ನಮ್ಮ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ಶುಚಿ ರುಚಿಯಾದ ಬಲ್ಲೂ ಕಡಿಮೆ ದರದಲ್ಲಿ ಕಾಫಿ, ತಿಂಡಿ, ಊಟದ ವ್ಯವಸ್ಥೆಯನ್ನು ಮಾಡುವ ನಮ್ಮವರೇ ಆದ ಶ್ರೀಮತಿ ವಿನಯ ಕಾಮತ್ ರವರನ್ನು ನಾವು ಸ್ಮರಿಸುತ್ತೇವೆ ಹಾಗೂ ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ವಾಣಿಜ್ಯ ಸಂಘ ಶ್ರೀಮತಿ ಕೌಶಿಕ ಇವರು ವಾಣಿಜ್ಯ ಸಂಘದ ಸಂಚಾಲಕರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ವಿಸಿಟ್, ಕಾಮರ್ಸ್ ಫೆಸ್ಟ್ ಇಂಥ ಪ್ರಮುಖ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಲಾಗಿದೆ. ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲೀಷ್ ತರಗತಿಗಳ ಸಂಚಾಲಕರಾದ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜ ಇವರು ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ವೃತ್ತಿ ಜೀವನಕ್ಕೆ ಬೇಕಾದಂಥ ತರಬೇತಿಯನ್ನು ನೀಡಿರುತ್ತಾರೆ. ವಾರಕ್ಕೆ 2 ಅವಧಿಯಂತೆ ತರಗತಿಗಳು ನಡೆಸಿ ಮಾತನಾಡುವ ಕೌಶಲ್ಯ, ಸಂದರ್ಶನವನ್ನು ಎದುರಿಸುವ ಕಲೆ ಹಾಗೂ ಇತರ ಬಗ್ಗೆ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಹಾಗೂ ಆತ್ಮಸ್ಥೈರ್ಯವನ್ನು ತುಂಬಲು ಶ್ರಮವನ್ನು ವಹಿಸಿರುತ್ತಾರೆ. ಕ್ರೀಡಾ ಸಂಘ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ಕಿರಣ್ ಕುಮಾರ್ ಇವರು ಕ್ರೀಡಾ ಸಂಘದ ಸಂಚಾಲಕರಾಗಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಕ್ರೀಡಾ ಸಂಘದ ಮೂಲಕ ಗಣನೀಯ ಸಾಧನೆಯನ್ನು ನೀಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ನಡೆಸಿದ ಅಂತರ್ ಕಾಲೇಜು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ಪುರುಷರ ಹಾಗೂ ಮಹಿಳೆಯರ ತಂಡವು ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿರುತ್ತದೆ. ಅದೇ ರೀತಿ ಚೆಸ್, ವಾಲಿಬಾಲ್, ಥ್ರೋಬಾಲ್ನಲ್ಲಿಯೂ ನಮ್ಮ ಕಾಲೇಜಿನ ಪುರುಷ ಹಾಗೂ ಮಹಿಳೆಯರ ತಂಡವು ಭಾಗವಹಿಸಿ ಉತ್ತಮ ಸಾಧನೆಯನ್ನು ತೋರಿದ್ದಾರೆ. ಮಹಿಳೆಯರ ಕಬಡ್ಡಿ ತಂಡವು
ಅಂತರ್ ಕಾಲೇಜು ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 4ನೇ ಸ್ಥಾನವನ್ನು ಪಡೆದು ಕಾಲೇಜಿಗೆ ಹೆಮ್ಮೆಯನ್ನು ತಂದಿರುತ್ತಾರೆ. ನಮ್ಮ ಕಾಲೇಜಿನ ದ್ವಿತೀಯ BA ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಕುಮಾರಿ ರಕ್ಷಿತಾ ಇವರು ನೆಟ್ಬಾಲ್ ವಿಭಾಗದಲ್ಲಿ ಸತತ 2ನೇ ಬಾರಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸುತ್ತಾರೆ. ವಾರ್ಷಿಕ ಕ್ರೀಡೋತ್ಸವ ದಿನಾಂಕ 2/5/24ರಂದು ಕಾಲೇಜಿನ ವಾರ್ಷಿಕ ಕ್ರೀಡೋತ್ಸವವನ್ನು ನಡೆಸಲಾಯಿತು. ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ ಸರ್ ಇವರು ಕ್ರೀಡೋತ್ಸವದ ಉದ್ಘಾಟಕರಾಗಿದ್ದರು. ಶ್ರೀಮಾನ್ ರಂಜಿತ್ ಪೂಜಾರಿ ತೋಡರ್ ಇವರು ಮುಖ್ಯ ಅತಿಥಿಯಾಗಿದ್ದರು. ನಮ್ಮ ಕಾಲೇಜಿನ ಬೋಧಕರು ತಾವು ಕಲಿಸುತ್ತಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆಸಿದ ವಿವಿಧ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಪ್ರಸರಣವನ್ನು ಮಾಡಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಕಿರಣ್ ಕುಮಾರ್ ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ತರಬೇತಿದಾರರಾಗಿದ್ದಾರೆ. ಈ ತಂಡವು ದಕ್ಷಿಣ ಭಾರತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಇವರು ಪ್ರಥಮ ಸ್ಥಾನವನ್ನು, ಖೇಲೋ ಇಂಡಿಯಾದಲ್ಲಿ ಇವರು ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮ ಕಾಲೇಜಿನ ನಮ್ಮ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ದಯಾನಂದ್ ಸರ್ ಇವರಿಗೆ, ಉದ್ಘಾಟಕರಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಗೂ ನಮ್ಮೆಲ್ಲರಿಗೂ ಹಿತನುಡಿಗಳನ್ನು ಹೇಳಿದ ನಮ್ಮ ಶಾಸಕರಾದ ಶ್ರೀಮಾನ್ ಉಮಾನಾಥ್ ಕೋಟ್ಯಾನ್ ಸರ್ ಇವರಿಗೆ, ಮುಖ್ಯ ಅತಿಥಿ ಆಗಿರುವ ಕ್ಯಾಪ್ಟನ್ ನಿಟ್ಟೆಗೊತ್ತು ಶರತ್ ಭಂಡಾರಿ ಸರ್ ಇವರಿಗೆ, ನನ್ನ ಸಹೋದ್ಯೋಗಿ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಿಗೆ, ಪೋಷಕರಿಗೆ ಎಲ್ಲರಿಗೂ ನನ್ನ ನಮನಗಳು. ತಾಳ್ಮೆಯಿಂದ ವರದಿಯನ್ನು ಆಲಿಸಿದ ಎಲ್ಲರಿಗೂ ವಂದನೆಗಳು. ಕಾಲೇಜಿನ ವಾರ್ಷಿಕ ಚಟುವಟಿಕೆಗಳ ಸವಿಸ್ತಾರ ವರದಿ ಮಂಡಿಸಿದ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜ ಇವರಿಗೆ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಕಾಲೇಜಿನ ಅಭಿಮಾನಿಯಾಗಿರುವ ಶ್ರೀ ಬೋಳಾ ವಿಶ್ವನಾಥ್ ಕಾಮತ್ ಇವರ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಇದೀಗ ನಮ್ಮ ಕಾಲೇಜಿನ ಪುಟ್ಟ ಪಯಣದಲ್ಲಿ ಅನೇಕ ಸಹೃದಯ ಬಂಧುಗಳು ಕಾಲೇಜಿನ ಅಭಿವೃದ್ಧಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ನಾವು ಎಂದೆಂದೂ ಚಿರಋಣಿಗಳು. ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುವ ಸಮಯ ಇದೀಗ ಬಂದಿದೆ. ಸನ್ಮಾನಿತರ ಹೆಸರನ್ನು ವಾಚಿಸಲಿದ್ದಾರೆ ಉಪನ್ಯಾಸಕಿ ಶ್ರೀಮತಿ ಮಂಜುಶ್ರೀ ಇವರು. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಗೊಳ್ಳಲಿರುವವರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ರಕ್ಷಿತಾ ದ್ವಿತೀಯ BA ಇವರು ಹರಿಯಾಣದಲ್ಲಿ ನಡೆದ ಅಖಿಲ ಭಾರತ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿರುತ್ತಾರೆ. ಅಂತೆಯೇ ಕೇರಳದ ಕ್ಯಾಲಿಕಟ್ನಲ್ಲಿ ನಡೆದ ಅಖಿಲ ಭಾರತ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿಯೂ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿರುತ್ತಾರೆ. ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಮೈಸೂರು ವಿಭಾಗದಲ್ಲಿ ನೆಟ್ಬಾಲ್ ಕ್ರೀಡೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ಕೀರ್ತಿ ಕೂಡ ಇವರದ್ದಾಗಿದೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದು ಇವರು ಧವಳ ಕಾಲೇಜಿನಲ್ಲಿ ನಡೆಯುತ್ತಿರುವ ಅಂತರ್ ಕಾಲೇಜ್ ನೆಟ್ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದರಿಂದ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಸ್ಮರಿಸುತ್ತೇವೆ. ಇದೀಗ ವೇದಿಕೆಗೆ ಶಶಿಕಲಾ ಎನ್ ರವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾಲೇಜಿನ ಆರಂಭದ ದಿನಗಳಲ್ಲಿ ಯಾವುದೇ ಸುಸಜ್ಜಿತ ವ್ಯವಸ್ಥೆಗಳಿಲ್ಲದಿರುವ ಸಮಯದಲ್ಲಿಯೂ ಕೂಡ ಕಾಲೇಜಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾಲೇಜಿನ ದೈನಂದಿನ ಚಟುವಟಿಕೆಗಳನ್ನು ಸುಸೂತ್ರವಾಗಿ ನಡೆಯಲು ಹಗಲಿರುಳು ಶ್ರಮಿಸಿದವರು.
ಪ್ರಗತಿಪರ ಚಿಂತಕರು, ಉತ್ತಮ ಸಂಘಟಕರು ಮತ್ತು ಎಲ್ಲ ವಿದ್ಯಾರ್ಥಿಗಳ ಪ್ರೀತಿ ಪಾತ್ರರಾದವರು. ಸರಕಾರಿ ಕಾಲೇಜಿನ ಸೇವೆ ಸಲ್ಲಿಸುತ್ತಿರುವ ಅವಕಾಶ ಸಿಕ್ಕಿರುವುದರಿಂದ ಪ್ರಸ್ತುತ ಇವರು ಕಾರ್ಕಳದ ಸರಕಾರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಆಗಿದ್ದರೂ ಕಾಲೇಜಿನ ಹಿತದೃಷ್ಟಿಯಿಂದ ನಮ್ಮ ಕಾಲೇಜಿನ ಬೆಳವಣಿಗೆಗೆ ಅವರು ಎಂದಿಗೂ ಸ್ಪಂದಿಸುವರು. ಅಂತೆಯೇ ಹೊಸ ವಿದ್ಯಾರ್ಥಿಗಳ ಸೇರ್ಪಡೆಯ ಪ್ರಕ್ರಿಯೆಯಲ್ಲಿಯೂ ಕೂಡ ಇವರ ಕಾರ್ಯ ಶ್ಲಾಘನೀಯವಾಗಿದೆ. ಸ್ವೀಕರಿಸುವವರು ಶಿವಾನಂದ ಪ್ರಭು ಇವರು. ಶ್ರೀಯುತರು ಮೂಡಬಿದ್ರೆಯ ಪ್ರಖ್ಯಾತ ಹನುಮಾನ್ ದೇವಸ್ಥಾನ ಹಾಗೂ ಮೂಡಬಿದ್ರೆ ವೆಂಕಟರಮಣ ದೇವಸ್ಥಾನದ ಆಡಳಿತ ಹಾಗೂ ಮೂಡಬಿದ್ರೆ ಪ್ರಮುಖರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ವಿದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ತನ್ನ ಸ್ವಂತ ಊರಾದ ಮೂಡಬಿದ್ರೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಜನರಲ್ ಸ್ಟೋರ್ನ ಮಾಲಕರಾಗಿರುತ್ತಾರೆ. ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುವ ಮೂಲಕ ಜನಾನುರಾಗಿದ್ದಾರೆ. ಶ್ರೀಯುತರು ಇಂದಿನ ಕಾಲೇಜು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕೇತರ ಬಂಧುಗಳಿಗೆ ಲಘು ಉಪಹಾರವನ್ನು ನೀಡಿರುತ್ತಾರೆ. ಇವರಿಗೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಹಾರ್ದಿಕವಾಗಿ ಧನ್ಯವಾದಗಳು. ನಮ್ಮ ಪ್ರೀತಿಯ ದ್ಯೋತಕವಾಗಿ ಶಾಸಕರಲ್ಲಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಗೊಳ್ಳಲಿರುವವರು ಬೋಳಾ ವಿಶ್ವನಾಥ್ ಕಾಮತ್ರವರು. ಇವರು ದಾನಿಗಳು ಮತ್ತು ಶಿಕ್ಷಣ ಪ್ರಿಯರು. ಸಹೃದಯಾದ ಇವರು ಅಗತ್ಯದಲ್ಲಿ ಕಾಲೇಜಿಗೆ ತಕ್ಷಣ ಸ್ಪಂದಿಸುವ ಮನೋಭಾವ ಉಳ್ಳವರು. ತಾವು ನಮ್ಮ ಕಾಲೇಜಿನ ವತಿಯಿಂದ ನೀಡಲಾದ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೋಮಪ್ಪ ಅಲಂಗಾರ್ ರವರಿದ್ದಾರೆ. ಇವರು ನಿವೃತ್ತ ಉಪಪ್ರಾಂಶುಪಾಲರು, SDPT ಫಸ್ಟ್ ಗ್ರೇಡ್ ಕಾಲೇಜ್ ಕಟೀಲು. ಸಹೃದಯಾದ ಇವರು ಶಿಕ್ಷಣ ಪ್ರಿಯರು, ಮಾರ್ಗದರ್ಶಕರು ಕೂಡ ಹೌದು. ಶ್ರೀಯುತರು ಕಾಲೇಜಿಗೆ ರೂ 10,000ವನ್ನು ಕಾಲೇಜಿನ ಅಭಿವೃದ್ಧಿಗೆ ಕೊಡುಗೆಯಾಗಿ ನೀಡಿರುತ್ತಾರೆ ಮತ್ತು ಕಾಲೇಜಿನಲ್ಲಿ ಮಕ್ಕಳ ಆಸನ ವ್ಯವಸ್ಥೆಗಾಗಿ ಕೂಡ ಸಹಾಯವನ್ನು ಮಾಡಿರುತ್ತಾರೆ. ಅವರ ಈ ಸಹಾಯವನ್ನು ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಗೌರವಿಸುತ್ತಿದೆ. ಸರ್, ಸನ್ಮಾನ ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಇದೀಗ ಸನ್ಮಾನ ಸ್ವೀಕರಿಸುವವರು ರಂಜಿತ್ ಪೂಜಾರಿ ತೋಡಾರು ಇವರು. ಅಧ್ಯಕ್ಷರು ಶ್ರೀ ಪಂಚಶಕ್ತಿ. ಅವರನ್ನು ಅನುಪಸ್ಥಿತಿಯಲ್ಲಿ ಸ್ಮರಿಸುತ್ತೇವೆ. ಅವರ ಕೊಡುಗೆಗೆ ಆಭಾರಿಯಾಗಿದ್ದೇವೆ. ಮುಂದೆ ಸನ್ಮಾನಗೊಳ್ಳಲಿರುವವರು ಮಾನ್ಯ ಶಂಕರ್ ಶೆಟ್ಟಿ ಅಕ್ಷಯ್. ಅವರನ್ನು ಅನುಪಸ್ಥಿತಿಯಲ್ಲಿ ಸ್ಮರಿಸುತ್ತೇವೆ. ನಮ್ಮೊಂದಿಗೆ ದಯಾನಂದ ಪೈ ರವರಿದ್ದಾರೆ. ಅವರು ಕೂಡ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್, ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪಂಚಾಯತ್ ಸದಸ್ಯರಾದ ನಿತಿನ್ ರವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಂಚಾಯತ್ ಸದಸ್ಯರಾದ ಟೆಸ್ಲಿನಾ ಮೇಡಮ್ ರವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದೆ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿಯಾದ ಪ್ರಣೀತ್ ದ್ವಿತೀಯ BA ಇವರು ಸನ್ಮಾನಗೊಳ್ಳಲಿರುವರು. ಇವರು ಸೃಜನಶೀಲ ಮತ್ತು ಕ್ರಿಯಾಶೀಲರಾಗಿದ್ದು ತುಳುನಾಡು ವಾರ್ತೆ ಮಾಧ್ಯಮದಲ್ಲಿ ಇಂದಿನ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿದ್ದಾರೆ. ಇವರಿಗೆ ಮತ್ತು ತುಳುನಾಡು ವಾರ್ತೆ ಮಾಧ್ಯಮ ತಂಡಕ್ಕೂ ಕಾಲೇಜಿನ ವತಿಯಿಂದ ಧನ್ಯವಾದಗಳು. ಎಲ್ಲ ಗಣ್ಯರನ್ನು ಸನ್ಮಾನಿಸಿದ ಮಾನ್ಯ ಶಾಸಕರು ಮತ್ತು ಎಲ್ಲ ಅತಿಥಿಯವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು. ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಹೋದ್ಯೋಗಿ ಮಿತ್ರರಾದ ಶ್ರೀಮತಿ ಮಂಜುಶ್ರೀ ಇವರಿಗೆ ವಂದನೆಗಳು. ನಮ್ಮ ಕಾಲೇಜಿನ ನಿರ್ಗಮನ ಸಂಯೋಜಕರಾದ ಡಾಕ್ಟರ್ ಗಣಪತಿ ಗೌಡ ಇವರು ತಮ್ಮ ಶುಭಾಶಯಗಳನ್ನು ನಮಗೆ ತಿಳಿಸಿದ್ದಾರೆ. ಅದನ್ನು ಈಗ ತಮ್ಮ ಮುಂದೆ ವಾಚಿಸಲಿದ್ದಾರೆ ಉಪನ್ಯಾಸಕಿಯಾದ ಕುಮಾರಿ ಪುಷ್ಪಲತಾ ಇವರು. ಎಲ್ಲರಿಗೂ ನಮಸ್ಕಾರಗಳು. ಇಂದ ಡಾಕ್ಟರ್ ಗಣಪತಿ ಗೌಡ, ಮುಖ್ಯಸ್ಥರು, ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು, ಮಂಗಳೂರು. ಇವರಿಗೆ ಮಾನ್ಯ ಸಂಯೋಜಕರು, ವಿಶ್ವವಿದ್ಯಾನಿಲಯ ಕಾಲೇಜು, ಬನ್ನಡ್ಕ. ಮಾನ್ಯರೇ, ವಿಷಯ ಕಾಲೇಜು ವಾರ್ಷಿಕೋತ್ಸವಕ್ಕೆ ಶುಭ ಕೋರಿ. ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಇದರ 2ನೇ ವರ್ಷದ ವಾರ್ಷಿಕ ಸಮಾರಂಭದ ಆಮಂತ್ರಣ ಪತ್ರಿಕೆ ತಲುಪಿದೆ. ತುಂಬ ಸಂತೋಷವಾಯಿತು. ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸೇರುವ ವಿದ್ಯಾರ್ಥಿಗಳ ಆಶಾಕಿರಣವಾಗಿ ತಲೆ ಎತ್ತಿರುವ ಈ ಕಾಲೇಜು ಇಂದಿನಿಂದ ದಿನದಿಂದ ದಿನಕ್ಕೆ ಪ್ರಗತಿಯ ದಾಪುಗಾಲನ್ನಿಡುತ್ತಿರುವುದು ಹೆಮ್ಮೆ ಪಡುವ ವಿಷಯ. ಮಾನ್ಯ ಶಾಸಕರಾದ ಶ್ರೀ ಉಮಾನಾಥ ಕೋಟ್ಯಾನ್ರವರ ಅವಿರತ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತಿದೆ ಎಂದು ಭಾವಿಸುತ್ತೇನೆ. ಕಾಲೇಜಿನ ಏಳಿಗೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಅಧ್ಯಾಪಕ ವೃಂದವನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲ್ಪಡುತ್ತಿದ್ದೇನೆ. ಅವರೆಲ್ಲರ ಅವಿರತ ಪ್ರಯತ್ನಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಕಾಲೇಜಿನ ಪ್ರತಿಯೊಂದು ವಿಷಯದಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸುತ್ತಾ ಕಾಲೇಜಿನ ಪ್ರಗತಿಗೆ ಸಹಕರಿಸುತ್ತಿರುವುದು ಅವರೆಲ್ಲರ ಸಕಾರಾತ್ಮಕ ಭಾವನೆಗೆ ಸಾಕ್ಷಿಯಾಗಿದೆ. ಅಧ್ಯಾಪಕೇತರರೂ ಸಹ ಕಾಲೇಜಿನ ಕೆಲಸವನ್ನು ತಮ್ಮ ಮನೆಯ ಕೆಲಸಕ್ಕಿಂತ ಮಿಗಿಲಾದದ್ದೆಂದು ಭಾವಿಸಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಕಾಲೇಜಿನ ಪ್ರಗತಿಗೆ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಾಲೇಜಿನ ಮೊದಲ ಸಂಯೋಜಕನಾಗಿ ಕೆಲವು ಕಾಲ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದುಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಖುದ್ದಾಗಿ ಹಾಜರಾಗಬೇಕೆಂದುಕೊಂಡಿದ್ದೆ. ಆದರೆ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷ ಸಭೆ ಇರುವುದರಿಂದ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಪ್ರಸ್ತುತ ಸಂಯೋಜಕರು ಮತ್ತು ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ದಯಾನಂದ್ ನಾಯ್ಕ್ರವರಿಗೆ ಕಾಲೇಜನ್ನು ಮುನ್ನಡೆಸುವ ಇನ್ನಷ್ಟು ಶಕ್ತಿಯನ್ನು ಭಗವಂತ ನೀಡಲೆಂದು ಪ್ರಾರ್ಥಿಸುತ್ತೇನೆ. ವಂದನೆಗಳೊಂದಿಗೆ ಡಾಕ್ಟರ್ ಗಣಪತಿ ಗೌಡ.
ವಂದನೆಗಳು ಮೇಡಮ್. ಹೊರಗಿನ ಸವಾಲಿಗಿಂತ ನಮ್ಮೊಳಗಿನ ದೌರ್ಬಲ್ಯಗಳೇ ನಮ್ಮ ಸೋಲಿಗೆ ಮುನ್ನಡಿಯಾಗುತ್ತವೆ. ಸೋಲನ್ನು ಸೋಲಿಸಿ ಗೆಲುವಿನ ಗುರಿಯನ್ನು ತಲುಪುವುದೇ ಉತ್ತಮ ವ್ಯಕ್ತಿತ್ವಕ್ಕೆ ನಾಂದಿಯಾಗುತ್ತದೆ. ಇಂತಹ ಅಪರೂಪದ ವ್ಯಕ್ತಿತ್ವ ಇಂದಿನ ಮುಖ್ಯ ಅತಿಥಿಗಳಾದ ಕರ್ನಲ್ ಎನ್ ಶರತ್ ಭಂಡಾರಿ ಇವರದ್ದು. ಇದೀಗ ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಶ್ರೀಯುತರು ತಮ್ಮನ್ನು ಸ್ವಪರಿಚಯಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ರವರೇ, ವೇದಿಕೆಯಲ್ಲಿರುವ ಡಾಕ್ಟರ್ ದಯಾನಂದ್ ನಾಯಕ್ರವರೇ, ಶ್ರೀ ರಾಜೀವ್ ದೇವಾಡಿಗರವರೇ, ಡಾಕ್ಟರ್ ಡಿಸೋಜನವರೇ, ಸಭೆಯಲ್ಲಿ ಹಾಜರಿರುವ ಎಲ್ಲ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯರೇ ಮತ್ತು ಸಭಿಕರೇ, ಮೊದಲನೇದಾಗಿ ನನ್ನನ್ನು ಇವತ್ತಿಲ್ಲಿ ಕರೆದು ತಮ್ಮೊಟ್ಟಿಗೆಲ್ಲ ಮಾತನಾಡುವ ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಾನು ಡಾಕ್ಟರ್ ದಯಾನಂದ್ ನಾಯಕ್ನವರಿಗೆ ತುಂಬ ಆಭಾರಿಯಾಗಿದ್ದೇನೆ. ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ನನ್ನ ಧನ್ಯವಾದಾರ್ಪಣೆ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ ಟುಡೇ. ಥ್ಯಾಂಕ್ ಯು. ಇವತ್ತು ನಿಮ್ಮ 2ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕಾಗಿ ಮತ್ತು ಈ ವಾರ್ಷಿಕೋತ್ಸವ ಸಂತೋಷ ವಿಷಯಕ್ಕಾಗಿ ತಮಗೆಲ್ಲರಿಗೂ ಅಧ್ಯಾಪಕ ವೃಂದವರಿಗೂ ವಿದ್ಯಾರ್ಥಿಗಳ ವತಿಯಿಂದ ಶುಭಾಶಯಗಳು. ಇವತ್ತು ಇಲ್ಲಿ ನೋಡುವಾಗ ಎಲ್ಲ ವಿದ್ಯಾರ್ಥಿನಿಯರು ಹೆಚ್ಚು ಕಾಣ್ತಾ ಇದ್ದಾರೆ. ಮತ್ತೆ ವಿಚಾರಣೆ ಮಾಡುವಾಗ ಗೊತ್ತಾಯಿತು ಸರಿಸುಮಾರು 75 ಮಕ್ಕಳಲ್ಲಿ 100ಕ್ಕಿಂತ ಹೆಚ್ಚು ಮಕ್ಕಳು ಮಹಿಳೆಯರೇ ಇದ್ದಾರೆ ಅಂತ, ಅಂದರೆ ಹುಡುಗರು ಕಮ್ಮಿ ಇದ್ದಾರೆ ಅಂತ. ಸೊ ಮಹಿಳೆಯರಿರೋದು ಒಳ್ಳೆಯ ವಿಷಯವೇ. ನಮ್ಮ ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ತುಂಬ ಇದೊಂದು ಒಳ್ಳೆಯ ಪ್ರತೀಕವಾಗಿ ಮೂಡಿ ಬಂದಿದ್ದ. ನಾನು 2 ನಿಮಿಷ ಸ್ವಪರಿಚಯ ಮಾಡಿಕೊಳ್ತೇನಂತ. ಸ್ವಪರಿಚಯ ಮಾಡಲಿಕ್ಕೆ ನಾನು 2 ನಿಮಿಷ ತಗೊಳ್ತೇನೆ. ನಾನು ಮಧ್ಯಪ್ರದೇಶದ ಸೆಂಟ್ರಲ್ ಪ್ರಾವಿನ್ಸ್ನಲ್ಲಿ ಹುಟ್ಟಿದ್ದಲ್ಲಿ ಸುಹಾಗ್ಪುರದಲ್ಲಿ. ಆವಾಗ ಬ್ರಿಟಿಷ್ ಕಾಲದಲ್ಲಿ, ಬ್ರಿಟಿಷರ ಸಮಯದಲ್ಲಿ ನಾನು ಒಳ್ಳೆ ಹಿಂದಿ ಮಾತನಾಡ್ತೇನೆ. 6ನೇ ಕ್ಲಾಸಿನ ತನಕ ನಾನು ಹಿಂದಿಯಲ್ಲಿ ಓದಿದ್ದು ಸೆಂಟ್ರಲ್ ಪ್ರಾವಿನ್ಸಸ್ನಲ್ಲಿ. ಮತ್ತು ನಾನು ನಮ್ಮ ಊರಿಗೆ ಬಂದೆ. ನನ್ನ ತಂದೆಯವರು ರಿಟೈರ್ ಆದ ನಂತರ ಕಾರ್ಕಳ ಬೋರ್ಡ್ ಹೈಸ್ಕೂಲ್ನಲ್ಲಿ 1-2 ವರ್ಷ ಹೈಸ್ಕೂಲ್ನಲ್ಲಿದ್ದೆ. ಮತ್ತು ಯೂನಿವರ್ಸಿಟಿ ಕಾಲೇಜ್ ಮಂಗಳೂರಿನಲ್ಲಿ ನಾನು ಗ್ರ್ಯಾಜುಯೇಷನ್ಗೆ ಹೋದೆ. PUC ಮಾಡಿ BSc ಫೈನಲ್ ಇಯರ್ BScಯಲ್ಲಿರುವಾಗ, ಕೊನೆಯ ವರ್ಷದಲ್ಲಿರುವಾಗಲೇ ನಾನು ಲಿಖಿತ ಪರೀಕ್ಷೆ ಕೊಟ್ಟು ಕೇಂದ್ರ ಸೆಂಟ್ರಲ್ ಡಿಫೆನ್ಸ್ ಸರ್ವಿಸಸ್ನ ಪರೀಕ್ಷೆ ಕೊಟ್ಟು ಪಾಸಾಗಿ ನಮ್ಮ ಸರ್ವಿಸಸ್ ಸಿಲೆಕ್ಷನ್ ಬೋರ್ಡ್ನಲ್ಲಿ ಸಿಲೆಕ್ಟ್ ಆಗಿ ಫೈನಲ್ ಇಯರ್ ಕೊನೆಯ ವರ್ಷದ ಕೊನೆಯ ಹಂತದಲ್ಲಿರುವಾಗ ನಾನು ಸಿಲೆಕ್ಟ್ ಆಗಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ಅಡ್ಮಿಟ್ ಆದೆ. ಅಲ್ಲಿಂದ ನಾನು ನೇರವಾಗಿ ಭಾರತೀಯ ಸೇನಾಪಡೆಗಳಲ್ಲಿ ಅಧಿಕಾರಿಯಾಗಿ ಸೇರಿಕೊಂಡೆ. ಸರಿಸುಮಾರು 29-30 ವರ್ಷವೇ ಸರ್ವಿಸ್ ಮಾಡಿ ಎಲ್ಲ ಮತ್ತು 93ರಲ್ಲಿ ರಿಟೈರ್ಮೆಂಟ್ ತಗೊಂಡು ಗೋವಾದಲ್ಲಿ ಸ್ವಲ್ಪ ಸಮಯ ಸೆಟ್ಲಾಗಿದ್ದೆ. ಯಾಕಂದರೆ ನನ್ನ ಮಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ಲು ಹಾಗೆ. ಸೊ ಆಮೇಲೆ ಅವಳು ವಿದೇಶಕ್ಕೆ ಹೋದ ನಂತರ ನನ್ನ ಮಡದಿ ಮಂಗಳೂರಿಗೆ ಶಿಫ್ಟ್ ಆದೆವು. ನಾನು ರಿಟೈರ್ಮೆಂಟ್ ಆದ ಕೂಡಲೇ ನಾನೊಬ್ಬ ಕೃಷಿಕನಾಗಿ ಹೋದೆ. ನಾನೊಂದು ಚಿಕ್ಕ ರಬ್ಬರ್ ಎಸ್ಟೇಟ್ ತಗೊಂಡೆ ಇಲ್ಲಿ ಸಂಪಾಜೆಯಲ್ಲಿ. ಅದನ್ನು ಬೆಳೆಸಿಕೊಂಡು ಯೂನಿವರ್ಸಿಟಿ ಅಲುಮ್ನಿ ಅಸೋಸಿಯೇಷನ್ ಅಧ್ಯಕ್ಷನೂ ಆಗಿದ್ದೇನೆ. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿಕರ ಸಂಘ ಈಗ ತುಂಬ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾಯಿದ್ದೇನೆ. ವಿಶಿಷ್ಟವಾಗಿ ನೀವೆಲ್ಲ ಕಾಲೇಜು ಮಕ್ಕಳು, ನೀವೆಲ್ಲ ವಿದ್ಯಾರ್ಜನೆ ಮಾಡೋದು ಕೊನೆಗೆ ನೀವು ಎಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ತೀರಿ, ಏನು ಮಾಡ್ತೀರಿ ಅಂತ ಆ ಬಗ್ಗೆ ಹೇಳಲಿಕ್ಕೆ ನಾನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಕೆರಿಯರ್ ಗೈಡೆನ್ಸ್ ಸೆಲ್ ಅದರ ಚೀಫ್ ಕೋಆರ್ಡಿನೇಟರ್ ಆಗಿದ್ದೇನೆ 4 ಜಿಲ್ಲೆಗಳಿಗೆ: ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು. ಸೊ ಆದ ಕಾರಣ ನಾನು ಸರಿಸುಮಾರು ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಬೇರೆ ಕಾಲೇಜುಗಳಿಗೆಲ್ಲ ಹೋಗ್ತಾ ಇರ್ತೇನೆ ಕೆರಿಯರ್ ಗೈಡೆನ್ಸಿಗೆ. ನಿಮಗೆ ಎಲ್ಲ
ಕಾಲೇಜುಗಳಲ್ಲಿ ನಿಮಗೆ ಕೊಡೋದು ಡಿಗ್ರಿ ಮಾತ್ರ. 3 ವರ್ಷ ನೀವು ಎಲ್ಲ ಕಲ್ತೀರಿ, ಒಂದು ಡಿಗ್ರಿ ಕೊಡ್ತಾರೆ ನಿಮಗೆ. ಆಮೇಲೆ ಮತ್ತೇನು ಮಾಡ್ತೀರಿ? ಮತ್ತು ನೀವು ಅಲ್ಲಿ ಮಾರ್ಗದ ಬದಿಯಲ್ಲಿದ್ದಿರಿ ಕೆಲಸ ಹುಡುಕಿಕೊಂಡು. ಸೊ ನಿಮಗೆ ಸೂಕ್ತ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನ ನಿಮ್ಮ ಕೊನೆಯ ವರ್ಷದಲ್ಲಿ ಅಲ್ಲ, ಆ ಮಾರ್ಗದರ್ಶನ ನೀವು ಚಿಕ್ಕದಿರುವಾಗಲೇ ನಿಮಗೆ ಗೈಡೆನ್ಸ್ ಬೇಕು. ನೀವು ನಿಮ್ಮ ಮೈಂಡನ್ನು ಸೆಟ್ ಮಾಡಿಕೊಂಡು, ನಿಮ್ಮ ಗೋಲ್, ಒಂದು ನಿರ್ದಿಷ್ಟ ಗುರಿಯನ್ನು ಸೆಟ್ ಮಾಡಿಕೊಂಡು ಅದಿಟ್ಟುಕೊಂಡು ಅದನ್ನು ಹಮ್ಮಿಕೊಂಡು ಹೋಗಲಿಕ್ಕೆ ಅವಕಾಶ ಬೇಕು. ನಾನು ಕಾಲೇಜಿನಲ್ಲಿರುವಾಗ NCCಯಲ್ಲಿ C ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೆ. ನಾನು ಕರ್ನಾಟಕ ಸ್ಟೇಟನ್ನು ಉತ್ತರ ಪ್ರದೇಶದ ರಾಣಿಕೇತ್ನಲ್ಲಿ ನಡೆದ ಆಲ್ ಇಂಡಿಯಾ ಲೀಡರ್ನು ಉಡುಪಿಯ MGM ಕಾಲೇಜಿನಿಂದ ವಿಶ್ವನಾಥ್ ಶೆಟ್ಟಿಗೆ ಹೋಗಿದ್ದೆವು. ನಾವು ರಿಪ್ರೆಸೆಂಟೆಡ್ ಕರ್ನಾಟಕ ಸ್ಟೇಟ್. ಈ ವಿಶ್ವನಾಥ್ ಶೆಟ್ಟಿ ಯಾರನ್ನು ಗೊತ್ತಾಯ್ತಾ ನಿಮಗೆ? ಅವರು ಜಸ್ಟಿಸ್ ವಿಶ್ವನಾಥ್ ಶೆಟ್ಟರು, ನಮ್ಮ ಲೋಕಾಯುಕ್ತರಾಗಿ ಇತ್ತೀಚೆಗಷ್ಟೇ ನಿವೃತ್ತಿ ಪಡೆದಿದ್ದಾರೆ. ಅವರು ನನ್ನ ಸಹಪಾಠಿಯಾಗಿದ್ದಾರೆ. ಕಾಲೇಜಿನಲ್ಲಿರುವಾಗ ನಾನು ಒಳ್ಳೆ ಸ್ಪೋರ್ಟ್ಸ್ಮ್ಯಾನು. ಯೂನಿವರ್ಸಿಟಿ ಕಾಲೇಜಿನಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಆಗ ಮ್ಯಾಂಗ್ಳೂರು ಯೂನಿವರ್ಸಿಟಿ ಇದ್ದಿರಲಿಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ ಹಾಕಿ ಟೀಮಿಗೆ ಯೂನಿವರ್ಸಿಟಿ ಹಾಕಿ ಟೀಮ್ನಲ್ಲಿ ಸೆಲೆಕ್ಟ್ ಆಗಿದ್ದೆ. ಯೂನಿವರ್ಸಿಟಿ ಕಾಲೇಜಿನ ಹಾಕಿ ಟೀಮ್ನ 3 ವರ್ಷ ಕ್ಯಾಪ್ಟನ್ ಆಗಿದ್ದೆ. ಫುಟ್ಬಾಲ್ನಲ್ಲಿ ನಾನು ಒಳ್ಳೆಯ ಆಟಗಾರ. ಬಾಂಬೆಗೆ, ಕೊಯಮತ್ತೂರಿಗೆಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ ಕ್ಲಬ್ಗಳಲ್ಲೆಲ್ಲ ಆಟ ಆಡಲಿಕ್ಕೆ ಹೋಗ್ತಿದ್ದೆ ಕಾಲೇಜಿನಲ್ಲಿರುವಾಗ. ಸೇನೆಯನ್ನು ನಿವೃತ್ತಿ ಪಡೆದ ನಂತರ ನಾನು ಕೃಷಿಕನಾದೆ. ಆಮೇಲೆ ಒಂದು 3 ವರ್ಷ ನಾನು ಇಲ್ಲಿ ಪರ್ಮನೆಂಟ್ ಲೋಕ್ ಅದಾಲತ್ನಲ್ಲಿ ಚೇರ್ಮನ್ ಆಗಿದ್ದೆ. ಕರ್ನಾಟಕ ರಾಜ್ಯದಲ್ಲಿ 6 ಪರ್ಮನೆಂಟ್ ಲೋಕ್ ಅದಾಲತ್ ಉಂಟು 31 ಜಿಲ್ಲೆಗಳಿಗೆ. ಮಂಗಳೂರಿನಲ್ಲಿರುವ ಪರ್ಮನೆಂಟ್ ಲೋಕ್ ಅದಾಲತ್ತು 4 ಜಿಲ್ಲೆಗಳಿಗೆ, ಒಂದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್, 4 ಜಿಲ್ಲೆಗಳಿಗೆ ಒಂದು ಲೋಕ್ ಅದಾಲತ್ ಉಂಟು. ಅದರ ಚೇರ್ಮನ್ ಆಗಿದೆ. ಒಂದು 3 ವರ್ಷ ಜಡ್ಜಾಗಿ, ಡಿಸ್ಟ್ರಿಕ್ಟ್ ಜಡ್ಜಾಗಿ ಕೆಲಸ ಮಾಡಿದ್ದೇನೆ. 1 ಕೋಟಿ ರೂಪಾಯಿಯ ವ್ಯವಹಾರಗಳ ಇತ್ಯರ್ಥವನ್ನು ಈ ಕೋರ್ಟ್ ಮಾಡ್ತದೆ. ಅದು ಈಗಲುಂಟು ಅಲ್ಲಿ. ಸೊ ಮತ್ತೆ ಕೃಷಿಕನಾಗಿ ತುಂಬ ರಬ್ಬರ್ ಬೆಳೆಯಲ್ಲಿ ತುಂಬ ಭಾಷಣ ತಗೊಂಡು ವೆನಿಲ್ಲ ಆ ಟೈಮ್ನಲ್ಲಿ ತುಂಬ ಕೆಲಸ ಮಾಡಿದ್ದೆ ಕೃಷಿಕರಿಗಾಗಿ. ಇದಿಷ್ಟು ನನ್ನ ಕಿರು ಪರಿಚಯ. ನಾನು ಈಗ ಮಾತನಾಡೋದು ನಿಮ್ಮ ಯುವಕರ ಬಗ್ಗೆ. ಒಂದು ಭಾಳ ವಿಶಿಷ್ಟವಾದ, ನನಗೆ ಭಾಳ ಒಂದು ಖುಷಿ ಆಯ್ತು ಇವತ್ತು. ಯಾಕಂದರೆ ನಿಮ್ಮ ಕಾಲೇಜಿನಲ್ಲಿ ನಾನು ಎಲ್ಲಿ ಹೋಗಿ ಮಕ್ಕಳ ಹತ್ರ ಮಾತನಾಡೋದು. ಇವತ್ತು ನಾನು ಮೊದಲು ನನಗೇನು ಇದರಲ್ಲಿ ಮುಜುಗರ ಇಲ್ಲ ಒಪ್ಪಲಿಕ್ಕೆ. ನಾನು ಮೊದಲು ಒಬ್ಬ ಶಾಸಕ ಇಷ್ಟೊಂದು ಯುವ ಜನತೆಗೆ ಹುರಿ ತುಂಬಿಸುವ ಹಾಗೆ ವಿಷಯಗಳನ್ನು ಕೊಟ್ಟದ್ದು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅವರು ತುಂಬ ನಿಮ್ಮ ಯುವ ಜನತೆಗೆ ನೀವು ಏನು ಮಾಡಬೇಕು ಜೀವನದಲ್ಲಿ ಮುಂದೆ ಹೋಗಿ ಅದಕ್ಕೆ ಒಳ್ಳೆಯ ಕೆಲವು ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಪಾಲಿಸಬೇಕು. ನೀವು ಮುಂದಕ್ಕೆ ಏನಾದರೂ ಗುರಿ ಸಾಧಿಸಬೇಕಾದ್ರೆ ಇದೆಲ್ಲ ಸಹಾಯಕವಾಗಿ ಬರ್ತವೆ. ನೋಡಿ, ನಾವು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕುವಾಗ ನಮ್ಮ ಬಡತನ ರೇಖೆ 70% ಇತ್ತು. ಈ ಬಡತನ ರೇಖೆ 70% ಇತ್ತು. ಲಿಟ್ರಸಿ, ವಿದ್ಯಾರ್ಹತೆ, ಓದಿ ಬರೆಯುವವರು 12% ಮಾತ್ರ, 12% ಓನ್ಲಿ. ನಮ್ಮ ಆಗಿನ ಕಾಲದ GDP 2,000 ಕೋಟಿ ಇತ್ತು. 76 ವರ್ಷ ಕಳೆದು ಇವತ್ತಿಗೆ ನಮ್ಮ ಪವರ್ಟಿ ಉಂಟಲ್ಲ, ಇದು ಬಡತನ ರೇಖೆ, ಅದು ಮುಂಚೆ 70 ಇದ್ದದ್ದೀಗ ಲೆಸ್ ದೆನ್ 20%. ಭಾಳ ದೊಡ್ಡ ಇಂಪ್ರೂವ್ಮೆಂಟ್ ಆಗಿದೆ. ಇದು ಲಿಟ್ರಸಿ ರೇಟು 12% ಇತ್ತು ವಿದ್ಯಾರ್ಹತೆ, ಅದು ಈಗ 70% ಆಗಿದೆ. ಭಾಳ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆಯೇ ನಮ್ಮ GDP $3 ಟ್ರಿಲಿಯನ್ ಟಾರ್ಗೆಟ್ ಉಂಟು. ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಒಂದು $5 ಟ್ರಿಲಿಯನ್ $7 ಟ್ರಿಲಿಯನ್ ಇಕಾನಮಿಯಾಗಿ ಪರಿವರ್ತನೆ ಆಗಬೇಕಂತ. ಇದೆಲ್ಲ ಆಗಬೇಕಾದ್ರೆ ಆ ಟೈಮ್ನಲ್ಲಿ, ಅದೇ 2047ರಲ್ಲಿ ನಮಗೆ 100 ವರ್ಷ ಆಗ್ತದೆ ಸ್ವಾತಂತ್ರ್ಯ ಸಿಕ್ಕಿ. ಆ ಟೈಮ್ನಲ್ಲಿ ಈ ನಮ್ಮ ದೇಶವನ್ನು ನಡೆಸಿಕೊಂಡು ಮುಂದೆ ಕೊಂಡು ಹೋಗುವ ಪೀಳಿಗೆ ಇರುವುದು ನೀವು. ಯು ಆರ್ ದ ಒನ್ಸ್ ಹೂ ವಿಲ್ ಬಿ ರನ್ನಿಂಗ್ ದಿಸ್ ಕಂಟ್ರಿ ದೆನ್. ನೆನಪಿಟ್ಟುಕೊಳ್ಳಿ, ಯುವ ಪೀಳಿಗೆ ಇದು ನಿಮ್ಮ. ನೀವು ನಮ್ಮ ದೇಶದಲ್ಲಿ
ಮೀಡಿಯನ್ ಏಜ್ ಅಂತ ಉಂಟು ರಾಷ್ಟ್ರದಲ್ಲಿ ಮೀಡಿಯನ್ ಏಜ್ ಇರುತ್ತೆ. ನಮ್ಮ ದೇಶದ ಮೀಡಿಯನ್ ಏಜು 29 ವರ್ಷ ಅಂತೇಳಿದ್ರೆ ಚಿಕ್ಕ ಪ್ರಾಯದವರನ್ನು ಮತ್ತು ಹಿರಿಯರನ್ನು ಮುದುಕರನ್ನು ಎಲ್ಲರನ್ನು ಕೂಡಿಸಿ ಎವರೇಜ್ ತೆಗಿತಾರೆ. ಸೊ ದಿ ಮೀಡಿಯನ್ ಏಜ್ ಇಸ್ 29 ಇಯರ್ಸ್. ಅಂದರೆ ಯುವಕರ ಇವಾಗಲೇ ಆ್ಯಸ್ ಆನ್ ಟುಡೇ ಯುವಕರ ಸಂಖ್ಯೆ ಜಾಸ್ತಿ ಉಂಟು. ಯುವಕರ ಸಂಖ್ಯೆ ಯೂತ್ ಜಾಸ್ತಿ ಇದ್ದಾರೆ, ಯುವಕರು ಜಾಸ್ತಿ ಇದ್ದಾರೆ. ಸೊ ನೀವು ಅದರಲ್ಲಿ ಒಂದು ಪಾಲಿದ್ದೀರಿ. ನೀವು ಈ ದೇಶದ ಬೆಳವಣಿಗೆಗೆ, ದೇಶ ಗಟ್ಟಿಯಾಗಬೇಕಾದ್ರೆ, ದೇಶ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠವಾದ ರಾಷ್ಟ್ರವಾಗಬೇಕಾದ್ರೆ ನಿಮ್ಮ ಕೊಡುಗೆ ಅಪಾರವಾಗಿ ಉಂಟು. ಬೇರೆ ಬೇರೆ ರೀತಿ ಉಂಟು, ಅದ್ರ ಬಗ್ಗೆ ನಾನೀಗ ಮಾತನಾಡೋದಿಲ್ಲ. ಅದು ಇನ್ನೊಮ್ಮೆ ಹೋಗೋದ್ರ ಅವಕಾಶ ಸಿಕ್ಕಿದ್ರೆ ಮಾತನಾಡ್ತೇನೆ. ಕೆಲವು ಅಲ್ಲಿ ನಿಮ್ಮ ಕರ್ತವ್ಯಗಳೇನುಂಟು, ಒಂದು ದೇಶದ ಪ್ರಜೆಯಾಗಿ ನೀವು ಏನು ಮಾಡಬೇಕು. ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಒಂದು ಪರಿಚ್ಛೇದ ಉಂಟು, 51ನೇ ಪರಿಚ್ಛೇದ 51A, ಆರ್ಟಿಕಲ್ 51A. ಅದರಲ್ಲಿ ನಮ್ಮ ದೇಶದ ಒಬ್ಬ ಪ್ರಜೆಯ ಕರ್ತವ್ಯಗಳನ್ನು ವಿವರಿಸಲಾಗಿದೆ. ಅದು ಹೇಳಿದ್ದಾರೆ, ಒಬ್ಬ ದೇಶದ ಪ್ರಜೆ ಏನು ಮಾಡಬೇಕು ಅಂತ 51A ಬರೆದುಂಟು. ಅದು ತುಂಬ ಸಂಗತಿ ಉಂಟು. ಅದರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಅದು ಇವರು ಹೇಳಿದರು, ನಮ್ಮ ಮಾನ್ಯ ಶಾಸಕರು ಆ ಮಟ್ಟಿಗೆ ತುಂಬ ಬಲ ಕೊಟ್ಟರು. ನಮ್ಮ ಹಿರಿಯರನ್ನು ನಾವು ನೋಡಿಕೊಳ್ಬೇಕು. ಹಿರಿಯರಂತ ಹೇಳಿದ್ರೆ ತಂದೆ ತಾಯಿಯವರು. ಅವರು ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟರು. ಶಾಸಕರು ತಂದೆ ತಾಯಿಯವರನ್ನು ಮನೆಯಲ್ಲಿ ಇದ್ದಾರೆ, ಅವರನ್ನು ನೋಡಿಕೊಳ್ಳೋದು, ಅವರ ವೆಲ್ಫೇರ್ ಈಗ ಕಾನೂನು ಮಾಡಿದ್ದಾರೆ. ನೀವು ಅವರನ್ನು ನೋಡಿಕೊಳ್ತಿದ್ರೆ ನಿಮ್ಮ ವಿರುದ್ಧ ಸರ್ಕಾರ ಕಾನೂನಾತ್ಮಕ ಕಾರ್ಯಕ್ರಮವನ್ನು ತಗೊಳ್ಬೋದು. ಆದರೆ ಅದರ ಅವಶ್ಯಕತೆ ಇಲ್ಲ, ನೀವೇ ನೋಡಿಕೊಳ್ಬೋದು ಬದಿಗೆ. ಸೊ 51A ನಮ್ಮ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ ಕರ್ತವ್ಯ, ಅತಿ ಮುಖ್ಯವಾದ ಕರ್ತವ್ಯ ಏನಂತ ಹೇಳಿದರೆ, ದೇಶದ ಚಿಹ್ನೆಗಳಿಗೆ, ದೇಶದ ಸಂಪತ್ತಿಗೆ, ದೇಶದ ವಿಶೇಷ ವಸ್ತುಗಳಿಗೆ ಮಾನ್ಯತೆ ಕೊಡಬೇಕು, ನಾವು ಮರ್ಯಾದೆ ಕೊಡಬೇಕಂತ. ಉದಾಹರಣೆಗೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರಪಿತನ ಮಹಾತ್ಮ ಗಾಂಧಿಯ ಹೆಸರು ಅವರ ಮೂರ್ತಿಗಳಿಗೆ, ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು, ಅದಕ್ಕೆ ಸಲ್ಲಬೇಕಾದ ಮರ್ಯಾದೆ ಕೊಡಬೇಕು, ಅವುಗಳಿಗೆ ಮಾನ್ಯತೆ ಕೊಡಬೇಕಂತ ಬರೆದುಂಟು 51 ಆರ್ಟಿಕಲ್ನ. ನಿಮ್ಮ ಡ್ಯೂಟಿಯ ಮೊದಲ ಡ್ಯೂಟಿ ಅದು. ಸೊ ನೆನಪಿಟ್ಟುಕೊಳ್ಳಿ, ದೇಶ ಪ್ರೇಮ ಎಂಬ ಒಂದು ವಿಷಯವು ಅದರಲ್ಲಿ ಉಂಟು. ನೀವು ದೇಶ ಪ್ರೇಮಿಗಳಾಗಬೇಕಂತ. ದೇಶ ಪ್ರೇಮಿಗಳಾಗಬೇಕಾದ್ರೆ ತುಂಬ ಕೆಲಸ ಉಂಟು ನಿಮ್ಗೆ ಮಾಡಬೇಕು. ನಾನು ಒಂದು ಕೇಳ್ತೇನೆ ನಿಮ್ಮ ಹತ್ರ, ಒಂದು ಗಿಡ ನಡುವುದು ನಮ್ಮ ಭೂಮಿಯಲ್ಲಿ, ಅದು ದೇಶ ಪ್ರೇಮದ ಕಾರ್ಯಕ್ರಮ. ಹೋದ ಜುಲೈಯಲ್ಲಿ ನಿಮ್ಮಲ್ಲಿ ಎಷ್ಟು ಮಕ್ಕಳು ಒಂದು ಸಸಿ ನಟ್ಟಿದ್ದೀರಿ? ಕೈ ಎತ್ತಿ. ಥ್ಯಾಂಕ್ ಯು ಭಾಳ ಸಂತೋಷ ಆಯಿತು. ಅಟ್ಲೀಸ್ಟ್ ತುಂಬ ಜನ ನಟ್ಟಿದ್ದಾರೆ. ನೀವು ನಟ್ಟಿದ್ದೀರಿ, ಬಟ್ ಅದೀಗ ಉಂಟಲ್ಲಿ ಗೊತ್ತುಂಟಾ? ಅದನ್ನು ನೋಡಿಕೊಂಡಿದ್ದೀರಾ? ಕಮ್ಮಿಯಲ್ಲಿ 3 ವರ್ಷ ನೋಡಿಕೊಳ್ಬೇಕು, ಆವಾಗ ಅದು ಬೆಳ್ತೀವಿ. ಇದರಲ್ಲಿ ನೀವು ಈ ವರ್ಷ ನಟ್ಟು ಮತ್ತೆ ಇಲ್ಲ. ಪೇಪರ್ನಲ್ಲಿ ನಾವು ಓದ್ತೇವೆ 30 ಕೋಟಿ ಮರ ಹೋದ ವರ್ಷ ನಟ್ಟಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಅದು ಎಲ್ಲಿ ಉಂಟು 30 ಕೋಟಿ ಮರ? ದೇವರಿಗೆ ಗೊತ್ತು. ಸೊ ಅಂಥ ಕಾರ್ಯಕ್ರಮ ಉಂಟಲ್ಲಿ ನಡೀರಿ, ದೇಶ ಪ್ರೇಮದ ಕಾರ್ಯಕ್ರಮ. ಆದರೆ ಅದನ್ನು ಬೆಳೆಸುವುದು ದೇಶ ಪ್ರೇಮದ ಕಾರ್ಯಕ್ರಮ. ನೆನಪಿಟ್ಟುಕೊಳ್ಳಿ, ಯುವ ಪೀಳಿಗೆ, ನೀವು ಯುವ ಪೀಳಿಗೆಯಾಗಿ ಬಂದಿದ್ದೀರಿ. ಯುವ ಪೀಳಿಗೆಯಾಗಿ ಮುಂದುವರೆದು ಡಿಸಿಪ್ಲಿನ್ಡ್ ಸಿಟಿಸನ್ ಈ ದೇಶದಾಗಬೇಕು. ನೀವು ಒಂದು ಈ ದೇಶವನ್ನು ಮುಂದೆ ಹೋಗಲಿಕ್ಕೆ ನಿಮ್ಮಲ್ಲಿ ಧೈರ್ಯವೂ ಬೇಕು, ಶಿಸ್ತು ಬೇಕು, ಬದ್ಧತೆ ಬೇಕು, ಡೆಡಿಕೇಶನ್ ಅದು ಎಲ್ಲ ಬೇಕು. ಇನ್ನೊಂದು ಚಿಕ್ಕ ವಿಷಯ ಹೇಳ್ತೇನೆ. ನಾನು ಇದು ಸಮಯದ ಅಭಾವದಂಗೆ ಬೇರೆ ಬೇರೆ ವಿಷಯ ಮಾತನಾಡಲಿಕ್ಕೆ ಇಲ್ಲ. ನಿಮ್ಮಲ್ಲಿ ಈ ಎಲ್ಲ ವಿದ್ಯಾರ್ಜನೆ ನೀವು ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮಲ್ಲಿ ಮನೆಯಲ್ಲಿ ತಂದೆ ತಾಯಿಯವರು ನಿಮಗೆ ಹೇಳ್ತಾರೆ, ಕೆಲವರು ಅವರೇ ವಿದ್ಯಾವಂತರಾಗಿದ್ದರೆ ನಿಮಗೆ ವಿದ್ಯಾರ್ಜನೆಯಲ್ಲೂ ಸಹಾಯ ಮಾಡ್ತಾರೆ, ಇಲ್ಲದೆ ನಿಮಗೆ ಟ್ಯೂಷನ್ ಫೆಸಿಲಿಟಿ ಏನಾದರೂ ಮಾಡಿಕೊಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕ ವೃಂದದವರಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ಗಳುಂಟು ಶಾಲೆ ಕಾಲೇಜುಗಳಲ್ಲಿ. ಇಲ್ಲಿ ಉಂಟ ಎಲ್ಲೋ ಗೊತ್ತಿಲ್ವ? ಇಲ್ಲಿ ಉಂಟಾ ಕೆರಿಯರ್ ಗೈಡೆನ್ಸ್ ಸೆಲ್ ಉಂಟಾ? ಡಾಕ್ಟರ್ ಡಿಸೋಜನ್ ಅವರ ಇದರಲ್ಲಿ ಒಂದು ಪ್ರೋಗ್ರಾಮ್ನಲ್ಲಿ ಅವರು ಓದುವಾಗ ಹೇಳಿದರು, ಒಂದು ಸೆಲ್ ಉಂಟಂತೆ ಇಲ್ಲಿ. ಸಂವಹನ ಅಂತ ಹೇಳಿದರೆ ಕಮ್ಯುನಿಕೇಷನ್ ಸ್ಕಿಲ್.
ಇಂಗ್ಲೀಷ್ ಭಾಷೆ ಮಾತನಾಡೋದು. ನಮ್ಮ ಮಾನ್ಯ ಶಾಸಕರು ಆ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ, ನೀವು ಇಂಗ್ಲೀಷ್ ಕಲಿಬೇಕು ಅಂತ. ಆ ಬಗ್ಗೆ ನಾನು ಸ್ವಲ್ಪ ಒಂದು 2 ಲೈನ್ ಮುಂದೆ ಹೋಗಿ ಹೇಳ್ತೇನೆ. ಸಂವಹನ ಶಕ್ತಿ ನಿಮ್ಮಲ್ಲಿ ಬೆಳಿಬೇಕು, ಕಮ್ಯುನಿಕೇಷನ್ ಸ್ಕಿಲ್. ಈ ಕಮ್ಯುನಿಕೇಷನ್ ಸ್ಕಿಲ್ ಉಂಟಲ್ಲ ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನೀವು ಯಾವ ಕೆಲಸಕ್ಕೆ ಹೋಗಿ ಮುಂದೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ IT, ವಿಪ್ರೋ ಆಗಲಿ, TCS ಆಗಲಿ, ಇನ್ಫೋಸಿಸ್ ಆಗಲಿ, ಅಥವಾ IAS, IPS, ಭಾರತೀಯ ಸೇನಾ ಪಡೆಗಳು ಎಲ್ಲಿ ಹೋದರೂ ನಿಮಗೆ ಒತ್ತಡ ಇರೋದು ಹೆಚ್ಚಾಗಿ ಈ ನಿಮ್ಮ ಇಂಟರ್ವ್ಯೂದಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡೋದು. ರಿಟರ್ನ್ ಪೇಪರ್ನಲ್ಲಿ ಈಗ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡ್ಬೋದು, ಬರಿಬೋದು. ನೀವು ಲಿಖಿತ ಪರೀಕ್ಷೆ ಕನ್ನಡದಲ್ಲಿಯೂ ಬರೀಲಿಕ್ಕೆ ಅವಕಾಶ ಉಂಟು. ಆದರೆ ಇಂಟರ್ವ್ಯೂನಲ್ಲಿ ನೀವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಗ್ತದೆ. ಆದ ಕಾರಣ ನಿಮಗೆ ಇಂಗ್ಲೀಷ್ನ ಜ್ಞಾನ ಬೇಕು, ಮಾತನಾಡುವ ಕೌಶಲ್ಯತೆ ಬೇಕು. ಯು ಶುಡ್ ಹ್ಯಾವ್ ದಿ ಸ್ಕಿಲ್ ಆಫ್ ಸ್ಪೀಕಿಂಗ್. ಅದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಒಂದು ಉದಾಹರಣೆ ನಾನು ಕೊಡ್ತೇನೆ. ಹೋದ ವರ್ಷ ಮಂಗಳೂರಿಂದ ಇಂಜಿನಿಯರಿಂಗ್ ಕಾಲೇಜು, ಬಾಕಿ ಡಿಗ್ರಿ ಕಾಲೇಜುಗಳಿಂದ 49 ಹುಡುಗರು ಪಾಸಾದವರು ಭಾರತೀಯ ಸೇನಾ ಪಡೆಗಳಿಗೆ ಇಂಟರ್ವ್ಯೂಗೆ ಹೋಗಿದ್ದಾರೆ. 49 ಜನರು ಫೇಲ್, ಒಬ್ಬ ಪಾಸಾಗಿಲ್ಲ. ಏನು ತಾಪತ್ರೆ? ಕಮ್ಯುನಿಕೇಷನ್ ಸ್ಕಿಲ್. ಮಾತನಾಡಲಿಕ್ಕೆ ಬರುವುದಿಲ್ಲ ಅಲ್ಲಿ ಇಂಟರ್ವ್ಯೂನಲ್ಲಿ. 5 ದಿವಸದ ಇಂಟರ್ವ್ಯೂ. ಅದು ಇಂಟರ್ವ್ಯೂಲಿ ಕೆಲವು ರಿಟರ್ನ್ ಪರೀಕ್ಷೆ ಉಂಟು, ಸೈಕಲಾಜಿಕಲ್ ಟೆಸ್ಟು, ಇಂಟೆಲಿಜೆನ್ಸ್ ಟೆಸ್ಟು, ಬೇರೆ ಬೇರೆ ಟೆಸ್ಟ್ಗಳಿವೆ. ಎಲ್ಲ ಇಂಗ್ಲೀಷ್ನಲ್ಲಿರುವುದು. ಅದು ಅಲ್ಲದೆ ಮಾತನಾಡಬೇಕು ಅಲ್ಲಿ, ಬೇರೆ ಬೇರೆ ಡಿಸ್ಕಷನ್ಸು, ಗ್ರೂಪ್ ಡಿಸ್ಕಷನ್ ಇರುತ್ತೆ. ಅದು ಫೇಲ್ ಆದರು. ಆದರೆ ಇದರಲ್ಲಿ ಸಂತೋಷದ ಸಂಗತಿ ಏನಂತ ಹೇಳಿದ್ರೆ, 2 ಹುಡುಗಿಯರು, 2 ಮಹಿಳೆಯರು ಮಂಗಳೂರಿಂದ ಸೆಲೆಕ್ಟ್ ಆಗಿದ್ದಾರೆ ಭಾರತೀಯ ಸೇನೆ ಪಡೆಗಳಿಗೆ ಅಧಿಕಾರಿಯಾಗಿ. ಶ್ರಾವ್ಯ ಕೋಟ್ಯಾನ್, ಅವಳು ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿ ಅವಳು ನೇವಿಗೆ ಸೆಲೆಕ್ಟ್ ಆದಳು. ಇನ್ನೊಬ್ಬಳು ಮಣಿಷಾ ಶೆಟ್ಟಿ ಅಂತ, ಅವಳು ಸೇಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ BBA ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲಿ BMSನಲ್ಲಿ ಇಂಜಿನಿಯರಿಂಗ್ ಮಾಡಿ ಅಲ್ಲಿಂದ ಭಾರತೀಯ ಸೇನೆ ಪಡೆಗಳಿಗೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಬರೆದು SSB ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಹೋದ ತಿಂಗಳು ಅವಳು ಹೈದರಾಬಾದ್ನ ಡಿಂಡಿಗಲ್ನಿಂದ ಪೈಲಟ್ ಆಗಿ ಕ್ವಾಲಿಫೈ ಆದಳು. ಪೈಲಟ್, ಶಿ ಈಸ್ ಎ ಪೈಲಟ್. ಮಂಜುಷಾ ಶೆಟ್ಟಿ ಈಸ್ ಎ ಪೈಲಟ್ ಇನ್ ದಿ ಇಂಡಿಯನ್ ಏರ್ಫೋರ್ಸ್. ಅವಳು ಹೋದ ತಿಂಗಳು ಪಾಸಾಗಿ ಪೈಲಟ್ ಆಗಿ ಹೋದಳು. ಅದೊಂದು ವಿಶಿಷ್ಟ, ಬಹಳ ಸಂತೋಷದ ಸಂಗತಿ. 2 ಮಹಿಳೆಯರು, ಹೋದವರು ಒಂದು 7-8 ಮಹಿಳೆಯರು ಇದ್ದರು, ಬಟ್ 2 ಸೆಲೆಕ್ಟ್ ಆಗಿದ್ದಾರೆ. ಗಂಡಸರು 49, ಹೋದವರು 49ಗಳು. ಸೊ ಕಮ್ಯುನಿಕೇಷನ್ ಸ್ಕಿಲ್. ಸೊ ಆದ ಕಾರಣ ನೀವು ಸಂವಹನ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ನೀವು ಯಾವ ಇಂಟರ್ವ್ಯೂ ಹೋದರೂ ಒಂದು ಬೇಕಾಗ್ತದೆ. ನಾವು ಭಾರತೀಯ ಸೇನಾ ಪಡೆಗಳಿಗೆ, ನಮ್ಮ ಭಾರತೀಯ ಸೇನಾ ಪಡೆಗಳಿಗೆ, ಮುಖ್ಯವಾಗಿ ಆರ್ಮಿಗೆ ಸೇರುವ ಅಧಿಕಾರಿಗಳಿಗೆ ಕೋಡ್ ಉಂಟು. ಅದು ಏನಂತ ಹೇಳಿದರೆ ಚೆಟ್ವುಡ್ ಕೋಡ್ ಅಂತ ಹೇಳಿದರೆ 2 ಕೋಡ್ ಉಂಟು. ವಾರಿಯರ್ ಕೋಡ್, ಚೆಟ್ವುಡ್ ಕೋಡ್. ವಾರಿಯರ್ ಕೋಡ್ ಇರುವುದು ನಮ್ಮ ಪುರಾಣಗಳ ಹಿಂದಿನ ಡಾಕ್ಯುಮೆಂಟ್ಸ್ಗಳಿಂದ ತೆಗೆದದ್ದು. ಆ ವಿಷಯ ನಾನು ಮಾತನಾಡೋದಿಲ್ಲ. ಚೆಟ್ವುಡ್ ಕೋಡ್ನ ಬಗ್ಗೆ ನಿಮಗೆಲ್ಲರೂ ಹೇಳಿ ಬಯಸ್ತೇನೆ. ಯಾಕಂತೇಳಿದ್ರೆ ಅದನ್ನು ನೀವು ಪಾಲನೆ ಮಾಡ್ಬೋದು, ಮಿಲಿಟ್ರಿಗೆ ಸೇರಬೇಕಂತೇಳಿಲ್ಲ. ಚೆಟ್ವುಡ್ ಕೋಡ್ ಕೊಟ್ಟವರು ಫೀಲ್ಡ್ ಮಾರ್ಷಲ್ ಫಿಲಿಪ್ ಚೆಟ್ವುಡ್ ಅಂತ 1932 ಇಸ್ವಿಯಲ್ಲಿ ಡಿಸೆಂಬರ್ 10ನೇ ತಾರೀಕಿಗೆ ಅವರು 3 ಟಿಪ್ಸ್ ಕೊಟ್ಟರು ಭಾರತೀಯ ಸೇನೆ ಪಡೆಯ ಅಧಿಕಾರಿಗಳಿಗೆ. ನಾನು ಅದನ್ನು ಹೇಗೆ ಅವರು ಕೊಟ್ಟರೆ ಅದನ್ನು ಇಂಗ್ಲೀಷ್ನಲ್ಲಿ ಕೋಟ್ ಮಾಡ್ತೇನೆ. The honor, the safety of the country comes first, always and every time. The honor, comfort and safety of the men you command comes next, always and every time. Your own comfort, safety, welfare comes last, always and every time. ಅಂದರೆ ದೇಶದ ಎರಡನೇದು, ನಮ್ಮ ಒಟ್ಟಿಗೆ, ನಮ್ಮ ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡುವವರು, ನಮ್ಮ ಒಟ್ಟಿಗೆ ಇರುವವರು, ಸಹೋದ್ಯೋಗಿಗಳು, ಅವರ ವೆಲ್ಫೇರ್, ಅವರ ಕಲ್ಯಾಣ, ಅದು 2ನೇ ಸ್ಥಾನದಲ್ಲಿ.
ಕೊನೆಯದರಲ್ಲಿ ನಮ್ಮ ಸ್ವಂತ ರಕ್ಷಣೆ, ಸ್ವಂತ ವೆಲ್ಫೇರ್ ಅದು ಲಾಸ್ಟಿಗೆ ಬರುತ್ತೆ. ಸೊ ದೇಶ ಮೊದಲು, ನಮ್ಮೊಟ್ಟಿಗೆ ಇರುವವರು ಮತ್ತೆ ನಾವು ಕೊನೆಯಲ್ಲಿ. ಇದು ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಪಾಲಿಸ್ಬೋದು ಇದನ್ನು. ಇದಕ್ಕೆ ಇವನು ಮಿಲಿಟ್ರಿಗೆ ಸೇರುವ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಸೇನಾಧಿಕಾರಿಗಳು ಆರ್ಮಿ ಆಫೀಸರ್ಸ್ ಮಸ್ಟ್ ಟೇಕ್ ಆನ್ ಓತ್. ನಾವೊಂದು ಶಪಥ ತಗೊಳ್ತೇವೆ. ಶಪಥ ತಗೊಳ್ಳೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಮೇಲೆ. ಬಟ್ ಇದರ ಈ ಕೋಡ್ ಉಂಟಲ್ಲ, ಚಟೂರ್ ಕೋಡ್, ಇದು ಬಂಗಾರದಲ್ಲಿ ಬರೆದುಂಟು. ಅದರ ಕೆಳಗೆ ನಾವು ಹೋಗಿ ಶಪಥ ತಗೊಂಡು ಮುಂದೆ ಪಾಸ್ಔಟ್ ಆಗಿ ಹೋಗೋದು. ಸೊ ನಮಗೆ ದೇಶ ಮೊದಲು, ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು ಅವರ ಕಲ್ಯಾಣ ನೆಕ್ಸ್ಟ್, ನಮ್ಮದು ಸ್ವಂತ ಕಲ್ಯಾಣ ಲಾಸ್ಟಿಗೆ ಬರೋದು. ಈಗ ಲೋಕದಲ್ಲಿ ನೀವು ನೋಡೋದು ಉಲ್ಟ, ಸ್ವಂತ ಕಲ್ಯಾಣ ಮೊದಲು, ದೇಶದ ಕಲ್ಯಾಣ ಕೊನೆಯಲ್ಲಿ ಅಂತ. ಭಾರತೀಯ ಸೇನಾ ಪಡೆಗಳಲ್ಲಿ ಟ್ರೈನಿಂಗ್ ಮೋಟೋ ಅಂತ ಹೇಳಿದರೆ ಶಿಕ್ಷಣದ ನೀತಿ. ಅದು ಏನಂತ ಹೇಳಿದರೆ ಜ್ಞಾನೇನ ಕೌಶಲಂ ಶೌರ್ಯಂ ವಿಜಯಂ, ಜ್ಞಾನೇನ ಕೌಶಲಂ ಶೌರ್ಯಂ ವಿಜಯಂ ಅಂದರೆ ವಿಕ್ಟ್ರಿ ಥ್ರೂ ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಕರೇಜ್. ಇದರಲ್ಲಿ ಸ್ಕಿಲ್ ಯಾಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಯಾವ ವಿದ್ಯಾರ್ಜನೆ ಮಾಡಿ, ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಕಾಮರ್ಸ್ ಆಗಲಿ, ಹೋಟೆಲ್ ಮ್ಯಾನೇಜ್ಮೆಂಟು ಏನು ಮಾಡ್ತೀರಾ, ಆ ಪರ್ಟಿಕ್ಯುಲರ್ ಫೀಲ್ಡ್ನಲ್ಲಿ ನಿಮ್ಮಲ್ಲಿ ಕೌಶಲ್ಯತೆ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ನಮ್ಮ ಈಗ ಮಾನ್ಯ ಪ್ರಧಾನಮಂತ್ರಿಯವರು ಆ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದಾರೆ. ಈಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಅವರೊಂದು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯನ್ನೇ ತಯಾರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಒಂದು ಮಂತ್ರಾಲಯ ಉಂಟು, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತಲೇ. ಹೋದ ವರ್ಷದಿಂದ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಶುರು ಮಾಡಿದ್ದಾರೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ. ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ಮುಖ್ಯವಾದ ಪ್ರಾಶಸ್ತ್ಯ ಕೊಡ್ತಿದ್ದಾರೆ. ನೀವು PUC ಕಲಿತೀರಾ, BSc ಕಲಿತೀರಾ, BCom ಕಲಿತೀರಾ, ಏನು ಕಲಿತೀರಿ, ಬಟ್ ವಾಟ್ ಎವರ್ ಲೈನ್ ಯು ಆರ್ ಟೇಕಿಂಗ್, ಆ ಲೈನ್ನಲ್ಲಿ ನಿಮಗೆ ಸ್ಕಿಲ್ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ಇತ್ತ ಕಡೆ ನಾನು ವಿಪ್ರೋದ, ಬೆಂಗಳೂರಿನ ದೊಡ್ಡ IT ಕಂಪನಿ ವಿಪ್ರೋ, ಅದರ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಹೆಡ್ ಆಫ್ ಕಾರ್ಪೊರೇಟ್ HR ಅವ್ರ ಹತ್ರ ಮಾತನಾಡುವಾಗ ಈ ಇಂಜಿನಿಯರುಗಳು ಹೇಗೆ ತಗೊಳ್ತೀವಿ, ಏನು ಮಾಡಿದ್ರು, ಅವರೊಂದು ವಿಷಯ ಹೇಳಿದರು ನನಗೆ. 63% ಎಂಪ್ಲಾಯೀಸ್ ಆರ್ ಅನ್ಫಿಟ್ ಟು ಬಿ ಎಂಪ್ಲಾಯ್ಡ್ ಅಂತ. 63% ಜನರು ಅನ್ಫಿಟ್. ಅವರು ಕೆಲಸಕ್ಕೆ ವಿದ್ಯಾರ್ಜನೆ ಉಂಟು, ಡಿಗ್ರಿ ಉಂಟು, BE ಅಷ್ಟೇ, ಡಿಗ್ರಿ ಉಂಟು, ಬಟ್ ಕೆಲಸ ಇಲ್ಲೇ. 63%. ಇಟ್ಸ್ ವೆರಿ ವೆರಿ ಸ್ಯಾಡ್ ಸಿಚುವೇಶನ್. ಅಷ್ಟು ಜನರು ಡಿಗ್ರಿ ತಗೊಂಡು ಅನರ್ಹರು. ಏನು ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗ್ತಾರೆ, ಅವರೆಲ್ಲ ರಿಜೆಕ್ಟ್ ಆಗಿದ್ದಾರೆ ಇಂಟರ್ವ್ಯೂನಲ್ಲಿ. ಬಟ್ ಅಷ್ಟು ಹೈ ರೇಷಿಯೋ ಆಫ್ ಅನ್ಸ್ಕಿಲ್ಡ್ ಪೀಪಲ್ ಹಿಯರ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅನ್ಸ್ಕಿಲ್ಡ್ ಪೀಪಲ್. ಅವ್ರು ವಿದ್ಯಾರ್ಜನೆ ಉಂಟು. ನೀವು ವಿದ್ಯೆ ಕಲಿತ ಕೂಡಲೇ ನೀವು ಸ್ಕಿಲ್ ಡೆವಲಪ್ಮೆಂಟ್ ಆಯ್ತಂತಲ್ಲ. ನೀವು ವಿದ್ಯೆ ಕಲಿತ ಕೂಡಲೇ ನೀವೇನು ಸೇರಿ ಸ್ಕಿಲ್ ಬಂತು ದೊಡ್ಡ ಇದಂತ ಏನಿಲ್ಲ. ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲೇಬೇಕಾಗ್ತದೆ ಬೇರೆ ಬೇರೆ ಫೀಲ್ಡ್ನಲ್ಲಿ. ಅದು ಆದ ಕಾರಣ ವೆರಿ ಇಂಪಾರ್ಟೆಂಟ್, ಡಿಗ್ರಿ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ಇಲ್ಲಿ ಹೇಳ್ತಾ ಇರೋದು ಮೂಲ PUC ಉಂಟತ್ತ, ಡಿಗ್ರಿ ಮಾತ್ರ. ಡಿಗ್ರಿ ಅವರಿಗೆ ಡಿಗ್ರಿ ಉಂಟಂತ ಹೇಳಿದರು, ತೊಂದರೆ ಇಲ್ಲ. ಏಷ್ಯಾ ಖಂಡದಲ್ಲಿ ಒಂದೇ ಸಂಸ್ಥೆ ಇರುವುದು, ಡಿಗ್ರಿ ಮತ್ತು ಕೆಲಸ ಎರಡು ಕೊಡ್ತಾರೆ, ಬೇರೆ ಯಾರು ಕೊಡೋದಿಲ್ಲ. ಭಾರತದಲ್ಲಿ ಎಲ್ಲ ಕಾಲೇಜುಗಳು, IIT, IIM, ಬೆಂಗಳೂರು, ಕಲ್ಕತ್ತಾ ಎಲ್ಲ ಕಾಲೇಜುಗಳು ನಿಮಗೆ ಡಿಗ್ರಿ ಕೊಡುವುದು. MBA ಏನಾದರೂ ಬಸ್ ಡಿಗ್ರಿ ಆದ ನಂತರ ನೀವು ಮಾರ್ಗದಲ್ಲಿ ನೀವು ನಿಮ್ಮ ಓಡಾಟ ಕೆಲಸಕ್ಕೆ. ಒಂದು ಸಂಸ್ಥೆ ಉಂಟು, ಅಲ್ಲಿ ನಿಮಗೆ BA BSc ಡಿಗ್ರಿಯೂ ಕೊಡ್ತಾರೆ 3 ವರ್ಷದ್ದು, ಮತ್ತು 1.5 ಲಕ್ಷ ರೂಪಾಯಿಯ ಕೆಲಸವೂ ಕೊಡ್ತಾರೆ. ಆ ಇನ್ಸ್ಟಿಟ್ಯೂಟ್ ಇರೋದು ಪುಣೆಯಲ್ಲಿ. ಆ ಇನ್ಸ್ಟಿಟ್ಯೂಟ್ನ ಹೆಸರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ, NDA. ಅದಕ್ಕೆ ಸೇರಬೇಕಾದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್
ಅವರು ವರ್ಷಕ್ಕೆ 2 ಪರೀಕ್ಷೆ ಮಾಡ್ತಾರೆ, ಜನವರಿ ಮತ್ತು ಜುಲೈಯಲ್ಲಿ. ಪರೀಕ್ಷೆ ಪಾಸಾದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ, ಸಿಲೆಕ್ಟ್ ಆದವರಲ್ಲಿ ಹೋಗ್ತಾರೆ. ವರ್ಷದಲ್ಲಿ 600 ಮಕ್ಕಳಿಗಲ್ಲಿ ಅಡ್ಮಿಷನ್ ಉಂಟು, 40 ಮಹಿಳೆಯರಿಗೆ ಉಂಟು, 40 ಹುಡುಗಿಯರಿಗೆ ಮತ್ತು 600 ಹುಡುಗರಿಗೆ. ವರ್ಷದಲ್ಲಿ 2 ಬ್ಯಾಚು, 320 640 ಪೀಪಲ್. ಹೋದ ವರ್ಷ ಈ NDA ಪರೀಕ್ಷೆಗೆ ನಮ್ಮ ದೇಶದಲ್ಲಿ 15 ಲಕ್ಷ ಮಕ್ಕಳು ಬರೆದಿದ್ದಾರೆ ಪರೀಕ್ಷೆ. ನೀವು ಗಾಬರಿ ಆಗಬೇಡಿ, 15 ಲಕ್ಷ ಅಂತ ದೊಡ್ಡ ಫಿಗರ್ ಅದು ಪರೀಕ್ಷೆ ಬರೆದವರು. ಅಷ್ಟು ಜನರು ಅದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಕೆಲವು ಜನ ಸಿಗ್ತಾರೆ. ನಿಮಗೆ ಡಿಗ್ರಿ ಮತ್ತು ಕೆಲಸ ಸಿಗ್ತದೆ. ಈಗ ನೋಡಿ, ಕೆಲಸ ಸಿಗ್ತದೆ, ವಿದ್ಯಾರ್ಥಿ ಮಾಡಿ ಉದ್ಯೋಗ ಇಲ್ಲದಿದ್ರೆ ಪ್ರಯೋಜನ ಇಲ್ಲ. ನಿಮ್ಮ ಹೆತ್ತವರು ನಿಮ್ಮ ಮೇಲೆ ತುಂಬ ಭರವಸೆ ಇಟ್ಟಿದ್ದಾರೆ. ನನ್ನ ಮಗ, ನನ್ನ ಮಗಳು, ಅವಳು ದೊಡ್ಡ ಜನ ಆಗಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು. ನಮ್ಮ ಮಾನ್ಯ ಶಾಸಕರು ಒಂದು ವಿಷಯ ಹೇಳಿದರು, ಎಲ್ಲರೂ ವಿದ್ಯಾರ್ಜನೆ ಮಾಡಿ ವಿದೇಶಕ್ಕೆ ಹೋಗ್ತಾರೆ, ಒಳ್ಳೆ ಕೆಲಸ ಹುಡುಕಿಕೊಂಡು, ದೊಡ್ಡ ಕೆಲಸ ಹುಡುಕಿಕೊಂಡು ವಿದೇಶಕ್ಕೆ ಹೋಗ್ತಾರೆ. ಎಲ್ಲ ಹೆತ್ತವರಿಗೆ ಅದೊಂದು ಅಭಿಲಾಷೆ ಇರುತ್ತೆ. ಅವರು ತುಂಬ ಕನಸು ಕಟ್ಟಿದ್ದಾರೆ, ಕನಸು ಇಟ್ಟುಕೊಂಡಿದ್ದಾರೆ ನಿಮ್ಮ ಮೇಲೆ. ನನ್ನ ಮಗ ಮಗಳು ಒಳ್ಳೆ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕಂತ. ಆದರೆ ನೀವು ಅದಕ್ಕೆ ತಯಾರಿದ್ದೀರಾ? ಆರ್ ಯು ರೆಡಿ? ನೀವು ಅದಕ್ಕೆ ತಯಾರಾಗಬೇಕು. ನಿಮ್ಮನ್ನು ಈಗೀಗಲೇ ಡೋಂಟ್ ವೇಸ್ಟ್ ಟೈಮ್. ಮೊಬೈಲ್, ನಮ್ಮ ಸನ್ಮಾನ್ಯ ಶಾಸಕರು ತುಂಬ ಉತ್ತಮವಾಗಿ ಹೇಳಿದರು, ಆ ಮೊಬೈಲ್ನ ಗೀಳುಂಟಲ್ಲ ಅದನ್ನು ದೂರ ಇಡಿ. ಡೋಂಟ್ ಥ್ರೋ ಇಟ್ ಅವೇ. ಮೊಬೈಲ್ ಇರಲಿ, ಮಾಹಿತಿ ಎಲ್ಲ ಅದರಲ್ಲಿ ಇರುವುದು ಈಗ. ಸೊ ಆದ ಕಾರಣ ಮೊಬೈಲನ್ನು ಬಿಡಲಿಕ್ಕೆ ಆಗೋದಿಲ್ಲ. ಆದರೆ ಇಡೀ ದಿನ ಮೊಬೈಲ್ ನೋಡುವಂಥದ್ದು, ಆ ಗೀಳನ್ನು ಬಿಡಿ. ನೀವು ನಿಮ್ಮ ಗುರಿ ಇಟ್ಟುಕೊಂಡಿದ್ದೀರಿ, ನೀವು ಎಲ್ಲಿ ಹೋಗ್ತೀರಂತ, ಆ ಗುರಿಯನ್ನು ಹೇಗೆ ಪರ್ಸು ಮಾಡೋದು ಅದನ್ನು ನೋಡಿಕೊಂಡು ಇದು ತಗೊಳ್ಳಿ. ಸೊ ಹಾಗೆ ಪ್ಲ್ಯಾನ್ ಮಾಡಿ. ಸೊ ಇದರ ಒಟ್ಟಿಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಸ್ಕಿಲ್ಸ್, ಇದು ನಮ್ಮ ಲೀಡರ್ಶಿಪ್ನ ಬಗ್ಗೆ ಉಂಟದು. ನಿಗಲು ಕ್ಲಾಸ್ ಮಾಡ್ತಾರೆ ಮಲ್ಪುವಾರ ಇಲ್ಲಿ ನಿಮ್ಮ ಪರ್ಸನಾಲಿಟಿ ಲೀಡರ್ಶಿಪ್ ಡೆವಲಪ್ಮೆಂಟಿಗೆ ನಿಮಗೆ ಅವಶ್ಯಕತೆ ಉಂಟು, ಭಾಳ ಅವಶ್ಯಕತೆ ಉಂಟು. ಆದ ಕಾರಣ ನೀವು ಅದಕ್ಕೆ ತುಂಬ ಮಹತ್ವ ಕೊಡಬೇಕು. ನಿಮ್ಮ ಶಾಲೆಯಲ್ಲಿ ನಿಮಗೆ ಬೇಕಾದ ಸವಲತ್ತುಗಳನ್ನು ಅವರು ಕೊಡ್ತಾರೆ. ಆದ ಕಾರಣ ಅದರ ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯಲ್ಲಿ ನೀವು ಒಳ್ಳೆಯ ಉತ್ತಮ ಪ್ರಜೆಯಾಗಿ ಮೂಡಿಬಂದು ನಮ್ಮ ಈ ಶಾಲೆಗೆ ಒಳ್ಳೆಯ ಹೆಸರು ತನ್ನಿ. ನೀವು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತನ್ನಿ. ನಿಮ್ಮ ತಂದೆ ತಾಯಿಯವರಿಗೆ ಒಂದು ಹೆಮ್ಮೆಯ ಮಗ ಅಥವಾ ಮಗಳಾಗಿ ಹುಟ್ಟಿ ಒಂದು ಒಳ್ಳೆಯ ಹೆಮ್ಮೆ ಬರುವ ಹಾಗೆ ಅವರಿಗೊಂದು ಹೆಮ್ಮೆ ಇರಬೇಕು, ನನ್ನ ಮಗ ಅಲ್ಲಿದ್ದಾನೆ, ಮಗಳು ಎಲ್ಲಿದ್ದಾಳೆ ಅಂತ ಒಂದು ಪೀಳಿಗೆಯಲ್ಲಿ ನಡೆದುಕೊಂಡು ಮುಂದುವರಿಬೇಕು. ನಿಮಗೆ ಬೇಕಾದಷ್ಟು ಸಕ್ಸಸ್ ಬರಲಿ, ನೀವೆಲ್ಲ ವಿಜಯ ಸಾಧಿಸಬೇಕಂತ ನಾನು ನಿಮಗೆಲ್ಲ ಶುಭಾಶಯಗಳನ್ನು ಕೋರ್ತೇನೆ. ಇಷ್ಟು ಹೇಳಿ ಮತ್ತೊಮ್ಮೆ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಶ್ರೀ ದಯಾನ್ ನಾಯ್ಕನವರಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಈ ಶಾಲೆಯ ಸಿಬ್ಬಂದಿಯವರಿಗೆ ಆಭಾರಿಯಾಗಿದ್ದೇನೆ. ಅವರಿಗೆ ತುಂಬ ಧನ್ಯವಾದಗಳು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಗಾಡ್ ಬ್ಲೆಸ್. ಜೈ ಹಿಂದ್. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸಾಧಿಸುವ ಛಲ ಹೊಂದಿದ್ದರೆ ಮಾತ್ರ ನಮ್ಮ ಗುರಿಯನ್ನು ತಲುಪಬಹುದು ಎಂಬ ವಿವೇಕಾನಂದರ ದಿವ್ಯವಾಣಿಯ ಹಿನ್ನೆಲೆಯಲ್ಲಿ ಕತೆ, ನೈಜ ಘಟನೆಗಳ ಮೂಲಕ ನಮ್ಮ ಮಕ್ಕಳಲ್ಲಿ ಅಡಗಿದ ಸುಪ್ತ ಚೇತನವನ್ನು ಬಡಿದೆಬ್ಬಿಸಿದ ನಮ್ಮ ಅತಿಥಿಗಳಿಗೆ ನಮ್ಮ ಹೃನ್ಮನದ ವಂದನೆಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಅಭಿಮಾನಿಗಳು, ಹಿತೈಷಿಗಳು, ಉದ್ಯಮಿಗಳು, ಯುವ ನಾಯಕರು ಆಗಿರುವ ಶ್ರೀ ರಂಜಿತ್ ಪೂಜಾರಿ ತೋಡಾರ್ ಇವರು ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಶ್ರೀಯುತರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಮ್ಮ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಹರುಷದ ದಿನ. ವಿದ್ಯಾಭಿಮಾನಿಗಳೇ, ಪ್ರಯತ್ನಗಳು ಗರಿಕೆಯಂತಿರಬೇಕಂತೆ. ಯಾಕೆಂದರೆ ಯಾರೇ ಎಷ್ಟೇ ತುಳಿದರೂ ಮತ್ತೆ ಚಿಗುರಬೇಕಂತೆ. ಗುರಿ ತಲುಪಲೇಬೇಕು. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಇರುವ ಕೊರತೆಗಳನ್ನು ಹೋಗಲಾಡಿಸಿ ಧೈರ್ಯೋತ್ಸಾಹ ಹಾಗೂ ಆತ್ಮವಿಶ್ವಾಸದ ಚಿಂತನೆಯನ್ನು ಹೆಚ್ಚಿಸಲು
ಹಮ್ಮಿಕೊಂಡ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸುವ ಕ್ಷಣ ಇದೀಗ ಬಂದಿದೆ. ಪಟ್ಟಿಯನ್ನು ವಾಚಿಸಲಿದ್ದಾರೆ ದೈಹಿಕ ಶಿಕ್ಷಕರಾದ ಶ್ರೀ ಕಿರಣ್ ಕುಮಾರ್ ಇವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾದ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, 2023-24ನೇ ಕ್ರೀಡಾಕೂಟದ ವರದಿಯನ್ನು ಓದಲು ಇಚ್ಛಿಸುತ್ತೇನೆ. ಈ ಬಹುಮಾನವನ್ನು ಮಾನ್ಯ ಶಾಸಕರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ವುಮೆನ್ ಸೆಕ್ಷನ್ ಇಂಟರ್ ಹೌಸ್ ಟಗ್ ಆಫ್ ವಾರ್ ಕಾಂಪಿಟೇಷನ್, ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಬೇಗ ಬೇಗ ಬರಬೇಕು. ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಮಹಿಳೆಯರ ಬ್ಯಾಡ್ಮಿಂಟನ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಬೇಗ ಬನ್ನಿ. ನೀರಜ್ ಚೋಪ್ರಾ ತಂಡದವರು ಫಸ್ಟ್ ಪ್ಲೇಸ್. ಟಗ್ ಆಫ್ ವಾರ್ ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಬೇಗ ಬನ್ನಿ ಬೇಗ. ಬ್ಯಾಡ್ಮಿಂಟನ್ ಮಹಿಳೆಯರ ಬ್ಯಾಡ್ಮಿಂಟನ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ ತಂಡದವರು. ಬ್ಯಾಡ್ಮಿಂಟನ್ ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ವಾಲಿಬಾಲ್ ಮಹಿಳೆಯರ ವಾಲಿಬಾಲ್ ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ವಾಲಿಬಾಲ್ ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ. ಬನ್ನಿ ಬೇಗ ಬನ್ನಿ. ಥ್ರೋಬಾಲ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಥ್ರೋಬಾಲ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಬೇಗ ಬನ್ನಿ ಬೇಗ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ತಂಡದ ನಾಯಕಿಯರು ಯಾರಾದರೂ ತಂಡದವರು ಬಂದರೂ ಸಾಕು. ಮಹಿಳೆಯರ ಕ್ಯಾರಮ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಕ್ಯಾರಮ್ ಅಭಿನವ್ ಬಿಂದ್ರಾ. ಬನ್ನಿ ಬನ್ನಿ. ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಚೆಸ್ ಕಾಂಪಿಟೇಷನ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಮೆನ್ ಸೆಕ್ಷನ್ ಟಗ್ ಆಫ್ ವಾರ್ ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ತಂಡದವರು ಬೇಗ ಬನ್ನಿ. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಬ್ಯಾಡ್ಮಿಂಟನ್ ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಸೆಕೆಂಡ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಬೇಗ ಬನ್ನಿ ಬನ್ನಿ. ಫಸ್ಟ್ ಪ್ಲೇಸ್ ಅಭಿನವ್ ಬಿಂದ್ರಾ. ಸೆಕೆಂಡ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಫಸ್ಟ್ ಪ್ಲೇಸ್ ಅಭಿನವ್ ಬಿಂದ್ರಾ.
ಫಸ್ಟ್ ಪ್ಲೇಸ್ ಅಭಿನವ್ ಬಿಂದ್ರಾ. ಟೀಮ್ ಕ್ಯಾಪ್ಟನ್ ಬನ್ನಿ. ಇಂಟರ್ ಹೌಸ್ ವಾಲಿಬಾಲ್ ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ವಾಲಿಬಾಲ್ ಮೇಜರ್ ಧ್ಯಾನ್ ಚಂದ್ ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ತಂಡದ ನಾಯಕರು ಬೇಗ ಬನ್ನಿ. ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಬೇಗ ಬೇಗ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಕ್ರಿಕೆಟ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಕ್ರಿಕೆಟ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಕ್ಯಾರಮ್ ಕ್ರಿಕೆಟ್ ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಕ್ಯಾರಮ್ ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ. ಕ್ಯಾರಮ್ ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಚೆಸ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಚೆಸ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ ಬೇಗ ಬನ್ನಿ. ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಆನ್ಯುವಲ್ ಅಥ್ಲೆಟಿಕ್ ಮೀಟ್ ಮಾರ್ಚ್ ಫಸ್ಟ್ ಸೆಕೆಂಡ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಮಾರ್ಚ್ ಫಸ್ಟ್ ಸೆಕೆಂಡ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಬನ್ನಿ ಬನ್ನಿ ಬೇಗ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಫಸ್ಟ್ ಪ್ಲೇಸ್ ನೀರಜ್ ಚೋಪ್ರಾ. ಇಂಟರ್ ಹೌಸ್ ಮೆನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ತಂಡದವರು ಬೇಗ ಬನ್ನಿ. ಮೆನ್ ಸೆಕ್ಷನಲ್ಲಿ ಮೆನ್ ಸೆಕ್ಷನ್ ಸೆಕೆಂಡ್ ಪ್ಲೇಸ್ ಅಭಿನವ್ ಬಿಂದ್ರಾ. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲಿ ವುಮೆನ್ ಸೆಕ್ಷನಲ್ಲಿ ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ. 33 ಪಾಯಿಂಟ್. ನೀರಜ್ ಚೋಪ್ರಾ ತಂಡ ಬನ್ನಿ. ಟೀಮ್ ಬನ್ನಿ. ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ ಬನ್ನಿ. ಫಸ್ಟ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್. ಆನ್ಯುವಲ್ ಅಥ್ಲೆಟಿಕ್ ಮೀಟ್ ಮೆನ್ ಸೆಕ್ಷನ್ ಅಥ್ಲೆಟಿಕಲ್ಲಿ ಚಾಂಪಿಯನ್ಶಿಪ್ ಸೆಕೆಂಡ್ ಪ್ಲೇಸ್ ನೀರಜ್ ಚೋಪ್ರಾ. ಬೇಗ ಬನ್ನಿ. ನೀರಜ್ ಚೋಪ್ರಾ ತಂಡದವರು. ಫಸ್ಟ್ ಪ್ಲೇಸ್ ಸಚಿನ್ ತೆಂಡೂಲ್ಕರ್. ಮೆನ್ ಸೆಕ್ಷನ್ ಸಚಿನ್ ತೆಂಡೂಲ್ಕರ್ ಬೇಗ ಬನ್ನಿ. ಶ್ರವಣ್ ಅಥ್ಲೆಟಿಕ್ಸ್ ಅಲ್ಲಿ ವುಮೆನ್ ಸೆಕ್ಷನ್ ಸೆಕೆಂಡ್ ಪ್ಲೇಸ್ ಮೇಜರ್ ಧ್ಯಾನ್ ಚಂದ್.
Second place, Major Dhyanchand. Bani Akshat ಅವರು. Second place, Major Dhyanchand. First place, Abhinav Bindra. Second place ನವರು ಬನ್ನಿ. ಯಾರು ಬನ್ನಿ? First place, Abhinav Bindra. Abhinav Bindra, ಬನ್ನಿ. Annual Athletic Meet, Men Individual Champions, Hemant, Final become 400 meter, 1500 meter first position, 800 long jump second position, javelin throw third position. Annual Athletic Meet, Women Individual Championship, Akshata, second BCA, 100 meter, short put and long jump, first position, 200 meter, second position. Overall championship of the annual sports competition 2023-24, Major Dhyanchand, 141 point, 141 ಪಾಯಿಂಟ್. ಎರಡು ತಂಡದವರು ಬೇಗ ಬನ್ನಿ. ಮೆನ್ ಅಂಡ್ ವುಮೆನ್ ಓವರಾಲ್ ಚಾಂಪಿಯನ್ಶಿಪ್ ಮೇಜರ್ ಧ್ಯಾನ್ಚಂದ್. ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಹರಿಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಮಕ್ಕಳ ಕನಸು ನಗುವಿನ ಮುಗ್ಧ ಮನಸ್ಸು. ಈ ಮುಗ್ಧ ಮನಸ್ಸುಗಳಿಗೆ ಅವಕಾಶಗಳಿಂದ ಪ್ರೋತ್ಸಾಹಿಸಿದಾಗ ಭವಿಷ್ಯದ ದಾರಿದೀಪಗಳಾಗಿ ಹೊರಹೊಮ್ಮುತ್ತಾರೆ. ಈ ನಿಟ್ಟಿನಲ್ಲಿ ಹಮ್ಮಿಕೊಂಡ ಅನ್ಯ ಕಾರ್ಯ ನಿಮಿತ್ತ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮ ನಲ್ಮೆಯ ಶಾಸಕರು ಈ ಕಾರ್ಯಕ್ರಮದಿಂದ ತೆರಳಬೇಕಾಗಿರುವುದರಿಂದ ನಿಮ್ಮನ್ನು ಗೌರವಾದರಗಳಿಂದ ಬೀಳ್ಕೊಡುತ್ತಿದ್ದೇವೆ ಸರ್. ಇದೀಗ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಮಯ. ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ಗಾಯತ್ರಿ ಇವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ವಿಶ್ವವಿದ್ಯಾನಿಲಯ ಕಾಲೇಜು ಪನ್ನಡ್ಕ ಇದರ ವಾರ್ಷಿಕೋತ್ಸವದ ಅಂಗವಾಗಿ ಲಲಿತ ಕಲಾ ಸಂಘದ ವತಿಯಿಂದ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಗಳ ಬಹುಮಾನ ವಿಜೇತರ ವಿವರಗಳು ಇಂತಿವೆ. ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನಗಳನ್ನು ಸ್ವೀಕರಿಸಬೇಕು. ಮೊದಲಿಗೆ ವೈಯಕ್ತಿಕ ವಿಭಾಗ. ಈ ಬಹುಮಾನಗಳನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ರಾಜೇಶ್ ದೇವಾಡಿಗ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ರಂಗೋಲಿ ಸ್ಪರ್ಧೆ. ಫಸ್ಟ್ ಪ್ಲೇಸ್ ಋತಿಕಾ, ಸೆಕೆಂಡ್ BC. Second prize goes to Rachana, third BCom. Third place, first BCom, Swati. Mehendi competition. First prize goes to Akshaya, first BCom. Second place, Ritika, second BC. Third place goes to Fatima Shahar Banu, first BCom.
Face painting competition. First place goes to Sharan, 3rd BCom. Second place, Rakshita, 2nd BE. Third place, Sukanya, 1st BE. Drawing competition. First place, Rakshita, 2nd BA. Second place goes to Shravya, 2nd BCE. Third place, Kritika, 2nd BCom. Fancy dress competition. First place, Sukanya, 1st BA. Second prize goes to Gautami, 1st BCom. Third place, Sonika, 2nd BA. Pick and speak competition. First prize goes to Dikshit, 2nd BC. Second place, Akshata Nayak, 1st BA. Third place, Shri Raksha, 1st BC. ಬಹುಮಾನಗಳನ್ನು ವಿತರಿಸಿದ ಶ್ರೀ ರಾಜೇಶ್ ದೇವಾಡಿಗ ಇವರಿಗೆ ಧನ್ಯವಾದಗಳು ಹಾಗೂ ಬಹುಮಾನ ವಿಜೇತರಿಗೆ ಅಭಿನಂದನೆಗಳು. ಇದೀಗ ಸಮೂಹ ವಿಭಾಗ. ಈ ಬಹುಮಾನಗಳನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಕರ್ನಲ್ ಎನ್ ಶರತ್ ಭಂಡಾರಿ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಕ್ವಿಜ್ ಕಾಂಪಿಟೇಷನ್. ಫಸ್ಟ್ ಪ್ಲೇಸ್ ರಕ್ಷಿತ್ ಸಾಲ್ಯಾನ್ ಅಂಡ್ ಅಭಿಲಾಷ್ ಆಚಾರ್ಯ, 3rd BCom. Second prize goes to Jolita D'Souza and Velina Sanctis, 1st BCom. Third place, Niranjan and Pavan Kumar, 1st BCA. Cooking without fire competition. First place, Rakshita and Shankita, 2nd BA. Second place goes to Vasu and Shravan, 3rd BCom. Third place, Samiksha D and Preeti Devadiga, 1st BCA. Group dance, folk. First place, Team Kamsale, 2nd BCom. Second place goes to Team Kangilu, 2nd BA. Third place goes to Team Yakshagana, 2nd BCom.
Arts Film. First place goes to Sukanya and team, second BCom. Second place, Rashmita and team, second BCom. Third place goes to Akshata and team, second BCA. Group song folk, first place goes to Akshata and team, second BCA. Second place, Nikita and team, second BCom. ಓವರ್ ಚಾಂಪಿಯನ್ಸ್ ಪ್ರಶಸ್ತಿ ಪಡೆದ ತರಗತಿ ಸೆಕೆಂಡ್ BCA. ಬಹುಮಾನಗಳನ್ನು ವಿತರಿಸಿದ ಅತಿಥಿಗಳಿಗೆ ಧನ್ಯವಾದಗಳು ಹಾಗೂ ಬಹುಮಾನ ವಿಜೇತರಿಗೆ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಮೇಡಮ್. ಇಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ
ಅತ್ಯಂತ ಪ್ರಮುಖವಾದ ಕೆಲಸವೊಂದು ಅವರ ಭುಜವೇರಿ ಕುಳಿತ ಕಾರಣ ಅವರಿಗೆ ಇಂದು ನಮ್ಮೊಂದಿಗೆ ಈ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಹಾಜರಾಗಲು ಅಸಾಧ್ಯವಾಯಿತು. ಅವರ ಪರವಾಗಿ ಇಂದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸುತ್ತಿರುವವರು ನಮ್ಮ ಕಾಲೇಜಿನ ಸಂಯೋಜಕರು. ಸರ್, ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಈಗ ವೇದಿಕೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ನೆಚ್ಚಿನ ಹಿರಿಯರೂ ಆದ ನನ್ನ ಗುರುಗಳು ಆದ ಕರ್ನಲ್ ಶರತ್ ಬಂಡ್ಯಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ನಾನು ಅವರನ್ನು ಕೇಳ್ಕೊಂಡಾಗ, ಸರ್ ಇನ್ವಿಟೇಷನ್ ಕೊಡಲಿಕ್ಕೆ ಮನೆಗೆ ಬರಬೇಕಂತ ಕೇಳಿದಾಗ, ಇಲ್ಲ ನಾಯ್ಕ್ ಬೇಡ, ಹೌದಲ್ಲ ಬುಡ್ಚಿ ಫಾರ್ಮ್ಯಾಲಿಟಿ ಇರು, ಜಸ್ಟ್ ವಾಟ್ಸಪ್ ಕಡಪು ಕೊಡಲಿ ಯಾನ್ ಬರ್ಪೆ ಅಂತ ಒಂದು ಉಚ್ಚಾಶ್ರಯದಲ್ಲಿರುವಂಥ ಒಬ್ಬ ಮೇರು ವ್ಯಕ್ತಿ. ಆ ವ್ಯಕ್ತಿತ್ವವನ್ನು ಅವರ ಬಹಳ ಆಡು ಭಾಷೆಯಲ್ಲಿ ಗೊತ್ತಾಗುತ್ತೆ ಎಂಥ ಸರಳ ಸಜ್ಜನಿಕೆಯ ಮನುಷ್ಯ ಅಂತ. ಇಡೀ ದೇಶದ ಒಂದು ಚುಕ್ಕಾಣಿಯನ್ನು ಹಿಡ್ಕೊಂಡು ರಕ್ಷಣೆ ಮಾಡುವಂಥ ಯೋಧನಾಗಿ ಕರ್ನಲ್, ಕೊಲೋನಿಯಲ್ ಆ್ಯಕ್ಚುಲಿ ಅದು ಬ್ರಿಟಿಷ್ ಪದ, ಕರ್ನಲ್ ಪದಕ್ಕೆ ಒಂದು ಎತ್ತರಕ್ಕೆ ಬೆಳೆದ ವ್ಯಕ್ತಿ, ಸಾಮಾನ್ಯ ಮನುಷ್ಯರಲ್ಲಿ ಸಾಮಾನ್ಯರಾಗಿ ಕಲೆತು ಬೆರೆಯುವಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಅಲ್ಮನೈ ಓಲ್ಡ್ ಸ್ಟೂಡೆಂಟಿನ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಮತ್ತು ವಿಶ್ವವಿದ್ಯಾನಿಲಯ ಕಾಲೇಜಿಗೆ ಅವರ ಕೊಡುಗೆ ಭಾಳ ಅಪಾರವಾದುದು. ಸಾಮಾನ್ಯವಾಗಿ 10, 15, 20 ಮಕ್ಕಳಿಗಿಂತಲೂ ಜಾಸ್ತಿ ಅವರು ಪ್ರತಿ ವರ್ಷ ಮೋರ್ ದ್ಯಾನ್ 50,000 ಬರ್ತಿದ್ದು ಅವ್ರಿಗೆ ಎಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಾ ಇದ್ದಾರೆ. ವಿದ್ಯಾದಾನಿಗಳು ಬೇರೆ ನಮ್ಮ ಕಾಲೇಜಿಗೂ ಕೊಡುವಂಥ ಇರಾದೆಯನ್ನು ಇಟ್ಕೊಂಡಿದ್ದಾರೆ. ಅವರು ಏನಾದರೂ ಮಕ್ಕಳಿಗೆ ಕೊಡಬೇಕು ಅಂತ. ಸ್ಕಾಲರ್ಶಿಪ್ ಬದುಕಿಗೆ ಭಾಳ ಮುಖ್ಯವಾಗಿದೆ. ಅವರ ಸ್ಕಾಲರ್ಶಿಪ್ನ ಜೊತೆಗೆ ಅವರ ತಮ್ಮ ಕಾಲ ಮೇಲೆ ನಿಲ್ಲಲಿಕ್ಕೆ ಮತ್ತು ಸಮಾಜದ ಋಣವನ್ನು ತೀರಿಸಲಿಕ್ಕೆ ಅದು ಅವರು ಕೊಡುವಂಥ ಕಾಣಿಕೆ, ಆ ಕಾಣಿಕೆಯನ್ನು ಪುನಃ ಪೇ ಬ್ಯಾಕ್ ಟು ದ ಸೊಸೈಟಿ ಅವ್ರು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ. ಧ್ಯೇಯದಿಂದ ಅವರು ಕೊಡ್ತಾ ಇರೋದು. ಕೆರೆ ನೀರು ಕೆರೆಗೆ ಚೆಲ್ಲಿದಂತೆ ಅಂತ ಅವರಿಗೆ ಭಾಳ ಆಳವಾಗಿ ಮಾತಾಡಿದರು. ಅವರು ಬೆಳೆದು ಬಂದ ರೀತಿ, ಆಮೇಲೆ ಹಿಂದಿ ನಿರರ್ಗಳ ಮಾತಾಡ್ತಾರೆ. ಎಲ್ಲೋ ಹುಟ್ಟು ನಮ್ಮ ದೇಶದಲ್ಲಿ ಬೆಳೆದವರು ಈ ತುಳುನಾಡಿನ ಒಂದು ಕಂಪನ್ನು, ಇಂಪನ್ನು ಅವರ ನರನಾಡಿಗಳಲ್ಲಿ ಇದೆ. ಹಿರಿಯರು ಬಳುವಳಿಯಾಗಿ ಬಿಟ್ಟು ಹೋದ ಎಷ್ಟು ಆಸ್ತಿಯ ಒಡೆಯರು ಅವರು. ಆದ್ದರಿಂದ ಆಸ್ತಿಗಳನ್ನು ಪರ್ಚೇಸ್ ಕೂಡ ಮಾಡಿದ್ದಾರೆ. ಎಷ್ಟು ಮಾಡಿದರೂ ಕೂಡ ಅದು ಪ್ರಕೃತಿಯ ದತ್ತವಾದ ನಿಲುವು ಅಂತ ತಿಳಿದುಕೊಂಡವರು ಅವರು. ನನ್ನದು ಏನಿಲ್ಲ, ಅದು ಪ್ರಕೃತಿಯಿಂದ ಪ್ರಕೃತಿಗೆ, ಅದು ದೇಶ ಫಸ್ಟ್, ಆಮೇಲೆ ಪರಿಸರ, ಆಮೇಲೆ ನಾನು ಅಂತ ಹೇಳ್ಕೊಂಡು ಈ ಯಾವುದು ತ್ರಿಕರಣ ಶುದ್ಧಿಯಿಂದ ಬದುಕಿ ಬಾಳಿದವರು. ಇನ್ನೂ ಸಹ ಅವರಿಗೆ ಹೆಚ್ಚು ಆರೋಗ್ಯ ಸಿಗಲಿ ಅಂತ ಆಶಿಸುತ್ತೇನೆ. ಭಾಳ ಅರ್ಥಗರ್ಭಿತವಾಗಿ ನಿಮಗೆ ಎಳೆಯಾಗಿ ಹೇಳಿದರು. ಹೇಗೆ ನಿಮ್ಮ ಕೌಶಲ್ಯವನ್ನು ನೀವು ವರ್ಧಿಸಬೇಕು, ಹೇಗೆ ಸ್ಕಿಲ್ ಬೆಳೀಬೇಕು. ಇಲ್ಲದಿದ್ದರೆ ನಮಗೆ ನಮ್ಮ ಸ್ಕಿನ್ನೇ ಹೋಗುತ್ತೆ. ಸ್ಕಿಲ್ ಇಲ್ಲದಿದ್ದರೆ ನಾವು ಮಾತಾಡಲಿಕ್ಕೆ ಕಲಿಬೇಕು ಇಂಗ್ಲೀಷ್ನಲ್ಲಿ. ಎಷ್ಟೇ ನೀವು ಕಲಿಯಿರಿ, ಎಷ್ಟೇ ಡಿಗ್ರಿ ಪಡೆದು ಕೂಡ ಸಂವಹನ ಕಲೆ ಇಲ್ಲದಿದ್ದಲ್ಲಿ ನಮ್ಮ ಕೊಲೆ ಖಂಡಿತ ಆಗತ್ತೆ. ಯಾಕೆಂತ ಹೇಳಿದ್ರೆ ಸರ್ ಹೇಳಿದರು 49 ಮಕ್ಕಳು ಗಂಡು ಮಕ್ಕಳು ಹೋದವರು ಫೇಲಾಗೇ ಬಂದ್ರಂತ ಹೇಳಿದರೆ ಏನು ಅರ್ಥ? ಡಿಗ್ರಿ ಮಾಡಿದ್ದಾರೆ, ರ್ಯಾಂಕ್ ಬಂದಿರ್ಬೋದು. ಇವತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ರ್ಯಾಂಕ್ ಸಿಗ್ಬೋದು, ನೀವು ಟಾಪ್ ಬರ್ಬೋದು. ಆದರೆ ರ್ಯಾಂಕ್ ಸಿಕ್ಕಿದವರಿಗೆ, ಟಾಪ್ ಬಂದವರಿಗೆ ಜಾಬ್ ಇಲ್ಲ. ಯಾಕೆ ಗೊತ್ತಾ ನಿಮಗೆ? ಅಲ್ಲಿ ರನ್ ಆಗೋದು ನೀವು ಹೇಗೆ ಮಾತಾಡ್ತೀರಿ, ಬಾಡಿ ಲ್ಯಾಂಗ್ವೇಜ್ ಹೇಗೆ ಅಂತ. ಬಾಡಿ ಲ್ಯಾಂಗ್ವೇಜೇ ಇಲ್ಲ. ಈಗ ಬಾಡಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ, ಸಂವಹನ ಕಲೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸ್ಪರ್ಧೆಗಳನ್ನು ನಡೆಸಿದರು. ಅದು ಸ್ಪೋರ್ಟ್ಸ್ನಲ್ಲಿ ಹೇಗೆ ಓಡಬೇಕು, ಹೇಗೆ ನಿಲ್ಲಬೇಕು ಅನ್ನೋದರ ಬಗ್ಗೆ, ಟೈಮ್ ಕೀಪಿಂಗ್ ಹೇಗಿರಬೇಕು ಅನ್ನೋದನ್ನು, ಸ್ಪೋರ್ಟ್ಸ್ ಒಂದು ನಿಮ್ಮ ಮಜಲನ್ನು ಎತ್ತರಕ್ಕೆ ಏರ್ಕೊಂಡು ಹೋದರೆ, ಸಾಂಸ್ಕೃತಿಕವಾದ ನಿಮ್ಮ ಬದುಕಿನಲ್ಲಿ ಹೇಗಿರಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಜೀವನದಲ್ಲಿ ಹೇಗೆ ಬೆಳಿಬೇಕಂತ ಹೇಳಿ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡುವ ಮೂಲಕ ನೀವು ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ಗಿಟ್ಟಿಸಿಕೊಂಡಿದ್ದೀರಿ. ಗಿಟ್ಟಿಸಿಕೊಂಡವರು ಕಡಿಮೆನೇ ಇರ್ಬೋದು, ಆದರೆ ಪಾರ್ಟಿಸಿಪೇಷನ್ ತುಂಬ ಇದೆ. ಅದು ಮುಖ್ಯ. ಪಾರ್ಟಿಸಿಪೇಟ್ ಮಾಡಿಕೊಂಡು
ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಸಿಗುತ್ತೋ ಇಲ್ವೋ ಅದು ಸೆಕೆಂಡರಿ, ಆದರೆ ಸ್ಪರ್ಧೆ ಮಾಡಿದ ಛಲ ನಮಗೆ ಬೇಕು. ಆ ಛಲವನ್ನು ಎಡೆಬಿಡದೆ ಸಾಧಿಸುವಂಥ ಒಂದು ಒಳಗಿನ ದಮ್ ನಮ್ಮಲ್ಲಿ ಇರಬೇಕು. ಆ ದಮ್ ಇದ್ರೇ ಮಾತ್ರ ಅಲ್ಲಿ ಯಾವುದು ಕಾದಾಡ್ಬೋದು. ಈಗ ಅವರ ಮಾತಾಡುವ ಎಷ್ಟು ವಯಸ್ಸು, ಸಾಮಾನ್ಯವಾಗಿ ಅವರು ಮೋರ್ ದ್ಯಾನ್ 70 years, ಆದರೆ ಮಾತಾಡುವ ಶೈಲಿ, ಅವರು ನಿಂತ ಪರಿ, ಅವರು ಒಂದೊಂದನ್ನು ಹೇಳುವಾಗ ಅವರ ಮೀಸೆ ವ್ಯಕ್ತಿತ್ವ ನೋಡಿದಾಗ ಫುಟ್ಬಾಲ್ ಪ್ಲೇಯರ್, ಹಾಕಿ ಪ್ಲೇಯರ್ ಅಂತ ಹೇಳಿದರೆ ಆ ಒಂದು ಯಂಗರ್ ಜನ್ರೇಷನಲ್ಲಿ ಹೇಗಿರ್ಬೋದು ಅವರ ವ್ಯಕ್ತಿತ್ವವನ್ನು, ಎಷ್ಟು ಜನರ ಕಣ್ಣು ಅವರ ಮೇಲೆ ಬಿದ್ದಿರ್ಬೋದು. ಅದನ್ನೆಲ್ಲವನ್ನು ಮೆಟ್ಟಿ ನಿಂತವರು ಯಾವುದು ಕರ್ನಲ್ ಶರತ್ ಭಂಡಾರಿ ಅವರು. ಆ ಹೆಸರಿನಲ್ಲಿ ಶರವೇಗದ ಷರತ್ತು ಇದೆ, ಅದನ್ನು ಅವರು ಮಾಡಿದ್ದಾರೆ, ತೋರಿಸಿದ್ದಾರೆ. ಬದುಕಿನಲ್ಲಿ ಇನ್ನು ಮುಂದೆ ಅವರ ಒಳ್ಳೆಯ ಜೀವನ ನಡೆಸಲಿ ಅಂತ ಹೇಳ್ಕೊಂಡು ಆಶಿಸುವ ಮತ್ತು ಈ ದೇವರುಗಳನ್ನು ನಮಿಸುತ್ತಾ, ಯಾಕಂದರೆ ಬನಕತಾಯಿ, ನಾಗಬ್ರಹ್ಮರು, ಪಂಜುರ್ಲಿ ಅಂತ ಎಲ್ಲ ನಮಿಸ್ಕೊಂಡು ಬಂದಿದ್ದೀವಿ. ಆ ದೇವರುಗಳು ಅವರು ನಂಬಿದ ದೇವರುಗಳ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ಕೊಂಡು ಆಶಿಸುತ್ತಾ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕಿಂತ ಮೊದಲು ಕೂಡ ನಮ್ಮ ಸನ್ಮಾನ್ಯ ಶಾಸಕರು ಆದ ಮಾನ್ಯ ಉಮಾನಾಥ್ ಕೋಟಿಯನ್ರವರು, ನಾನು ಅವರು ಹೇಳ್ತಾ ಇದ್ದೆ, ಸರ್ ಕೂಡ ಅದನ್ನು ಅಲ್ಲೆಲ್ಲಿ ರೆಫರೆನ್ಸ್ ಮಾಡ್ತಾಯಿದ್ರು. ಯಾರು ಅವರ ಹಿನ್ನೆಲೆಯಲ್ಲಿ ಬಂದಿದ್ದಾರೋ ಅವರೆಲ್ಲ ಗುರುತಿಸಬೇಕು. ಅವರಿಗೆ ಅವರು ಬರೀ ಗುರುತಿಸಿ ಮಾತ್ರ ಅಲ್ಲ, ಕಾಡ ತಪ್ಪು ತೋಡ ನೀರು ಅಂತ ಬಗ್ಗೆ ಒಂದು ಸ್ಟೋರಿ ಹೇಳಿದರು. ನಮ್ಮ ಜೀವನದಲ್ಲಿ ಹೇಗೆ ಒಂದು ಚಪ್ಪಲಿ ಕಥೆ ಹೇಳಿದರು. ಅದಕ್ಕೆ ಪೂರಕವಾಗಿ ನನ್ನ ಒಂದು ಚಪ್ಪಲಿ ಕಥೆ ಇದೆ. ಆದರೆ ನಾನು ಈಗೇನೆ ಗೇರು ಬೀಜ ಎಲ್ಲ ಹೆಕ್ಕಿಕೊಂಡು ಸಂತೆಗೆ ಹೋಗುವಾಗ, ಬುಧವಾರ ಸಂತೆಗೆ ಹೋಗುವಾಗ ಚಪ್ಪಲಿ ಇಲ್ಲ. ಆ ದಿವಸ ಅಂಗಡಿ ಬಂದ್. ಆಗ ನನ್ನ ಚಿಕ್ಕಪ್ಪ ಹೇಳಿದರು, ಅಂಗಡಿ ಬಂದು ನಾವು ಹಿಂದೆ ಹೋಗುವ ಅಂತ. ಹಾಗಾದರೆ ಬರೀ ಚಪ್ಪಲಿ ತೆಗೆದುಕೊಳ್ಳಿಕ್ಕೆ ಆಗಲಿ ಅಂತ ಕೂಗಿಕೊಂಡೇ ಮನೆಗೆ ಹೋಗಿದ್ದೆ ನಾನು. ಆಗ ಚಡ್ಡಿಯ ಕಥೆಗಳು, ನಾವೆಲ್ಲ ಚಡ್ಡಿ ಮತ್ತೆ ಬಂದದ್ದು, ಅದರ ಹಿಂದೆ ಒಂದು ತುಂಡು ಬಟ್ಟೆ ನಮಗೆ ಮಾನ ಮುಚ್ಚಲಿಕ್ಕೆ ಕೋಮಣ್ಣ ಅಂತ ಇದ್ದಾರೆ, ಅದೇ ಇತ್ತು. ಅದು ಬಿಟ್ಟರೆ ನಾವು ಚಡ್ಡಿ ಹಾಕಲಿಕ್ಕೆ ಕಲ್ತದ್ದೇ SLC ನಂತರ. ಮತ್ತು ನಮ್ಮ ಚಪ್ಪಲಿ ಹಾಕಿದೆ ನಾವು PUC ಕಾಲೇಜಿಗೆ ಹೋಗಿದ ನಂತರ ಚಪ್ಪಲಿ ಹಾಕಿದ್ನು. ಅದು ಕೂಡ ನಂಗೆ ಫ್ರೆಂಡ್ ಯಾರೋ ಕೊಟ್ಟದ್ದು, ನನಗೆ ಒಂದು ಹಾಫ್ ಶೂ ಕೊಟ್ಟದ್ದು. ಅವನು ಫಾರಿನಿಂದ ಬಂದ, ಅವನ ಹೆಸರು ಅಶ್ರಫ್ ಅಂತ ಹೇಳ್ಕೊಂಡು, ಮೊಹಮ್ಮದ್ ಶರೀಫ್ ಅಂತ. ಅಶ್ರಫ್ ಬೇರೆ ಹೆಲ್ಪ್ ಮಾಡಿದ್ದಾನೆ. ಮೊಹಮ್ಮದ್ ಶರೀಫ್ ನನಗೆ ಹಾಫ್ ಶೂ ಕೊಟ್ಟದ ನಂತರ ನಾನು ಕಾಲೇಜಿನ ಹೀರೋ ಆದೆ. ಅಂದರೆ ಆ ಚಪ್ಪಲಿ ಒಂದು ಶೂ ನಡ್ಕೊಂಡು ಹೋಗೋದೇ ಸ್ಟೈಲ್. ಆವಾಗ ಒಂದು ಬೆಲ್ ಬಾಟಮ್, ಒಂದು ಪ್ಯಾಂಟ್ ಕೂಡ ಕೊಟ್ಟ ಅವನು. ಚಡ್ಡಿ ಹೋಗಿ ಪ್ಯಾಂಟ್ ಬಂತು. ಅದಕ್ಕಿಂತ ಮುಂಚೆ ಲುಂಗಿ ನಮ್ಮದು, ಆ ಲುಂಗಿ ಡ್ಯಾನ್ಸ್ ಮಾಡೇ ಇದ್ದವ್ರು ನಾವೆಲ್ಲ. ಸೊ ಆದ್ದರಿಂದ ನಮ್ಮ ಆ ಸರ್ ಹೇಳುವಾಗ ಒಂದೊಂದು ಕತೆ ಒಂದು 40 ವರ್ಷಗಳ ಹಿಂದೆ, ಆ ಕತೆಗಳು ಎಲ್ಲಿ ಕೂಡ ನಾವು ಬರೆದ್ರೆ ಒಂದು ದೊಡ್ಡ ಸ್ಟೋರಿ, ಫಿಲ್ಮೇ ಆಗ್ಬೋದು. ಸೊ ಆದ್ದರಿಂದ ಆ ಕತೆಗಳಲ್ಲಿ ಒಂದು ನೆನಪು ಇದೆ, ಸೊಂಪು ಇದೆ, ಕಂಪು ಇದೆ, ಒಂದು ಕೈಘಟನೆ ಇದೆ. ಅದೆಲ್ಲವೂ ಕೂಡ ಕೈಘಟನೆಗಳನ್ನು, ನೋವುಗಳನ್ನು ಈಗ ಮನವರಿಕೆ ಮಾಡಿದಾಗ ಅದರಲ್ಲಿ ಸಂತೋಷ ಕೂಡ ಇದೆ, ತೃಪ್ತಿ ಕೂಡ ಇದೆ. ಒಂದೊಂದು ಫ್ಯಾಮಿಲಿಯಲ್ಲಿ ಕ್ರಿಕೆಟ್ ಟೀಮಿಗೆ ಒಂದು ಕಡಿಮೆ 10 ಮಂದಿ ಮಕ್ಕಳು, ತಂದೆ ತಾಯಿ, ಮತ್ತೊಂದು ಫುಲ್ ಕ್ರಿಕೆಟ್ ಟೀಮ್ 11 ಮಕ್ಕಳು, 12 ಮಕ್ಕಳು, ಒಂದೇ ಮನೆ, ಒಂದೇ ಎಲೆ, ಒಂದೇ ಸೋಪು, ಒಂದೇ ಒಲೆ, ಒಂದೇ ನಮಗೆ ಕರ ಅಂತ ಹೇಳ್ತಾ ಇದ್ದಾರೆ, ಗಂಜಿ ಮಾಡುವ ಕರ, ರಾಗಿ ಗಂಜಿ ತಿನ್ನಲಿಕ್ಕಿಲ್ಲ. ಆಗ ಈ ಗುಜ್ಜೆಯನ್ನು ನೋಡುವಾಗ ನೆನಪಾಗುತ್ತೆ, ಜಾಕ್ ಫ್ರೂಟನ್ನು ಎಷ್ಟು ಚಂದವಾಗಿದೆ. ಅದನ್ನು ಎಣಿಸುವಾಗ ನಮ್ಮ ಹಿರಿಯರ ನೆನಪಿಸಾಗುತ್ತೆ. ಯಾವುದು ಜಾಕ್ ಫ್ರೂಟ್ ಮರಗಳನ್ನು, ಈ ಕಂಗು ಯಾವುದು ತೆಂಗುಗಳನ್ನು ನೋಡಿದಾಗ ಅವರು ನೆಟ್ಟದ್ದು. ಹಣ ಇಲ್ಲ ಆವಾಗ, ಗುಣ ಮುಖ್ಯ ನಮಗೆ ಇತ್ತು. ಅದೆಲ್ಲ ಪರಿಸರದಲ್ಲಿ ಬೆಳೆದ ಆ ಮಾತುಗಳು ಎಳೆಯಾಗಿ ಬಿಡಿಸಿದ ನಮ್ಮ ಶಾಸಕರು ಒಂದು ಉದ್ಘಾಟನೆ ಮಾಡಿ ಭಾಷಣ ಮಾಡಿದ ಹೇಳಿದ ರೀತಿ ಪರಿ ಇದೆಯಲ್ಲ, ಅದು ನಿಜವಾಗ್ಲೂ ಅತ್ಯದ್ಭುತವಾದ ಸೋಲ್ ಟಚಿಂಗ್, ರಿಯಲಿ ಸೋಲ್ ಟಚಿಂಗ್. ಆತ್ಮವನ್ನು ಟಚ್ ಮಾಡಿ, ಹೃದಯವನ್ನು ಟಚ್ ಮಾಡುತ್ತೆ. ಆದ್ದರಿಂದ ಮಕ್ಕಳು, ನಿಮಗೆ ಅದು ಸ್ಟೋರಿ ಇರ್ಬೋದು, ನಿಮಗೆ ಆ ಕಷ್ಟದ ಕಥೆನೇ ನಿಮ್ಗೆ ಗೊತ್ತಿಲ್ಲ, ಆದರೂ ಕೂಡ ಕಷ್ಟದ ಮಕ್ಕಳು ಇಲ್ಲಿ ಇದ್ದಾರೆ. ಹಣ ಇಲ್ಲ, ಗುಣ ಇದೆ ಅವರಲ್ಲಿ, ಅದ್ಭುತವಾದ ಗುಣ ಇದೆ ಮಕ್ಕಳಲ್ಲಿ. ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಟೀಮ್ ಇದೆ ಸರ್, ವರ್ಕಿಂಗ್ ಟೀಮ್ ಇದೆ. ಅದು ಡಾಕ್ಟರೇಟ್ ಎದ್ದವು ಇದ್ದಾರೆ, ಎಲ್ಲ ಲೆಕ್ಚರ್ಸ್ ಇದ್ದಾರೆ. ತಿಂಗಳಿಗೆ 4 ತಿಂಗಳಿಗೊಮ್ಮೆ ಸಂಬಳ ಕೊಟ್ಟರು ಕೂಡ ಮುಖದಲ್ಲಿ ಇರುವ ನಗುವಿಲ್ಲ. ಒಂದು ಸ್ಮೈಲ್ ಫೋರ್ಸ್ಫುಲ್ ಆಗಿ ಬರುತ್ತೆ, ಅದುವೇ ನಮ್ಮನ್ನು ಕಾಪಾಡೋದು. ಅವರ ಒಳಗಡೆ ನೋವುಗಳಿದ್ದಾವೆ. ಆ ಶಶಿಕಲಾ ಇರ್ಬೋದು, ಯಾವಾಗಲೂ ಕೂಡ ಎಟ್ ದ ಬಿಗಿನಿಂಗ್ ಅವರು ಓಡಾಡಿದ ರೀತಿ, ಮತ್ತೊಂದು ಕಡೆ ಹೋಗಿದ್ರು ಅಲ್ಲಿ. ಇವತ್ತು ಕೂಡ ಹೋದ ನಂತರ ಕೂಡ ಅವ್ರು ಯಾಕೆ ಬರ್ಲಿಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಬೇರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಕೂಡ ಇದ್ದರೂ ಕೂಡ ಅವ್ರು ಹೇಳಿದರು, ಸರ್ ಒಂಜಿ ಸಂಗೇರಿ ಪೋದು ಬಲೆ ಅಥವಾ PUC ಕಾಲೇಜಿಗೆ ಪೋದು ಬಲೆ ಮಾತೆಗಳ ಪ್ಯಾಂಪ್ಲೆಟ್ ಕೊರಲೆ ಬೊಕ್ಕ ಯಾಲ ನಂಬರ್ ಕೊರಪೆ ಪ್ರಿನ್ಸಿಪಾಲ್ನ ಪಾತಿರ್ದು ಬಲೆ ಸರ್, ನಮ್ಮ ಕಾಲೇಜಿಗೆ ಅಡ್ಮಿಷನ್ ಜಾಸ್ತಿ ಆವಾಡ ಅಂತ. ಯಾಕೆಂದರೆ PUCಯಿಂದ ಬಂದಾಗ ಅವರು ಹೇಳ್ತಾ ಇದ್ದಾರೆ, ಸಂಗೇರಿ ಪೊಂಡ ಎಲ್ಲ ಬರ್ಪೆ ಸರ್ ಇರೋ ಒಟ್ಟುಗ ಅಂತ. ನೋಡಿ, ಹೋದ ರೀತಿ ಪರಿ ಬೇರೆನೇ ಇರುತ್ತೆ.
ಕಾಲೇಜಿನ ಬಗ್ಗೆ ಸ್ಟಾಫ್ ತಿರಸ್ಕಾರ ಇರಬೇಕಿತ್ತು, ಅದಿಲ್ಲ. ಅವರು ಪುರಸ್ಕಾರ ಮಾಡಿ ಈ ಕಾಲೇಜನ್ನು ಒಪ್ಪಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ಆ ಮೇಡಮ್ ಒಂದು ಸಣ್ಣ ಜೀವಿಯನ್ನು ಹಿಡ್ಕೊಂಡು ಇದ್ರೂ ಕೂಡ ಇರ್ಬೋದು, ಎಲ್ಲರೂ ಇರ್ಬೋದು. ಅವರು ತಮ್ಮದೇ ಆದ ಯಾವುದು ಕಾಮತ್ ಇರ್ಬೋದು, ವಿಶ್ವನಾಥ್ ಕಾಮತ್ ಇರ್ಬೋದು, ಅಥವಾ ನನ್ನ ಫ್ರೆಂಡ್ ಶಿವಾನಂದ ಪ್ರಭು ಇರ್ಬೋದು, ದಯಾನಂದ ಪೈ ಇರ್ಬೋದು, ಇವರೆಲ್ಲ ಕೂಡ ತನಗೆ ತೋಚಿದಂತೆ ಎಲ್ಲಿ ಕೂಡ ಈಗೋ ಇಲ್ಲದೆ ನಿಸ್ವಾರ್ಥವಾಗಿ ಒಂದು ಈ ಅಳಿಲು ಸೇವೆ ಮಾಡಿಕೊಂಡು ಬಂದವರು. ಅವರ ಒಟ್ಟಿಗೆ ಕೈ ಜೋಡಿಸಿದವರು, ನಮ್ಮ MLA ಒಟ್ಟಿಗೆ ಕೈ ಜೋಡಿಸಿದವರು. ಶಾಸಕರು ನಿರ್ಮುಟ್ಟಿ ಎದೆ ತಟ್ಟಿ ಮನಸ್ಸು ತಟ್ಟಿ ಮಾತಾಡ್ತಾರೆ. ಆಮೇಲೆ ಅವರ ನಿಷ್ಠೂರತೆ ಇದೆ, ಮಾತಾಡಿದ ಆಗಲೇಬೇಕು ಅದು ಅಂತ. ಅದೇ ಮಕ್ಕಳಿಗೆ ಹೇಳಿದರು. ವಿಶ್ವನಾಥ್ ಕಾಮತ್ ಕೂಡ ಬಂದಾಗ ನೇರವಾಗಿ ನಿಷ್ಠೂರಾಗಿ ಮಾತಾಡ್ತಾರೆ. ಹೃದಯದಲ್ಲಿ ಏನಿಲ್ಲ, ಒಬ್ಬ ಮುಗ್ಧ ಮನಸ್ಸಿನ ಬಾಲಕಿದ್ದಾಗೆ ಅವರು ಹೇಳ್ತಾರೆ. ಈಗ ನಮಗೆ ಇನ್ನೂ ಹಂಚು ಬೀಳಲಿಕ್ಕೆ ಆಗಿದೆ, ಅದು ಕೂಡ ನಿನ್ನೆ ಹೋಗಿ ನಮಗೆ ಅರಿವಿದ್ದನಂತೆ ಹೋಗಿಕೊಂಡು ರಂಜಿತ್ ಪೂಜಾರನ್ನು ಮತ್ತೆ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಳೆ ಬರುವ ಮೊದಲು ಆಲ್ರೆಡಿ ಒಂದು ಇದು ಬಿದ್ದಿದೆ. ಅದು ದೇವರ ದಯದಿಂದ, ಈ ದೈವಗಳ ದಯದಿಂದ ತಲೆಗೆ ಯಾರಿಗೆ ಬೀಳಲಿಲ್ಲ, ಆದರೆ ಬಿದ್ದಿದೆ ಹಿಂದೆ. ಅದು ಇನ್ನು ಬೀಳದ ಹಾಗೆ ಅದು ಗಟ್ಟಿಮುಟ್ಟಿ ಮಾಡಿದರೆ ಸರ್. ಯಾಕಂದರೆ ಡೈಲಪಿಟೆಡ್ ಕಂಡೀಷನ್ ಇನ್ಸ್ಟಿಟ್ಯೂಷನ್ ದಟ್ ಇಸ್, ಅದು ಯಾವುದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇದು 50 ವರ್ಷಗಳ ಹಿಂದಿನ ಗೋಡೆ ಗಟ್ಟಿ ಇದೆ, ಮೇಲೆ ಹಂಚುಗಳೆಲ್ಲ ಹೋಗಿದೆ, ಅದರ ಮೇಲೆ ಗರು ಅಂತ ಇದ್ದಾರಲ್ಲ, ಆ ರೀಪ್ ಎಲ್ಲ ಕುಂಬಾಗಿ ಹೋಗಿದೆ. ಅದರಿಂದ ಬಿಕಾಸ್ ಆಫ್ ರೈನಿಂಗ್ ಸೀಸನ್ ಅದೆಲ್ಲವೂ ಕೂಡ ಡೈಲಪಿಟೆಡ್ ಕಂಡೀಷನ್ ಇದೆ. ಅದೆಲ್ಲವನ್ನು ನಮ್ಮ ಬದುಕೇ ಒಂದು ಡೈಲಪಿಟೆಡ್ ಕಂಡೀಷನ್ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು. ಇನ್ಸ್ಟಿಟ್ಯೂಷನ್ ಜೊತೆಗೆ ನಾವು ಬದುಕಬೇಕು, ಬಾಳಬೇಕು, ಎಲ್ಲರಲ್ಲಿ ಒಂದಾಗಿ. ಯಾರೋ ಮರೆಯೆದುರು ಮೆರಿ ಮಂಕುತಿಮ್ಮ ಅಂತ ಹೇಳ್ತಾನೆ. ಸೊ ಅದರಿಂದ ನಾವೆಲ್ಲರ ಮಂಕುತಿಮ್ಮನ ಕಗ್ಗದ ಕೊಡುಗೆಗಳೇ, ಕಲಿಗಳೇ. ಸೊ ಅದರಿಂದ ನಮಗೆ ಒಂದು PTA ಇದೆ, ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಇದೆ. ಅದರಲ್ಲಿ ನಮ್ಮ ರಾಜೇಶ್ ಅವರು ನಮ್ಮ ಯಾವುದು ಅಧ್ಯಕ್ಷರಾಗಿದ್ದಾರೆ. ಅವರು ಹೇಳಿದರು, ಸರ್ ಹಿಂಗೆ ಮಸ್ಸು ಕೊರೋಡಿಂದ ಆಸೆ ಉಂಡು. ಪಾಪ ಅವರೊಂದು ಅಂಗಡಿಯಲ್ಲಿ ದುಡಿತಾರೆ, ಅವರ ಮನಸ್ಸು ನಮ್ಮನ್ನು ನೋಡಿದೆ, ಒಂದು ಅವರ ಒಳಗೆ ಒಂದು ಇನ್ಫೀರಿಯಾರಿಟಿ ಇರಿದೆ. ಸೊ ಏನಡ ದುಡ್ಡಿತ್ತು ನಾನು ಎತ್ತು ಕೊಡ್ತವೆ, ನಮ್ಮ ಕೂಡ ಹಾಗೇನೆ, ನಮ್ಮಲ್ಲಿ ದುಡ್ಡು ಇದ್ದವರು ಕೂಡ ನಮಗೆ ಕೊಡಲಿಕ್ಕೆ ಮನಸ್ಸಲ್ಲಿ ಎತ್ತು ಕೊಡ್ತವೆ ಅಂತ ಇತ್ತು. ಬಟ್ ಅವರು ಹೇಳಿದ ರೀತಿ ಪರಿ, ಸರ್ ಎಂಗ್ಳು ಕೊರ್ಪ ಎಂಗ್ಳೊಂದು ಟರ್ಮ್ ಮುಗಿಸ್ಬಿಟ್ಟು ಎಂಗ್ಳು ಎಂಚಿನಾಳ ಕೊರಡು ಸರ್ ಅಳಿಲು ಸೇವೆ ಮಲ್ಪೋಡು ಅಂತ. ಯಾಕೆ ಅಂತ ಹೇಳಿದರೆ, ಐ ಟೆಲ್ ಯು ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಯಾವುದೇ ಸೇವೆ ಮಾಡಲಿಕ್ಕೆ ಹಣದಿಂದಲೇ ಆಗತ್ತೆ ಅಂತ ಹೇಳ್ಕೊಂಡು ಆಗುವುದೇ ಇಲ್ಲ. ಹಣದಕ್ಕಿಂತ ಮೀರಾಗಿ ಒಂದು ಸುಂದರವಾದ ಹೃದಯ, ಸುಂದರವಾದ ಕನಸು, ಸುಂದರವಾದ ನಗು ಇದ್ದರೆ ಸಾಕು. ಅದು ಮಾತ್ರ ಎಲ್ಲವನ್ನು ನಾವು ಯಾವ ಪ್ರಪಂಚವನ್ನೇ ಗೆಲ್ಬೋದು. ನೀವು ಬರ್ತಾ ಇದ್ದೀರಲ್ಲ, ನಾವು ಫೀಸ್ ಕಟ್ಟಿದ್ದೀವಿ ಮಕ್ಕಳಿದ್ದು, ಶಾಸಕರು 7 ಮಂದಿಯ ಫೀಸ್ ಕಟ್ಟಿದ್ದಾರೆ, ನಾವು ಸಹ ಕೊಡ್ತೀವಿ. ನಾನು ಯಾವಾಗಲೂ ನಿಮಗೆ ಹೇಳೋದುಂಟು, ಎಲ್ಲಿ ಪರಿಸರಕ್ಕೆ ನಿಮ್ಮ PUC ಕಾಲೇಜಿನ ನಿಕ್ಲು ಬಲೆ ಅಂತ ಕರ್ಕೊಂಡು ಬನ್ನಿ ಮಕ್ಕಳನ್ನು. ಫೀಸಿನ ಬಗ್ಗೆ ಮತ್ತೆ ನೋಡುವ. ಮೇಡಮ್ ಆಶಲತ್ ಹೇಳಿದರು, ಸರ್ 90% ಇದೆ, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಕೂಗಿಕೊಂಡೇ ಹೋದರು. ಅದಕ್ಕೆ ನಾನು ಆಶಲತ್ ಹೇಳಿದೆ, ನೋಡು ಮಗ, ಅವ್ರು ಕಳಿಸುವಾಗ ಹೋಗುವಾಗ ಬನ್ನಿ ಅಂತ ಹೇಳಬೇಕು. ಅವರು ಹಾಗೇನೆ ಹೇಳಿದ್ದಾರೆ, ಆಶಾ ಶಾಲೆಟ್ ಹೇಳಿದ್ದಾರೆ, ನೀವು ಬನ್ನಿ ಮತ್ತೆ ನೋಡುವ ಅಂತ, ಫೀಸ್ ಮತ್ತೆ ನೋಡುವ, ಬನ್ನಿ ನೀವು ಬನ್ನಿ ಅಂತ. ನೀವು ನಿಮ್ಮ ಎಲ್ಲ ಅಲ್ಲಿ ನಿಮ್ಮ ಹತ್ತಿರದ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಸ್ಔಟ್ ಹೇಳಬೇಕು. ಎಂಕ್ಲ ಕಾಲೇಜಿಗೆ ಬಲ್ಲೆ ಮುಲ್ತ ಚಮತ್ಕಾರ ಮೂಲ ಬೇರೆನೇ ಮೂಲ ಮ್ಯಾಜಿಕ್ ಬೇತೇನೆ ಒಂದೊಂದು ಪನ್ಲೆ. ನಿಮಗೆ ನಲಿಲಿಕ್ಕೆ ಕಲಿಸ್ತದೆ, ಆಡಲಿಕ್ಕೆ ಕಲಿಸ್ತದೆ, ಕುಣಿಲಿಕ್ಕೆ ಕಲಿಸ್ತದೆ, ಏನು ಇದೆ ನಗಾಡಲಿಕ್ಕೆ ಇಲ್ಲಿ ಕಲಿಸ್ತದೆ. ನಿಮ್ಮ ನಗುವು ಸುಂದರವಾದ ನಗು ಇದ್ದೀರಿ. ಇವತ್ತು ಶಾಸಕರು ಹೇಳಿದಂತೆ ಈ ದಿವಸ ಸ್ವಲ್ಪ ಮೇಕಪ್ ಮಾಡಿ ನಾವು ಬಂದಿರ್ಬೋದು ಹೆಣ್ಮಕ್ಕಳು. ಅದು ಮೇಕಪ್ ಎಲ್ಲಿ ಕರಗ್ತದೋ ಈ ಬಿಸಿನಲ್ಲಿ ಒಂಥರ ಹೆದರಿಕೆ ಇರ್ಬೋದು. ನಥಿಂಗ್ ಟು ವರಿ ಎಟ್ ಆಲ್. ನೀವು ಸುಂದರವಾದ ನಗುವೇ ನಿಮಗೆ ಕಾಸ್ಮೆಟಿಕ್ ಎನರ್ಜಿಯನ್ನು ಕೊಡ್ತದೆ, ಅದು ಕಾಸ್ಮಿಕ್ ಎನರ್ಜಿಯನ್ನು ಕೂಡ ಕೊಡ್ತಾ ಅಲ್ವಾ ಸರ್? ಸೊ ಆದ್ದರಿಂದ ನಿಮ್ಮ ಬದುಕು ಇನ್ನೂ ಸಹ ವೈಬ್ರೆಂಟ್ ಆಗಿರಲಿ. ಕೆಲವರಿಗೆ ಪ್ಯಾಂಟ್ ಶರ್ಟ್ ಇಲ್ಲದಿರ್ಬೋದು, ಅದನ್ನು ಒಗ್ದು ಹಾಕಿ ಒಳ್ಳೆ ಐರನ್ ಮಾಡಿರ್ಬೋದು. ನಮ್ಮ ಹಿಂದಿನ ಕಥೆಗಳು ನೆನಪಾಗುತ್ತೆ. ನಿಮ್ಮ ಪ್ರತಿ ಕಣ್ಣುಗಳಲ್ಲಿ ನನ್ನ ಜೀವನ ನೋಡ್ತೀನಿ, ಬಾಲ್ಯದ ಜೀವನಗಳನ್ನು. ಇಲ್ಲಿಯ ನಮಗೆ ಸ್ಟಾಫ್ ಕೂಡ ಹಾಗೆ ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿಯಲ್ಲಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಕಾಲ ಮಿಂಚಿ ಹೋಗಿದೆ. ಈವಾಗಲೀಗ ನಿಮಗೆ ಲಘು ಎಲ್ಲ ಉಪಹಾರ ಬರುತ್ತೆ, ಅದನ್ನು ಸವಿಯಿರಿ ಪ್ರೀತಿಯಿಂದ. ಏನು ಇದೆ ಇಲ್ಲಿಂದ ಅದನ್ನು ಸವಿಯುವ. ನಿಮ್ಮ ಭವಿಷ್ಯಕ್ಕೆ ನಿಮ್ಮದಾದ ಕೊಡುಗೆಯನ್ನು ಕೊಡಿ. ಈ ಕಾಲೇಜನ್ನು ಮರಿಬೇಡಿ. ಕಾಲೇಜಿಗೆ ಬೆಳವಣಿಗೆಯಲ್ಲಿ ಈಗ ಸೋಮಪ್ಪ ಅಲಂಗಾರ್ ಕೂಡ ಇದ್ದಾರೆ, ಅವರು ಎಲ್ಲ ಕೂಡ ನಮಗೆ ಸಹಾಯ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಲೈಬ್ರರಿಗೆ ಚೇರ್ಗಳು ಅವರ ಸಮ್ಮುಖದಲ್ಲಿ ಅವ್ರ ಉಸ್ತುವಾರಿ ಎಲ್ಲ ಬರ್ತದೆ, ಒಂದು 30-40 ಚೇರ್ಗಳು ಬರ್ತವೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಆಲ್ರೆಡಿ ಅಮೌಂಟ್ ಕಲೆಕ್ಟ್ ಆಗಿದ್ದುಂಟು. ಮಂಗಳೂರಿನಿಂದ ಕೂಡ ಶಾಯಿ ಆಶ್ರಯದಿಂದ ಕೊಟ್ಟಿದ್ದಾರೆ, ತುಂಬ ಜನ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟು ಅದಕ್ಕಿಂತ ಮಿಗಿಲಾಗಿ ನಾವು ಕರೆದಾಗ ಓಡಿ ಬರುವ ವಿಶ್ವನಾಥನೇ ನಮ್ಮಲ್ಲಿದ್ದಾರೆ, ವಿಶ್ವನಾಥ್ ಕಾಮತ್. ಸೊ ಆದ್ದರಿಂದ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಬರಿಸಿ, ಇನ್ನು ಮುಂದೆ ಕೂಡ ನಮ್ಮ ಕಾಲೇಜಿಗೆ ನಮ್ಮ ಮಾನ್ಯ ಶಾಸಕರ ಒಬ್ಬ ಮುಖ್ಯ ಪ್ರಾಣನಾಗಿ, ರಾಮ ಶಾಸಕ ಆದರೆ ಉಮನಾಥ್ ಕೋಟೆನ ಆದರೆ ಒಬ್ಬ ಮುಖ್ಯ ಪ್ರಾಣನಾಗಿ ವಿಶ್ವನಾಥ್ ಕಾಮತ್ ಮಾಡಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಈ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳ
ವಿದ್ಯಾರ್ಥಿಗಳ ವಿಶ್ವವಿದ್ಯಾನಿಲಯದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಮಾತಿನ ಕೊನೆಗೆ ನನಗೆ ವಿ ಸಿ ಅವರು ಈಗೊಂದು ವಾಟ್ಸಪ್ ಮೆಸೇಜ್ ಮಾಡಿದೆ. ಅದಕ್ಕೆ ನಾನು ಫಸ್ಟ್ಗೆ ನೋಡಿದೆ, ಮೆಸೇಜನ್ನು ಓದುವ ಅಂತ ಕಳಿಸಿಕೊಟ್ಟಿದ್ದೆ, ಅದನ್ನು ಎಲ್ಲಿಯಾದರೂ ಹೇಳಿ ಅಂತ. ವಿ ಸಿ ಕಳಿಸಿದ ಮೆಸೇಜನ್ನು ಹೇಳ್ತೀನಿ. ಗುಡ್ ಮಾರ್ನಿಂಗ್ ಡಿಯರ್ ಪ್ರಿನ್ಸಿಪಾಲ್ ಆ್ಯಂಡ್ ಮೈ ಡಿಯರ್ ಬ್ರೋ ಡಾಕ್ಟರ್ ದಯಾನಂದ್ ನಾಯ್ಕ್ ಆ್ಯಂಡ್ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್. Due to urgent work, I could not be part of your celebration. I will come and meet you all personally. Meanwhile, I wish you all the best and happy time. Let this day make you more socially responsible, academically more committed and personally joyful. Take care of your health, each other on the campus to be happy. I wish you all the best. ಅಂತ ನಮಗೆ ವಿಶಸ್ ನಿಮಗೆ ಕಳಿಸಿದ್ದಾರೆ. ಅವರಿಗೆ ನಾನು ಓದ್ತಾ ಇದ್ದೀನಿ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು. ವಿ ಸಿ ಅವರು ಇದಕ್ಕೆ ಅವ್ರದ್ದಾದ ಒಂದು ಕಾಂಟ್ಯಾಕ್ಟ್, ಒಂದು ಇಮೇಜಿನ ಇದೆ. ನಮಗೆ ಈಗ ಹೊಸ ಬಿ ಎ ಕೂಡ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆ್ಯಡ್ ಮಾಡಲಿಕ್ಕೆ ಅವರು ಹೇಳಿದ್ದು. ನೆಕ್ಸ್ಟ್ ಬಿ ಎ ಕೂಡ ಪೊಲಿಟಿಕಲ್ ಸೈನ್ಸ್ ಬರುತ್ತೆ. ಒಂದು ಒಳ್ಳೆಯ ಡೆವಲಪ್ಮೆಂಟ್, ಅಭಿವೃದ್ಧಿ ಆಗುತ್ತೆ. ಅದು ನಿಮಗೂ ಒಳ್ಳೆಯದಾಗಲಿ, ನಮ್ಮ ಸ್ಟಾಫ್ಗೂ ಒಳ್ಳೆಯದಾಗಲಿ. ನಿರಂತರವಾಗಿ ಅವರು ಬಯಸಿದ, ಯಾಕೆಂದರೆ ದುಡಿದವನಿಗೆ ಹಣ ಕೊಡದಿದ್ದರೆ ಅದು ಸ್ಲೇವ್ ಸಿಸ್ಟಮ್ ಆಗುತ್ತೆ. ಯಾಕೆಂದರೆ ಒಂದು ಸ್ಟಾಫಿನ ಹಿಂದೆ ಒಂದು 5-6 ಮಂದಿ ಮನೆಯಲ್ಲಿ ಇದ್ದಾರೆ. ಅವರಿಗೆ ಅನ್ನ, ಫೀಸ್, ಇದು ಮಕ್ಕಳೆಲ್ಲ ಇರುತ್ತೆ. ಒಬ್ಬ ಮಹಿಳೆ ಅಥವಾ ಒಬ್ಬ ಪುರುಷ ಮನೆಯಿಂದ ಬಂದಾಗ ತಿಂಗಳ ಸಂಬಳದಲ್ಲಿ ಅವರಿಗೆ ಇನ್ನಿತರ ಅನೇಕ ಕೊಡಲಿಕ್ಕೆ ಉಂಟು. ಅವರ ಸಾಲಗಳಿಗೆ ಮರುಪಾವತಿ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಅದು ಇದು ಎಲ್ಲವೂ ಇದೆ. ಮಕ್ಕಳ ಶಾಲೆ ಫೀಸ್, ಪುಸ್ತಕ, ಚಡ್ಡಿ, ಅಂಗಿ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲನೂ ಮಾಡಲಿಕ್ಕೆ ಅವರಿಗೆ ಸಹ ಸಂಬಳ ಬೇಕು. ಆದ್ದರಿಂದ ನೀವೆಲ್ಲ ಪ್ರೇಯರ್ ಮಾಡಿ, ಆ ತಾಯಿ ಹತ್ರ ಬನ್ನಡ್ಕ ತಾಯಿ ಹತ್ರ ಬೇಡಿ, ಆ ನಾಗಬ್ರಹ್ಮರಲ್ಲಿ ಬೇಡಿ, ಇಲ್ಲಿರುವ ಎಲ್ಲ ದೈವದೇವ ಗುಡಿ ಮಂದಿರ ಗೋಪುರಗಳಲ್ಲಿ ಬೇಡಿ. ನಮ್ಮ ಪ್ರೇಯರಿಗೆ ಖಂಡಿತ ದೇವರು ಅದು ಕೂಡ ನಿಮ್ಮ ಮುಗ್ಧಂಥ ಮಕ್ಕಳ ಮನಸ್ಸುಗಳಿಗೆ ಖಂಡಿತ ಒಲಿದು ಬರ್ತಾರೆ. ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ, ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಉಪನ್ಯಾಸಕ ಬಂಧುಗಳು ವ್ಯಕ್ತಿಗತವಾದ ಹೆಸರು ಹೇಳಿಕ್ಕಾಗದೆ ಅದು ಕೂಡ ನೀವು ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದೀರಿ. ಸ್ಪೋರ್ಟ್ಸ್ ಡೇಯಿಂದ ಹಿಡ್ಕೊಂಡು ಕಿರಣ್ ಕುಮಾರ ಸಾಹಿತ್ಯದ ಸಾರಥ್ಯದಲ್ಲಿ ಇಲ್ಲಿವರೆಗೆ ಎಲ್ಲ ಕೂಡ ನೀವು ದುಡಿದಿದ್ದೀರಿ. ನಿಮ್ಮ ಎಲ್ಲಿ ಕೂಡ ಈ ಕಾರ್ಯ ಎಲ್ಲಿ ವೇಸ್ಟ್ ಆಗೋದಿಲ್ಲ. ಅದು ದೊಡ್ಡ ಸೇವೆ ಅಂತ ಆಶಿಸುತ್ತಾ, ನೀವು ಮಾಡಿದ ಎಲ್ಲ ಸೇವೆ ಪುಣ್ಯ ಫಲ, ಮಕ್ಕಳಿಗೆ ಕೂಡ ಸೇರಿದ ಪುಣ್ಯದ ಫಲ ನಿಮ್ಮ ಎಲ್ಲರಿಗೂ ಕೂಡ, ನಿಮ್ಮ ತಂದೆ ತಾಯಿಗೆ, ಸಮಾಜಕ್ಕೆ ಸಿಗಲಿ, ಲಭಿಸಲಿ ಅಂತ ಆಶಿಸುತ್ತಾ, ಈ ಅಧ್ಯಕ್ಷತೆ ನೆಲೆಯಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಹೇಳಿದ, ಇಲ್ಲಿ ನನಗೆ ಆ ಅವಕಾಶವನ್ನು ಮಾಡಿಕೊಟ್ಟದ. ಐ ನೆವರ್ ಎಕ್ಸ್ಪೆಕ್ಟೆಡ್ ಸರ್, ಏನೋ ಒಂದು ಎನರ್ಜಿ ನನ್ನ ಹತ್ರ ಮಾಡಬೇಕು ಅಂತ ಇದು ಗೊತ್ತಿಲ್ಲ. ಐ ಡೋಂಟ್ ನೋ. ಎಲ್ಲ ವಿಶ್ವವಿದ್ಯಾಲಯದ ಎಲ್ಲ ಸುಪ್ರೀಂ ಅಥಾರಿಟಿಗಳನ್ನ ಕೇಳಿದೆ, SDC ಡೈರೆಕ್ಟರ್ ಕೇಳಿದೆ, DSW ಕೇಳಿದೆ, ಸರ್ ನೀವೇ ಮಾಡಿ ಅಂತ ಹೇಳಿದ್ರು. ಕೊನೆಗೆ ಅದು ಋಣದಲ್ಲಿ ನಮಗೆ ಇತ್ತು ಏನೋ ಗೊತ್ತಿಲ್ಲ. ಅದನ್ನು ಕೊಟ್ಟ ಭಾಗ್ಯವನ್ನು ಕೊಟ್ಟ ಕಾಸ್ಮಿಕ್ ಎನರ್ಜಿಗೆ ನಾನು ಹೃದಯಾಂತರದಿಂದ ಅವರಿಗೆ ಧನ್ಯವಾದನ ಅರ್ಪಿಸುತ್ತಾ, ಹಾಗೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಿಗೂ, ಇವತ್ತಿನ ನನ್ನ ನೆಚ್ಚಿನ ಹಿರಿಯರು ಆದಂಥ ಕ್ಯಾಪ್ಟನ್ ಅವ್ರು ಕರ್ನಲ್ ಶರತ್ ಬಂಡವರು ಇದ್ದಾರೆ. ಅವರು ಮಾತಾಡಿದ್ದಾರೆ, ಪ್ರೀತಿನ ಮಾತಾಡಿದ್ದಾರೆ, ಮನ ಮುಟ್ಟುವಂತೆ ಮಾತಾಡಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ MC ಹಿಡಿದುಕೊಂಡು ಎಲ್ಲಿಯವರೆಗೆ ಇನ್ನು ಈಗ ಬಡಿಸುವವರೆಗೆ ನೀವೆಲ್ಲ ಇದ್ದೀರಿ ಅಂತ ಆಶಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ, ಕಾಲೇಜಿನ ಪರವಾಗಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದನ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸಿನ ವಂದನೆಗಳು. ಥ್ಯಾಂಕ್ ಯು. ತಮ್ಮ ಮನದಾಳದ ಅಧ್ಯಕ್ಷೀಯ ನುಡಿಗಳಿಗೆ ವಂದನೆಗಳು ಸರ್. ಇದೀಗ ಈ ಬನ್ನಡ್ಕದ ಮಣ್ಣಿನಲ್ಲಿ ಮೊಗ್ಗಾಗಿ ಹುಟ್ಟಿ, ಹೂವಾಗಿ ಅರಳಿ, ಸುವಾಸನೆ ಬೀರುತ್ತಿರುವ ನಮ್ಮ ಶಿಕ್ಷಣ ಸಂಸ್ಥೆಯ ವಿಶೇಷ ಬಹುಮಾನ ವಿಜೇತರನ್ನು ಸನ್ಮಾನಿಸುವ ಸಮಯ. ಕಾರ್ಯಕ್ರಮ ನಡೆಸಿಕೊಡಲಿರುವರು ಸಹೋದ್ಯೋಗಿ ಮಿತ್ರರಾದ ಶ್ರೀಮತಿ ಲೀಕ್ಷಿತಾ ಇವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲು ಬಾರದೆಂಬ ಭಯ ಇದ್ದರೆ, ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ದೇರ್ಲಕಟ್ಟೆಯಲ್ಲಿ ನಡೆದ ರಾಷ್ಟ್ರೀಯ ಏಕತಾ ಕ್ಯಾಂಪ್, ಇದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳಾದ ರವಿಕಲಾ 2nd BCA, ರಿತಿಕಾ 2nd BCA ಹಾಗೂ ಹರ್ಷಿತಾ 2nd BCom ಇವರಿಗೆ ಪ್ರಶಸ್ತಿ ಪತ್ರ ನೀಡಬೇಕಾಗಿ ನಮ್ಮ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ದಯಾನಂದ ನಾಯ್ಕ್ ಇವರಲ್ಲಿ ವಿನಂತಿಸುತ್ತೇನೆ.
ಹಾಗೆಯೇ ನಮ್ಮ ಕಾಲೇಜಿನ ತಂಡ ಮಹಾವೀರ ಕಾಲೇಜಿನಲ್ಲಿ ನಡೆದ ತುಳುನಾಡ ಸಿರಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದುಕೊಂಡಿರಿದೆ. ವಿಜೇತ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಬಹುಮಾನ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾಲೇಜಿನ ವಾರ್ಷಿಕೋತ್ಸವದ ಪ್ರಯುಕ್ತ ಕೆಲವೊಂದು ವಿಶೇಷ ಬಹುಮಾನಗಳನ್ನು ನೀಡಲಾಗುತ್ತಿದೆ. ಅದರ ವಿವರ ಹೀಗಿದೆ. ದ ಬೆಸ್ಟ್ NSS ವಾಲಂಟಿಯರ್ ಮೇಲ್ ಆ್ಯಂಡ್ ಫೀಮೇಲ್. ಮೊದಲನೇದಾಗಿ ದ ಬೆಸ್ಟ್ NSS ವಾಲಂಟಿಯರ್ ಮೇಲ್. ಎನಿ ಗೆಸಸ್? And the prize goes to Hemant, 2nd BCA. ಇವರಿಗೆ ಕರ್ನಲ್ ಎನ್ ಶರತ್ ಭಂಡಾರಿ, ಭಾರತೀಯ ಸೇನೆ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. And the best NSS volunteer female, and the prize goes to, any guesses? ಹೇಳ್ಬೋದಾ? And the praise goes to Ravikala, 2nd BCA. The next award, the best outgoing student in sports. ಹೇಳ್ಬೋದಾ? And the prize goes to Hemant, 3rd BCom. ಕೊನೆಯದಾಗಿ ಬಹು ನಿರೀಕ್ಷಿತ ಒಂದು ಬಹುಮಾನ ಅಂತ ಹೇಳ್ಬೋದು. ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್. ಹೇಳ್ಬೋದಾ? ಅಂಡ್ ದ ಅವಾರ್ಡ್ ಗೋಸ್ ಟು ಮಿಸ್ಟರ್ ರಕ್ಷಿತ್ ಸಾಲಿಯಾನ್, 3rd BCom. ಜೋರಾಗಿ ಚಪ್ಪಳೆಯ ಮೂಲಕ ಪ್ರೋತ್ಸಾಹಿಸಬೇಕು.
ಎಲ್ಲ ಶಿಕ್ಷಕರು ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸ್ಮರಣಿಕೆ ನೀಡುವ ಸಮಯ. ದೊಡ್ಡ ಶ್ರಮವಿಲ್ಲದೆ ಯಾವ ವ್ಯಕ್ತಿಯೂ ದೊಡ್ಡ ಮನುಷ್ಯನೆನಿಸಿಕೊಳ್ಳಲಾರ. ಈ ನೆಲದ ಗರಿಮೆಯನ್ನು ಎಲ್ಲೆಡೆ ಹರಿಸಿದ ಕರ್ನಲ್ ಎನ್ ಶರತ್ ಭಂಡಾರಿ ಇವರಿಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ರಾಜೇಶ್ ದೇವಾಡಿಗ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಾಯ್ಕ್ ಇವರಿಗೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಅಜಿತ್ ಕುಮಾರ್ ಡಿಸೋಜಾ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಲೇಜಿನ ಆಟಗಾರ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ನೆಟ್ಬಾಲ್ ಆಟದಲ್ಲಿ 2 ಬಾರಿ ಪ್ರತಿಸ್ಪರ್ಧಿಸಿದ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ಇವರು ಈ ಕಾರ್ಯಕ್ರಮದಲ್ಲಿ ಈಗಷ್ಟೇ ಧವಳ ಕಾಲೇಜಿನಲ್ಲಿ ನಡೆಯುತ್ತಿರುವ ನೆಟ್ಬಾಲ್ ಪಂದ್ಯವನ್ನು ಮುಗಿಸಿ ಹಾಜರಾಗಿದ್ದಾರೆ. ಅವರು ವೇದಿಕೆಗೆ ಬಂದು ಗಣ್ಯ ವ್ಯಕ್ತಿಗಳಿಂದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ಮೇಲಿನ ಅಭಿಮಾನದಿಂದ ತನ್ನ ಮನದ ತಮ್ಮ ಭಾವಚಿತ್ರವನ್ನು ತನ್ನ ಕುಂಚದ ಬಣ್ಣದಿಂದ ಕಲೆಯಾಗಿ ಅರಳಿಸಿ ತಮಗೆ ಅಭಿಮಾನದ ಉಡುಗೊರೆಯಾಗಿ ನೀಡಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಹರ್ಷಿತಾ ಇವರು. ದಯಮಾಡಿ ಈ ಉಡುಗೊರೆಯನ್ನು ನಮ್ಮ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ದಯಾನಂದ್ ನಾಯ್ಕ್ ಇವರು ಸ್ವೀಕರಿಸಿ ಅವರನ್ನು ರಕ್ಷಿತಾ ಇವರನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿನಂದನೆಗಳು ರಕ್ಷಿತಾ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಸಹೋದ್ಯೋಗಿ ಮಿತ್ರರಾದ ಕುಮಾರಿ ಪುಷ್ಪ ಇವರಿಂದ. ಶುಭ ವಂದನೆಗಳು. ನಮ್ಮ ವಿದ್ಯಾರ್ಥಿಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಮೂಡುಬಿದ್ರೆ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ಜವಾಬ್ದಾರಿಗಳನ್ನು ಮನವರಿಕೆ ಮಾಡಿ ಸ್ಫೂರ್ತಿದಾಯಕ ನುಡಿಗಳನ್ನಾಡಿದ ನಮ್ಮ ಕಾಲೇಜಿನ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಶ್ರೀ ಉಮಾನಾಥ ಎ ಕೋಟ್ಯಾನ್, ಮಾನ್ಯ ಶಾಸಕರು, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ, ನಮ್ಮ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ದಯಾನಂದ ನಾಯ್ಕ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ, ಶ್ರೀಮತಿ ಶಶಿಕಲಾ ಇವರಿಗೂ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಪಡ್ಯಾರು, ಇದರ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರಿಗೂ ಈ ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಹಾಗೆ
ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಲು ಈ ಸಭಾಂಗಣವನ್ನು ಒದಗಿಸಿಕೊಟ್ಟ ಶ್ರೀ ಗೋವಿಂದ ಭಟ್ ಇವರಿಗೂ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆಯ ದಾನಿಗಳಾಗಿರುವ ಅನ್ನಪೂರ್ಣ ಸ್ಟೋರ್ನ ಮಾಲಕರಾದ ಶಿವಪ್ರಭು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ವ್ಯವಸ್ಥೆ ಒದಗಿಸಿರುವ ನಿತಿನ್ ಹಾಗೂ ಸಚಿನ್ ಇವರಿಗೂ ಅಲ್ಲದೆ ಈ ಕಾರ್ಯಕ್ರಮದ ಛಾಯಾಗ್ರಾಹಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಲು ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಎಲ್ಲ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಹಾಗೆ ಈ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿದ ಎಲ್ಲರಿಗೂ ಕಾಲೇಜಿನ ಪರವಾಗಿ ವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ಬೋಧಕ ಹಾಗೂ ಬೋಧಕೇತರ ವೃಂದದವರಿಗೂ ಕಾಲೇಜಿನ ಪರವಾಗಿ ಹೃದಯಾಂತರದ ವಂದನೆಗಳು. ನಮ್ಮ ಕಾಲೇಜಿನ ಮಾಣಿಕ್ಯಗಳು, ನಮ್ಮ ಕಾಲೇಜಿನ ಯುವ ಶಕ್ತಿಗಳಾದ ಎಲ್ಲ ವಿದ್ಯಾರ್ಥಿಗಳಿಗೂ, ವಿಶೇಷವಾಗಿ ಸ್ವಯಂ ಸೇವಕರಿಗೂ ನಮ್ಮ ಕಾಲೇಜಿನ ಪರವಾಗಿ ಹೃದಯಾಂತರದ ವಂದನೆಗಳು. ಹಾಗೆಯೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ನಮ್ಮ ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ ಆಶಾ ಶಾಲೆಟ್ ಡಿಸೋಜ ಇವರಿಗೂ ಕೂಡ ಧನ್ಯವಾದಗಳು. ಅಂತಿಮವಾಗಿ ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತನು ಮನ ಧನಗಳಿಂದ ಸಹಕರಿಸಿದ ಸರ್ವರಿಗೂ ನಮ್ಮ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ವಂದಿಸಿದ ಸಹೋದ್ಯೋಗಿ ಮಿತ್ರೆಯಾದ ಕುಮಾರಿ ಪುಷ್ಪ ಇವರಿಗೂ ವಂದನೆಗಳು. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ. ಎಲ್ಲ ಉಪಸ್ಥಿತರಿರುವ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸ್ವೀಕರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸರಿಯಾಗಿ 1:30ಕ್ಕೆ ಮತ್ತೆ ಈ ಸಭಾಂಗಣದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಉಪನ್ಯಾಸಕ ಮತ್ತು ಉಪನ್ಯಾಸಕೇತರ ಬಂಧುಗಳು ಅತಿಥಿಗಳೊಂದಿಗೆ ಒಂದು ಭಾವಚಿತ್ರಕ್ಕಾಗಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಸ್ ಒವೇ ಒಂಜಿ ಕಾರ್ಯಕ್ರಮ ಶುರು ಮಲ್ಪಡಂಡಲ ಸುರುಕಾದ್ ವಿಘ್ನ ವಿನಾಯಕ ವಿಘ್ನದ ಅಧಿಪತಿ ಆ ನಮೋನೆದ ಗಣಪತಿಗೂ ಭಕ್ತಿಡು ತರತಗ್ಗ ಒಂದು ಗಾನಾದಿ ದೇವಿ ಕಲಾಮಾತೆ ಬ್ರಹ್ಮನರಾಣಿಗೂ ಅಡ್ಡಬೂರೊಂದು ಜಗತ್ತಿನ ಕಾಪುನಾರ್ಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿಯಾಯಿನ ಆದಿ ಅಂತ್ಯರಹಿತವಾಯಿನಂಚಿನ ಅಪ್ಪೆ ಉಳ್ಳಾಳ್ದಿನ ಚಿತ್ತನೋ ಮನವರಿಕೆ ಮಂತೊಂದು ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮನ ಕುಡರಿ ಪೆಟ್ಟಿದ ಶಕ್ತಿದ ಮಣ್ಣು ಈ ನಮ್ಮ ತುಳುನಾಡಿಗೆ. ಪಚ್ಚೆ ಸಿರಿಟ್ಟು ನಾಗ ನಡೆತ ಸರ್ಪ ಜಿಡೆತ್ತ ಪಂಚವರ್ಣದ ಪುಂಚಲಿದ ಮಣ್ಣದ ಆ ಜನದ ಕಮ್ಮೆನದ ನಾಡುವ ಒಂದು ಕೇಂಡ ಅವು ನಮ್ಮ ತುಳುನಾಡು. ನೀಡ್ದಲಕನೆ ಮೇರೆ ಪಾದ ಗೆಂಡದ ಬರ್ಸಗ್ ಕರ್ಬದ ಕೊಡೆಯಾದ ಕಂಚಿದ ತೋಟಗ್ ಕರ್ಬದ ಬೇಲಿಯಾದ ಭಕ್ತಿರೆಗ್ ಇಂಪುನು ಕೊರ್ಪಿನಂಚಿತ್ತಿನ ಮೂಡಾಯಿ ಪಡ್ಡಾಯಿ ತಿಂಕಾಯಿ ಬಡಕಾಯ್ಡು ಮಾತಾ ನೆಲೆಯಾಯಿನಂಚಿನ ದೈವ ದೇವಿರು ನಾಗೆರು ಬ್ರಹ್ಮೆರನು ಸಂದೈತ ಮಲ್ತೊಂದು ರಡ್ಡ ಕೈ 10 ಬಿರೆಲನು ಜೋಡಿಯಾದ ಸೊಲ್ಮೆಲನು ಸಂದೈತ ಮಲ್ತೊಂದಿಲ್ಲ. ಸುರುಕಾದು ಬೇಗ ಸಂಕೀರ್ತನೆ ಮಲ್ಪುನಂಚಿತ್ತಿನ ಒಂಜಿ ಭಜನೆ ಇತ್ತೆ ನಿಕ್ಲೆನೆದುರು ಬರೊಂದುಲ್ಲೇರು ಭಜನದ ತಂಡದ ನಮ್ಮ ಪ್ರತಿಭೆಲು. राम 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 जय राम 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 राम. ಈ ಒಂಜಿ ಪುರ್ಲ ಗಂಟದ ಲೇಸಿನ ದೇವೇರ್ನ ಭಜನದ ಮೂಲಕ ನಿಕ್ಲೆಂದರು ಮಲ್ತಿನ ನಮ್ಮ ಪ್ರತಿಭೆಗೆ ಧನ್ಯವಾದಗಳು. ನನ್ನ ದುಂಬುಗು ಇತ್ತೆ ತುಳು ಡ್ಯಾನ್ಸ್ಗೂ ಪಜ್ಜೆ ಪಾಡ್ರ ಬರೊಂದುಲ್ಲೆರು ಸುಕನ್ಯಾ ಬೊಕ್ಕ ಬಳಗ.
ಏನನು ಲೆತ್ತಾಲೇನು ಬಾಗಿಲು ಜೊತೆನೆ ಮಟ್ಟದ ಪಣ್ಣೆ ಒನ್ಸ್ ಮೋರ್ ಪಂದ್ ತೋಡ ಬೇಸು ಪಡಾನ गाना बजाना स्टेप पाड़ गाना वंस मोर पंद तोड़ा बेस बढ़ाना गम्मत मूल इन बिंदास फील नाना बेजार ओलु सैटेलाइट पांडु सेलु बंगार मैनिके सिंगार निन्ना नडके ಗಳಿಗೆ ಗೊರ ವಾಟ್ಸಾಪ್ ಲಡಾಯಿ ಮಲ್ಪುಗ ಒಂದೇ ಟೈಮ್ ಕೊಡ್ತು ನಮ್ಮನೆ ಸೋರಿಕೆನಗ ನಮ್ಮ ಲೈಫ್ ಗಿರ್ಗಿಟತ ಸ್ಟೆಪ್ ಪಾಡಗ ತಕಗಿ తాసద పెట్టుగు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా తాసద పెట్టుగు ఊరుద పిలికులు నలిపున పొర్లుతు యానా ఏ ఆసేద కన్నడు ఊరుద పొన్నులు తెలిపున మర్లుతు యానా అరే హో గయా నా దీవానా బల నలిపున యా వో జవానా ನನ್ನ ಬಾರಿ ಜಾಲಿಯ ನಮ್ಮನೆ ದಿನ ದಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಕಲು ತಿಳಿಪುನ ಮರ್ಲಿತು ಯಾನ ಕೈ ತಾಟಿದ ಮೂಲಕ ಮಕ್ಕಳಿನ ವೇದಿಕೆ ಮಿತ್ತು ಬರಮಲ್ತು ಕೊರಡೊಂದು ಕೇಳೋದಿಲ್ಲ रंगी परोड़ आवी खुशियों संगे लावी हर खाए हयु हाय हाय आशानी किरणों बिखराए उमंग भी छलकाए मन हड़वे थी गुनगुनाए हाय 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 हे शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई 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 रास रचीनो साज सजीनो शुभ घड़ी छे आवी आछा आछा टमटमाता शमणाओ जे लावी ओ लावी ओ लावी अरे उड़ी 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 जा उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए कहने को तो खेल है ये तेरा मेरा साझा पर मेरा दिल है पतंग और तेरी नजर मांझा मांझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए दो दिल उड़े ऊंचे आसमानों में जुड़े दो दिल उड़े ऊंचे आसमानों में जुड़े
ढोल बाजे धाय धाय धम धम धाय नगाड़ संग ढोल बाजे धाय 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 धम धाय ये धिड़ाक आजा उड़ के सराट पैरों से बेड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम रमती आवे माड़ी रमती आवे मेलडी माड़ी आज रमती आवे ये रमती आवे माड़ी रमती आवे कनका माड़ी आज रमती आवे ये रमती आवे माड़ी रमती आवे धनबाई माड़ी आज रमती आवे ये रमती आवे माड़ी रमती आवे छोटीला वाली आज रमती आवे ओ मावली मान्या होय तो जाग जोरे वाडी तरावा दामणा रे आया ओ मावली वाख्या द्वार उगाडे जोरे वाडी तरावा दामणा रे आया रमती आवे माड़ी रमती आवे मेलडी माड़ी आज रमती आवे ಗುಜರಾತಿದ ಈ ಪೊರ್ಲಗಂಟದ ಗರ್ಭ ಡ್ಯಾನ್ಸ್ಗೆ ಪಜ್ಜೆ ಪಾಡಿನ ನಮ್ಮ ಕಾಲೇಜಿನ ಪ್ರತಿಭೆಗೆ ಧನ್ಯವಾದ. ಈಗ ನಮ್ಮೆಲ್ಲರನ್ನು ಫಿಲ್ಮ್ ಡ್ಯಾನ್ಸ್ ಮೂಲಕ ಮನೋರಂಜಿಸಲು ಬರುತ್ತಿದ್ದರೆ ಫಸ್ಟ್ ಬಿಕಾಂ ಬಾಯ್ಸ್ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली मेरे होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली ഇവനെ കുർബാനായി മുഞ്ചനത്തിരക്ക് കാലം എടുത്തു വച്ച സ്വർഗം പോലും മണ്ണപ്പേട് എല്ലും മിനാക്കി അണ്ണൻ തനി നാടൻ കൊലമല്ലും മിനാക്കി എല്ലും
चोरी होने इंतजार मुझे तेरा, धीरे धीरे चुपके से चोरी चोरी होने इंतजार मुझे तेरा, नहीं हो लगता दिल तेरे बिना, धीरे धीरे चुपके से चोरी चोरी होने इंतजार मुझे तेरा, धीरे धीरे चुपके से चोरी चोरी होने इंतजार मुझे तेरा। ಎಂಚೆತ್ತನ ಪರ್ಫಾರ್ಮೆನ್ಸ್ ಶೋಕಿತ್ತಡತೆ ಅಂಚಂಡ ಜೋರೈನ ತಾಟಿ ಬಿಡು ದಾಖಲಿನ ಪ್ರೋತ್ಸಾಹ ಕೊರ್ಲತೆ. ಇದೀಗ ನಿಮ್ಮ ಮುಂದೆ ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಲು ಬರುತ್ತಿದ್ದಾರೆ ಕ್ರಿಸ್ಟಲ್ ಮತ್ತು ಬಳಗದವರು. अंग सा रूप रंग ले सगल समाधि प्रेम भंग अंग अंग फिर मन में रंग और रंग रंग में संग संग और नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे पप्पा पप्पा पीपनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुन ले ओ छोरियां झूमे नगरियां जब जब ये घूमे कमरी यार तारी कमरिया कमरी यार तारी कमरिया बेथलपुर मां सुन ले ओ छोरियां झूमे नगरियां जब जब ये घूमे कमरी यार तारी कमरिया कमरी यार तारी कमरिया। ஒரு சோக்கு ஃபிகரடா அரிய வயசுல அளவா சைஸ்ல அண்ணன் நடந்து வர கடல மண்ணுல நலவோட ரோட்டுல அட ஒரு தினசுல சத்தம் போட்டு சிக்னல் தர களி கொடசுல ஒரு கண்டால ஒரு கட்டரா ஜாட காட்டியே வாட்டி வலிக்கிறா அண்ண விளையாட்டம் அது எட்டி பாக்குறா பழிச்சு போட்டுண்டா ஒரு சோக்கு ஃபிகரடா தாவணி தாண்டி பார்த்தவனே கண்ணால என்ன சாச்சவனே ராத்திரி தூக்கம் கெடுத்தவனே சந்திரனே
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ಬೇಡ ನಿನಗೇರು ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ. ಪಾಠಶಾಲಾ 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 ಪಾಠಶಾಲಾ. ಓ ಓ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೇ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ. ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ ತಾಯಿಯೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಓ ಓ ಬಾರಿ ಶೋಕುದ ಪದ್ಯ ಪನ್ಯ ತಮ್ಮ ಕಾಲೇಜಿದ ಪ್ರತಿಭೆಗೆ ಧನ್ಯವಾದಗಳು. ನನ್ನ ದುಂಬುಗು ಬಾರಿ ಶೋಕುದ ಪೊರ್ಲುದ ನೃತ್ಯಗ ಪಜ್ಜೆ ಪಾಡ್ರ ಬರೊಂದುಲ್ಲೇರು ಅಕ್ಷತ ಬೊಕ್ಕ ಬಳಗದಗಳು. ലസിരി പുത്തിരി കത്തിച്ചു കൽവിലെ തേനൊലിക്കണ രാവ്. രാവിന്റെ ചോട്ടിലെ മുത്തഴകത്തൊരു മാല ചുടണ റോള്. മരന്റെ കൽവിലെ ആനന്ദ മുത്തുന്ന ചെഞ്ചേറും മുഞ്ചുന്ന പത്തക്ക് താവിന്റെ ചോട്ടില് ഓനെഴുതുന്നൊരു രാവ്. രാവോളാണേ രാവോനാണേ ഇൻസന്നൂരിൽ നിന്നോരാണേ. ഓരോരുത്തരും ഓരോരുത്തരും ആലങ്ങളിൽ ಸೂಖಿ ಗಾಳಿ ಗಂಧ ತರಲು ಕೊಡಲು ನಿನ್ನ ಕೊರಳು. ಅದು ಸಂಗೀತ ನೀನು ನುಡಿಯುತ್ತಿರಲು. ನಿನಗಂತ ನಾನೇ ಸ್ವಂತ ಬೊಮ್ಮೆ ಚಂದ್ರನ ಕದ್ದೆ. ಅಂದಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ. ಹೋ ಹುಡುಗಿ ಮೋಡಿ ನಿನ್ನ ನೋಡಿ. ಹೋ ಹುಡುಗಿ ಮೋಡಿ ನಿನ್ನ ನೋಡಿ. ಅಸುರನಿ ರಾವಣ ಹರಿಸಕೂಟ ಮತ್ತು ಒಂದು ರಾಕ್ಷಸರಾಡ. ಪತ್ತದಲ್ಲ ವೀರ್ಯ ಕೊತ್ತನಾಡಿ ಶೌರ್ಯ ಮುಟ್ಟು ಮಾಡ ಕಾತ್ತೊರು ವೀರ. സിന്ദൂരം ചുമ്മാതെ തന്നാലെ തന്നാലെ നീ ചക്കര ചേരല്ലോ. തന്നാലെ തന്നാലെ നീ ഭയം ചക്കര ചേരല്ലോ. ਬਦਲੀ ਜਾਣੀ ਮਨ ਵਿੱਚ ਮੈਂ ਸੀ ਰਾਜਾ. ਤੂੰ ਕਿਉਂ ਨਾ ਮੇਰੀ ਬਣੀ ਹੈ ਰਾਣੀ. ਖੁਸ਼ੀਆਂ ਦਾ ਮੈਂ ਸੋਚਿਆ ਅੱਖਾਂ ਵਿੱਚ ਕਿਉਂ ਦੇ ਗਈ ਪਾਣੀ. அப்படி போடு 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 அஸ்தி போடு கண்ணாலே. இப்படி போடு 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 இழுத்து போடு கையாலே. உன்னோட ஒரு சுத்த உப்பு மூட்டை எரிக்கிற உன்னோட கண்ண பொத்தி கண்ணா மூட்டி ஆட வர இந்த நட போதுமா? இன்னும் கொஞ்சம் வேணுமா? இந்த நட போதுமா? இன்னும் கொஞ்சம் வேணுமா? இந்த நட போதுமா? இன்னும்
பிறகு பஜ்ஜೆ பாடிನ ಅಕ್ಷತಾ ಮಕ್ಳಿನ ಬಳಗದಕ್ಲೆಗ್ ಉಡಲ್ ದಿಂಜಿ ಸೊಲ್ಮೆಲು. ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಎಂದು ಹೇಳಬಯಸುವಂತಹ ನೃತ್ಯ ಪ್ರದರ್ಶನ ನೀಡಲು ಬರುತ್ತಿದ್ದಾರೆ ಪ್ರೀತಿ ಮತ್ತು ಬಳಗದವರು. ಅವರಿಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. झटका जरा सा महसूस हुआ एक लाइफ की गलती से मिस्टेक, यही उम्र है कर ले गलती से मिस्टेक बेटा. എന്റെ മേട ചിമുക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് ബ്രാൻഡി കുപ്പി എന്റെ അമ്മ കുടിച്ചു തീർത്തേ. എന്റെ മേട ചിമുക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് ബ്രാൻഡി കുപ്പി എന്റെ അമ്മ കുടിച്ചു തീർത്തേ. ഇവിടൊരു ചാകരയും വേലകളിൽ മൊത്തു വന്നപ്പോൾ ചിലരുടെ തോർത്തു കീറിപ്പോയ കാര്യം ഓർത്തു പോകവേ അലകളും കാറ്റിനുതി കാതുകുത്താൻ പാടുപെടേണ്ട സടതര സേനാപതി വീര പടുകാമലോലുവ. എന്റെ മേട ചിമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് താണ്ടി കുട്ടി എന്റെ അമ്മ കുടിച്ചു തീർത്തേ. എന്റെ മേട ചിമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് താണ്ടി കുട്ടി എന്റെ రంగనంటూనే చిన్నదో చిన్నదో రంగనంటూనే చిన్నదో రంగలరి గుడికొచ్చే చిన్నదో చిన్నదే కక్కదంటూనే కుర్రదో కుర్రదో కొట్టకాడకొచ్చిందే కుర్రదో కుర్రదే పచ్చి పచ్చి మంటూనే పిల్లదో పిల్లదో పళ్ళెట్టుకొచ్చిందే పిల్ల రంగలరి గుడికొచ్చే చిన్నదో చిన్నదే రంగనంటూనే చిన్నదో చిన్నదో రంగలరి గుడికొచ్చే చిన్నదో చిన్నదే. మొక్కల డాన్స్ ఏం చెత్తాడు ఏర్నల వాయిస్ కేంచి మరి జోరైన తాటి బొట్టులేత కేనుజి దాల ಅಂಚ ಬರ ಬಾರಿ ಪೊರ್ಲುದ ನೃತ್ಯ ಪ್ರದರ್ಶನ ನೀಡಿನ ಪ್ರೀತಿ ಮೋಕಲ ಬಳಗದಕ್ಲೆಗ್ ಧನ್ಯವಾದ. ಇತ್ತೆ ಪರಾಕದ ಪದ್ಯಗ ಪಜ್ಜೆ ಪಾಡ್ರ ಬರೊಂದುಲ್ಲೆರು ಮನುಷ್ಯ ಬೊಕ್ಕ ತಂಡದಕುಲು. அப்படி போடு 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 அஸ்தி போடு கண்ணாலே இப்படி போடு 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 கையாலே உன்னோட
மிஞ்சினி யாரும் இல்ல ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತು ಆಗಿ ಕುಸ್ತು ಬಿದ್ದೆ ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು ಮಾವಾನ ಮೋಹಿಸಿ ಬಂದಾಗ ಮಾವಾನ ಮಗಳು ನನ್ನ ಮೋಹಿಸಿ ಬಂದಾಗ ಬೇವಿನಲ್ಲೂ ಸಿಹಿಯ ಕಂಡೆನು ಅವರಿಗೆ ಮನಸ್ಸು ಮೀಸಲು ಈ ಕನಸು ಮೀಸಲು ಐಲ 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 ಇನ್ನು ಕಾಯಲೋ ಈ ಹೃದಯ ಅವರಿಗೆ ಮೀಸಲು ಕಲರ್ 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 ಬಾರಿ ಶೋಕದ ಪದ್ಯಗ ಪದ್ಯ ಪಾಡಿನ ಮನೀಷಾ ಮೊಕ್ಲೆನ ಬಳಗದಕ್ಲೆಗ ಉಡಲ್ ದಿಂಜಿ ಸೋಲ್ಮೇಲು ಇತ್ತೆ ನಮನೆದುರು ಸೋಲೋ ಪರ್ಫಾರ್ಮೆನ್ಸ್ ಕೊರ್ರ ಬರೊಂದುಲ್ಲೆರು ಪ್ರೀತಿ ಮೇರ್ छम 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 मैं नाचू आज छम 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 मैं नाचू आज बारिशों की ताल पे ये खनक मेरे धड़कनों की कह रही है झील तू जरा बार बार साथ मेरे सारे अब थिरकने लगे डोले जमीन नाचे आसमां मैं तो हवा हूँ हाथ न आऊं मर्जी से अपनी उड़ती ही जाऊं खुद की करूं मैं क्या तारीफ रात ने चुराया मेरा काजल मुझसे नैना मिला के मौसम होने लगे पागल सबसे होके बेफिक्र नाचूं मैं आज छम 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 ಬಾರಿ ಶೋಕದ ನೃತ್ಯ ಮಲ್ತಿನ ಪ್ರೀತಿ ಮೇರೆಗೆ ಸೊಲ್ಮೇಲು
ಇತ್ತೆ ಸಿನಿಮಾ ಪದ್ಯಗ್ ಡಾನ್ಸ್ ಮಲ್ಪರ ಬರೊಂದುಲ್ಲೆರ್ ಸಿಂಧು ಮೊಕ್ಲೆನ ಬಳಗದಕ್ಲು ಜೋರಾಯಿನ ಕೈತಾಟಿದ ಮೂಲಕ ಅಕ್ಲೆನ್ ಎತ್ಕೊಂಡ್ಗ. Habibu, halamati habibandale, halamati habibu, halamati habibanda, halamati habibu, halamati habibandale, halamati habibu, halamati habibu. ചക്രം പോലെ മനസ്സു സുന്ദര വേള സുരാങ്കിനിക്ക മാലക്കനവാ അതോ പാർവാനം തുണിത്തു വയ്ക്കതു മേഘം വെലക്ക് പൊതുത സോകം നീവാ ठुमक ठुमक जब हिट जाए तू पहाड़ी बाटोमा छम छमा पायल घुंगरू बजन त्यार ठुटमा लाल त्यार कंगना हाथ में चूड़ी छन हरा लाल त्यार कंगना हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा ದಿನ ಗೌಜೀಡು ದಿನನೆ ಪೋಪು ಜೈ ಕಣ್ಣದರ ಪೆಲ ಮುಚ್ಚಂದನೆ साड़ी के फॉल सा कभी मैच किया रे कभी छोड़ दिया दिल कभी कैच किया रे साड़ी के फॉल सा कभी मैच किया रे कभी छोड़ दिया दिल कभी कैच किया रे ಬರಿ ಬರಿತೆ ಉಂತದೊಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿನ ಹೈಡ್ ಮಲ್ತ ಸ್ಟೋರಿ ಪಾಡುಗ ಗಳಿಗೆ ಗೊರ ವಾಟ್ಸಾಪ್ ಲಡಾಯಿ ಮಲ್ಪುಗ ಒಂದೇ ಟೈಮ್ ಕೊಡ್ದು ನಮ್ಮನೆ ಸೋರಿಕೆನಗ ನಮ್ಮ ಲೈಫ್ ಎಗಿರು ಗಿಟ್ಟತ್ತ ಸ್ಟೆಪ್ ಪಾಡಗ ತಕದಿ ಮಿಟ ಅರರೆ ಡೋಂಟ್ ವರಿ ಮರಿ ಮಾಲೆ ನಿನ್ನ ಬರಿಟ್ಟು ಯಾನ ಉಲ್ಲ
झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रेंट लगा रे मैं नाचा तो सबको करंट लगा रे रंट लगा रे मैं नाचा तो सबको करंट लगा रे నువ్వు అమ్మి అమ్మి అంటాంటే నీ పెళ్ళాన్నైపోయినట్టుందిరా సామి నా సామి నిన్ను స్వామి స్వామి అంటాంటే నా పెనిమిటి లెక్క సక్కంగుందిరా సామి నా సామి నీ ఎనకే అడిగేస్తంటే ఎంకన్న గూడి ఎక్కినట్టుందిరా సామి నువ్వు ఎల్లే దారి సుత్తా ఉంటే ఎరే ఎండినట్టుందిరా సామి నా సామి నా సామి రారా సామి సామి ముసల సామి రోషల సామి నా సామి రారా సామి బంగారు సామి ముసల సామి రోషల సామి சிக்கி தவிக்கிது மால கம்பம் மஞ்சள கம்பம் மாத்து அடிக்க மங்கள கம்பம் ஓல கம்பம் ஒதுக்கு கம்பம் ஓங்கி பட்டிக்கும் முத்திக கம்பம் மால கம்பம் மஞ்சள கம்பம் மாத்து அடிக்க மங்கள கம்பம் ஓல கம்பம் ஒதுக்கு கம்பம் மஜாப்பா இதா ஏய் ரெடிடா வாடா பாத்தி கம்மி ஓகே ಎಂಚೆತ್ತಡ ಡ್ಯಾನ್ಸ್ ಏನಲ್ಲ ವಾಯ್ಸಕ್ಕೆ ಏನಿಜಿ ಶೋಕ್ ಇಪ್ಪಡೈತೆ ಬೊಕ ನಮ್ಮ ಕಾಲೇಜ್ದ ಜೋಕಲ್ ಪಂಡದ ಕಡಿಮೆನಾ ಬಾರಿ ಶೋಕ್ ನೃತ್ಯ ಮಲ್ತಿನ ನಮ್ಮ ನಿಕ್ಲೆಗ್ ಉಡಲ್ ದಿಂಜಿನ ಸೊಲ್ಮೆ ವನಸದ ಮಾತರೆಗ್ಲ ನಿದ್ರೆ ಬರ್ಪುಣ ಅಂದ್ ದಾಲ ಜೋಶಿಜ್ಜಿ ಇತ್ತೆ ಬಾರಿ ಪೊರ್ಲುದ ಪದ್ಯಪನರ ಬರೊಂದುಲ್ಲೆರು ಸೆಕೆಂಡ್ ಬಿಕಾಮ್ ಗರ್ಲ್ಸ್ ಮಕ್ಳೇನು ಬಾರಿ ಕೈ ತಾಟಿದ ಮೂಲಕ ಎತ್ಕೊಂಡ್ಲೆ
ಬಾರಿ ಶೋಕು ಪದ್ಯ ಪನ್ನಿನಂಚಿನ ನಿಕ್ಲೆಗೆ ಮಾತ ಉಡಲ್ ದಿಂಜಿನ ಸೊಲ್ಮೇಲು. ನೀವು ಇಲ್ಲಿಯವರೆಗೆ ಹಾಡು, ಸಿನಿ ನೃತ್ಯ ನೋಡಿರಬಹುದು. ಈಗ ಜಾನಪದ ನೃತ್ಯ ಮಾಡಲು ಬರುತ್ತಿದ್ದಾರೆ ಫಸ್ಟ್ BA ಹುಡುಗಿಯರು. ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ, ಚಿನ್ನದ ರಥವೇರಿ ಬರುತ್ತಾನೆ. ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ, ಸಿರಿಯಾದ ಜಾಜಿ ಮಗು ವರಳ್ಯಾವೆ, ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ, ಸುತ್ತಾಲು ಪರುಸೆ ಮೆರೆದಾವೆ, ಸುತ್ತಾಲು ಪರುಸೆ ಮೆರೆದಾವೆ. ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ಅದ್ಭುತವಾಗಿ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಇತ್ತೆ ಫುಲ್ಲು ಜೋಶುಡು ನೃತ್ಯಗ ಪದ್ಯ ಪಾಡ್ರ ಬರೊಂದುಲ್ಲೆರು ರಿತಿಕಾ ಬೊಕ್ಕ ಬಲಗದಗಳು ಮಕ್ಕಳನ್ನು ಜೋರಾಯಿನ ಕೈ ತಾಟಿದ ಮೂಲಕ ಎತ್ಕೊನುಗ. मनसे तेरा सिंगार पुरलाई से तेरा संगीत सुबाने पंडेरपुरा. गाना बजाना स्टेप पड़ गाना, वंस मोर पंद थोड़ा बेस बढ़ाना, बजाना स्टेप पड़ गाना, वंस मोर पंद थोड़ा बेस बढ़ाना. गौजी गम्मत मूल इन्हें बिंदास फील नाना बेजार ओलू
వెలుపు జదాయే బొల్కిరిమాయే తెలుపు జదాయే ಸರಿಯಾದ ಈ ದುಡರದ ನನಗೆ ರಾತ್ರಿ ಪೂರ ಸುಗಿದೆ ಈ ಕಡಮರ ಕವಿದೆ ಇನ್ನ ಕೊನಟು ಬಹತ್ ಕಣ್ಣ ಕೊಡ ಎದುರು ಉಂದರ ಕನ್ನಡಿಯಾದು ಕರವಡು ಕೂಡ ಓರಾದೆ ಒಲಿಯೊಡ ಜೆದಾದ ಗಲ್ಲಾದು ನಲಿಪುಲ ಕತ್ತಿಗೆ ಎಟ್ಟಾವೆ ಬಾರಿ ಪೊರ್ಲುದ ನೃತ್ಯಗ ಪಜ್ಜಪಾಡಿನ ನೃತಿಕಾ ಬೊಕ್ಕ ಮೇರಿನ ಬಲಗದಕ್ಲೆಗ್ ಉಡಲ್ದಿಂಜಿನ ಸೊಲ್ಮೇಲ್ ನನೊಂಜಿ ನೃತ್ಯ ಮಲ್ಪರ ಬರೊಂದುಲ್ಲೆರ್ ಸಮೀಕ್ಷಾ ಬೊಕ್ಕ ಮೇರಿನ ಬಲಗದಕುಳು
That's the way. Come on. ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ. ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ, ಮೈ ಮರೆಸೋ ಬ್ಯೂಟಿನ. ಇಡುವನೆ ಕ್ಷಣ ಕೂಡ ನಿನ್ನೆ ಬುಜ್ಜಮ್ಮ ಬುಜ್ಜಮ್ಮ, ಮರುವನೆ ಕಲಲ್ಲೋನು నిన్నే బుజ్జమ్మ బుజ్జమ్మ. అడుగులే నీతో చేతుల్లో మోస్తున్నే, గుండెల్లోన నిన్ను దచేసి గూడే కట్టి గుప్పాలెక్క చూసుకుంటానే. గుండెల్లోన సంతకం చేసి పైనోడితో పర్మిషన్ తెచ్చుకున్నానే. रात का है अपना मजा, आ यार मस्ती में तू झूम जा. ओ इस रात का है अपना मजा, आ यार मस्ती में तू झूम जा. बैठा है क्या सीटी बजा, लुंगी पकड़ के जरा घूम जा. ये डांस तेरा देख देख झटके लगे तेज तेज, दिल सबका धक धक करे. करंट लगा रे, मना चाह तो सबको करंट लगा रे. करंट लगा रंट लगा रंट लगा रे, मना चाह तो सबको करंट लगा रे. तुमका मेरा एक्सीलेंट लगा रे, मना चाह तो सबको करंट लगा रे. We are the sounds of the streets. आया हूँ आज मेरा दिल तेरा, रोके कोई मुझे टोके कोई मुझे, दूंगा उसे जहाँ से मिटा. मुस्काला मुकाबला लेला, ओ लेला. Okay boss, now let's listen to the rhythm of Andhra. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి, కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి. సోగులాడి స్వప్న సుందరి, నీ మడత చూపు మా పటేల బంధ పందిరి. రచ్చరాజ పుందె ఊపిరి, నీ వంక పుందె గుండెలోన నీరి విరిడిరి. నడుములోన తూట పెట్టి తుపాకి తెల్చి ఆమె తింగరి చెట్టి, మగజాతి నట్ట మడత పెట్టి. ಆ ಕುರ್ಚಿని ಮಾಡ್ಸಬೇಕಿ, ಆ ಕುರ್ಚಿని ಮಾಡ್ಸಬೇಕಿ, 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 ಮಾಡ್ಸಬೇಕಿ.
ಬಾರಿ ಪೊರ್ಲುಡು ನೃತ್ಯ ಮಲ್ತಿನ ಸಮೀಕ್ಷೆ ಮೇರೆನ ಬಳಗದಕ್ಲಿಗೂ ಉಡಲ್ ದಿಂಜಿ ಸೊಲ್ಮೆಲು ನನ್ನ ದುಂಬುಗು ಬಾಲ್ಯ ವಿವಾಹ ಪನ್ಪಿನಂಚಿತಿನ ಒಂಜಿ ಎಲ್ಯ ನಾಟಕದ ಮೂಲಕ ನಿಕ್ಲೆನ ಮನರಂಜನೆ ಮಲ್ಪರ ಬರೊಂದುಲ್ಲೇರು. ಬಾಲ್ಯ ವಿವಾಹ ಪಂಡ ಎಲ್ಯ ಪ್ರಾಯುಡು ಆಣು ಬೊಕ್ಕ ಪೊಣ್ಣುಲೆಗ್ ರಡ್ಡು ಕುಟುಂಬ ಸೇರಿದು ಇಲ್ಲಡು ಒತ್ತೊಂದು ಮದಿಮೆ ಮಲ್ಪುನು. ಬಾಲ್ಯ ವಿವಾಹನು ಒಂತವರೆ ಆ ತುಂಡಲ ಅವೇನು ಸಂಪೂರ್ಣವಾದ ನಿಯಂತ್ರಣಕ್ಕೆ ಕಂಡ್ರೆ ನನ್ನಲ ಸಾಧ್ಯ ಆತಿಜಿ. ಪೊಣ್ಣುಲೆಗ್ 17 ಅಂಚಿನ ಆಣುಲೆಗ್ 21 ವರ್ಷ ಆನಗ ಮದಿಮೆ ಮಲ್ಪುನವೇನು ಬಾಲ್ಯ ವಿವಾಹ ಪನ್ಪೇರು. ಇಂಚಿತ್ತಿನ ಎಲ್ಯ ಬಾಲ್ಯ ವಿವಾಹ ಪನ್ಪಿನಂಚಿತ್ತಿನ ಕಿರು ನಾಟಕನ ನಿಖಲೆದುರು ತೋಜೊಂದುಲ್ಲೆರು ನಮ್ಮ ಕಾಲೇಜದ ಪ್ರತಿಭೆಲು ಜೋರಾಯ್ನ ಚಪ್ಪಾಳದ ಮೂಲಕ ಮೋಕ್ಲಿನ ವೇದಿಕೆದ ಮಿತ್ತು ಬರಮಲ್ತು ಕೊರಡು. ಎಂಚಿನ ಅವಸ್ಥೆ ಮಾರೆ ಪಿದೈ ಪೋಂಡ ದೊಂಬುಡು ಉಂತರಾಪುಜಿ ಉಳೈ ಬತ್ತಿನ ಸೆಕೆಟು ಕುಲ್ಲರಾಪುಜಿ ಈ ನಮನಿದ ಅವಸ್ಥೆನಿ ಎರಡಲ ಪನರಾಪುಜಿ ಉಂತರಲಾಪುಜಿ ಕುಲ್ಲರಲಾಪುಜಿ ಅಪಂಡ ಪೋತು ಜೆಪ್ಪುಲೆ ಜೆಪ್ಪರಲಾಪುಜಿಯೇ ಈ ದೊಂಬುಗು ಬೊಂಡ ಪರ್ಕ ಪಂಡ ಮೂಲು ಓಲ್ಲ ಬೊಂಡದ ಅಂಗಡಿಲ ತೋಜುಜಿ ಇದಕ್ಕೆ ಕಣ್ಣು ತೋಜ ಮಾರಾಯ್ ಬನ್ನರ್ ಕಡ ಆತ್ಮಲ್ಲ ಬೊಂಡದ ಅಂಗಡಿ ಇದ್ದು ಅಪಂಡ ಪೋಯ್ ಪರ್ಬಲೆ ಪೊಯ್ ಪೊಯ್ ಯಾವ್ಯ ಏತ್ ಪೇಪರ್ ಓದುವರು ಮಗ ಶಾಲೆ ಪಿದಾಡೊಂದುಲ್ಲೋಳು ನೇಮ ಮಗನ ರಾಶಿ ಬರುತ್ತುಂಡು ಮಗಳಿಗೆ ಇತ್ತೇನೆ ಮದ್ನೆ ಅಂತುಂಡ ನಮ್ಮ ಹೊರನೆ ಅನುಕೂಲ ಅಪ್ಪಗೆ ಇನ್ನ ಕೂಡ ಕೇನ್ ಅನ್ಕೊಂಡು ಆವಂದೆ ಎಂಕ್ ಮೂಲ್ ಬೇಲೆ ಉಂಡು ಇರೇಕ್ ದಾನೆ ತಿಂಡಿ ನಿಮ್ಗೆ ಚಪಾತಿ ಇರೇಗ ಎಂಕ್ ದೋಸೆ ಅಂದೆ ಇರೇಗ ಒಂಜಿ ವಿಷಯ ನೋಡಿತ್ತಡು ನಾಳೆ ವಿಷಯ ಈರ್ ನಮ್ಮ ಮಗಲು ಶಾಲೆ ಬಿದ್ದಣ್ಣೆ ಆತ್ ಎಂಕ್ ಫೋನ್ ಬರೋದುಂಡು ಬರ್ತೇವೆ चल रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे मैं डालू ताल पे भंगड़ा
बजाना स्टेप पड़ गाना वंस मोर पंद थोड़ा बेस बढ़ाना गाना बजाना स्टेप पड़ गाना वंस मोर पंद थोड़ा बेस बढ़ाना गौजी गम्मत मूल इनी बिंदास फील नाना बेजार ओलु सैड लाइफ आंड सेल बंगार मैनिके सिंगार निन्न नडके ನನ್ನ ನಮಕ್ ಯೋಗ ಕೂಡ್ದು ಪಡ್ಕೊಂಡು ದಾಯ್ತ ಮಲ್ತೊಂದಿಲ್ಲಾರೆ ನಿಖಿಲ್ ಒಂದು ಪುರ ದಾಯ್ತ ನಿಖಿಲ್ ಇಂಚನೆ ಮಲ್ಪುನ ಈ ಎಜುಕೇಟೆಡ್ ಆಯ್ನ ಈಲ ಇಂಚನೆ ಮಲ್ಪುನ ಜೋಕ್ಲಿಗೆ ಬೇಗ ಮದ್ಮೆ ಮಲ್ಪುಡಿದಿಂದ ಹಾಳಾಪೇರು ಹಾಳಾರು ಬೇಡ ಬೇಡ ಅಂಡ ಪ್ರಿಚಿರ್ದಿಯೋಡು ಇಂಚನೆ ಮಲ್ತಿನ ಪೊಲೀಸಿಗೂ ಕಾಲ್ ಮಲ್ಪೆ ನಿಕ್ಲೆಗೂ ಗೊತ್ತಿಜ್ಜ ಬಾಲ್ಯ ವಿವಾಹ ನಿಷೇಧ ಜಾರಿಗೆ ಬೈದನೆಂದು ಇಂಚ ಮಲ್ತುಂಡ 2 ವರ್ಷ ಜೈಲು ಅತ್ತಂದೆ 1 ಲಕ್ಷ ದಂಡ ಉಂಡು ಗೊತ್ತುಂಡ ಇಲ್ಲದಕ್ಲ ಪಾತೆರಕ್ಕೆ ಎಂದ ಯಾನ್ಲ ತಪ್ಪು ಮಾಡ್ತೆ ಎನ್ನಲ ತಪ್ಪಾಂಡು ನೀನು ತಪ್ಪು ಮಾಡ್ತಾ ಈಗ ಜವಾಬ್ದಾರಿ ಮಲ್ಪರೆಗೋಸ್ಕರ ಈಗಲ ಮಗಳಿಗೆ ಮದ್ನಾಲ್ಪರೆ ನಿಪಿದಾಡಿಯ ಈ ಬಾಲ್ಯ ವಿವಾಹ ಮಲ್ಪುನ ಏತ ಬಂಗೊಂಡು ಬಂದೆಂಗ ತಿಳಿದಿಜಿ ತಪ್ಪಾನೆಗಲ್ಲ ಇತ್ತೆ ಗೊತ್ತಾಣದ ಮಾತೆರೆಗ್ಲ ಉನೇನೆ ನಿಕುಲ್ಲ ತೆರಿಯೊಂಡರಕ ನಿಕುಲ್ಲ ಅತ್ತೆ ಮಾತೆರೆಗ್ಲ ತೆರಿಪಾವಡು ಶೇ ಮದಿಮೆ ದೊಣಸಲ ಇದ್ದೆ ಛೇ ಇಲ್ಲಡು ಕಜಿಪುಲ ಮಂದಿದೆ ಮದುವೆಯ ವಯಸ್ಸು ಹುಡುಗರಿಗೆ 21 ಹುಡುಗಿಗೆ 18 ಆದ್ದರಿಂದ ಬಾಲ್ಯ ವಿವಾಹ ಮಾಡಬಾರದೆಂದು ಈ ನಾಟಕದ ಮೂಲಕ ತಿಳಿಸಿದ್ದೇವೆ ಧನ್ಯವಾದಗಳು ತುಯರತ್ತೆ ಬಂದುಲೆ ಬಾಲ್ಯ ವಿವಾಹ ಎಲ್ಯ ಪ್ರಾಯುಡು ಮಲ್ತುಂಡ ದಾದಾಪುರ ಆಪುಂಡು ಪನ್ಪಿನಂಚಿತಿನ ಒಂಜಿ ಸಂದೇಶನ ಕೊರ್ನೆಂಚಿತಿನ ನಮ್ಮ ಪ್ರತಿಭೆಲೆಗ್ ಒಂಜಿ ಜೋರಾದ ಚಪ್ಪಾಳೆ ಬರಡು ದಾಯಗಂದು ಕೇಂಡ ಇತ್ಯದ ಕಾಲುಡ್ಲ ಒಂದು ಕೆಲವು ಕೋಟಿಡು ನಡತೊಂದುಂಡು ಐಕ ಅವರ ಈ ತೆಂಜಿ ಎಲ್ಯ ನಾಟಕದ ಮೂಲಕ ನಿಕ್ಲೆಗ್ ಒಂಜಿ ಮಲ್ಲ ಸಂದೇಶ ಕೊಡ್ತೀರು ಡ್ಯಾನ್ಸ್ ತೂದು ತೂದು ಮಾತರೆಗ್ಲ ಬೋರಂಡ ಇಜ್ಜ ಇತ್ತ ನಿಕ್ಲೆಗ್ ನಿದ್ರಡ್ದ ಲಕ್ಕಾರ ಬರೊಂದುಲ್ಲೇರು UCB ಬಾಯ್ಸ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಬೊಕ್ಕ ಶಾಸ್ತ್ರೀಯ ಸಂಗೀತದ ವಿಶೇಷವಾದ ಕರ್ನಾಟಕದ ಯಕ್ಷಗಾನ ರಂಗಭೂಮಿಡು ಬಳಸುನ ಸಂಗೀತದ ಸಾಧನವಾತಂಡ್ ಆತ ಮಾತ್ರ ಅತ್ತಂದೆ ಕೇರಳಡು ಬೇತೆ ಬೇತೆ ಆಚರಣೆಗಳ ಬಳಸುವೆರು ಅಕ್ಲಿನ ಜೋರೈನ ಕೈತಾಟಿದ ಮೂಲಕ ಎತ್ಕೊನುಗ
ನಮನೆ ಎದುರು ಚೆಂಡ ಪ್ರದರ್ಶನ ಮಲ್ತಿನ UCB ಬಾಯ್ಸ್ ಮೊಕ್ಲೆಗ್ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬಗ್ ಪೊರ್ಲುದ ಪದ್ಯಪನರ ಬರೊಂದುಲ್ಲೆರು ಸೆಕೆಂಡ್ BA ಗರ್ಲ್ಸ್. ತಪ್ಪಾಂಡ್ ಇತ್ತೆ ಬಾರಿ ಪೊರ್ಲುದ ನೃತ್ಯ ಮಲ್ಪರ ಬರೊಂದುಲ್ಲೆರು ಸೆಕೆಂಡ್ BA ಗರ್ಲ್ಸ್. मैं डालू ताल पे भंगड़ा तू भी गिद्दा पाले चल रंग जमा दे हमके बने सभी मत वाले मन कहे कि मैं ले आऊं चांद और तारे सारे इन हाथों पर मैं चांद रखूं इस मांग में भर दूं तारे. हेलो हेलो तू फ्लोर पे जब है आई येलो येलो बड़ी सॉलिड मस्ती छाई. हेलो हेलो तू मच है तुमने लगाई येलो येलो कंट्रोल करो मेरे भाई. रात बड़ी है मस्तानी तो दिल भर जानी कर ले गल्ला चूड़ियां. Brother on the dance floor, brother likes to party, brother likes to move that lacy rather body. Brother on the dance floor, brother likes to party, brother likes to move that lacy rather body. पंखट पे आके सैया मरोड़े भैया and everybody blames it on Radha. छेड़े है हमका नैया बेरी कन्हैया and everybody blames it on Radha. होगा वो लाखों दिल का चोर हमका तो लगे बोर हुआ है ऐसी बावला जो कहता जाए. ओ राधा तेरी चुनरी ओ राधा तेरा चल्ला ओ राधा तेरी नटखट नजरिया ओ राधा तेरा झुमका ओ राधा तेरा ठुमका ओ पीछे पीछे सारी नगरिया ओ राधा तेरी चुनरी ओ राधा तेरा चल्ला ओ राधा तेरी नटखट नजरिया ओ राधा तेरा झुमका ओ राधा तेरा ठुमका ओ पीछे पीछे सारी नगरिया. चाट काटिए वाटी वलिकेरा पाट विलाटो अली एट्टी बाकरा पलची पोटंडा और सोक फिगरडा हरिये वयसुல அளவா சைஸ்ல அண்ணன் நடந்து வரா கடல மண்டல நலவோட ரோட்டுல நடு ஒரு தினசுல சத்தம் போட்டு சிக்னல் தரா வெளி கொலசுல ஒரு கண்டால ஒரு கட்டரா चाट काटिए वाटी वलिकेरा पाट विलाटो अली एट्टी बाकरा पलची पोटंडा और सोक फिगरडा మొదలెనక ఎంతో పదిలముగా ఒదిగిన పుప్పొడి నీకిప్పుడు అప్పగించా. కళ్యాణి వచ్చా వచ్చా వచ్చ కళ్యాణి తెచ్చా తెచ్చా సింగారి చెయ్యందించా ఏడు గమ్మారి సిద్ధం ఉంచా. ಬಾರಿ ಪೊರ್ಲುದ ನೃತ್ಯ ಮಲ್ತಿನ ಸೆಕೆಂಡ್ BA ಗರ್ಲ್ಸ್ ಮೊಕ್ಲೆಗ್ ಉಡಲ್ ದಿಂಜಿ ಸೊಲ್ಮೆಲು ನನ್ನ ದುಂಬುಗು ಫಿಲ್ಮ್ ಡ್ಯಾನ್ಸ್ಗ್ ಪಜ್ಜೆ ಪೌಡ್ರ ಬರೊಂದುಲ್ಲೆರು ನಿಖಿತಾ ಬೊಕ್ಕಾರ್ನ ಬಳಗ ಜೋರಾಯಿನ ಚಪ್ಪಾಳೆನ ಅಕ್ಲೆಗ್ ಎತ್ಕೊನ್ಗ.
वो नील अंग सा रूप रंग लगी सगल समाधि प्रेम भंग अंग अंग फिर मन तंग और रंग रंग में संग सा और soca figurada. ರಾವಣ ಹರಿಸಕೂಟ ಮತ್ತು ಒಂದು ರಾಕ್ಷಸರಾಡ ಪಟ್ಟದಲ್ಲ ವೀರ್ಯ ಪಟ್ಟನಾಡಿ ಶೌರ್ಯ ಮುಟ್ಟಮನ ಕಾತ್ತರು ವೀರ ಸಂದೂರಂ ಚುಮ್ಮಾಗೆ ಬೆನ್ನಾಲೆ ಬೆನ್ನಾಲೆ ಚಕ್ಕರ ತೆಗೆದು ಬೆನ್ನಾಲೆ ಬೆನ್ನಾಲೆ ಚಕ್ಕರ ತೆಗೆದು ബക്കാരെ നിങ്ങൾ മറന്നിടാതെ ചടങ്ങിലാക്കും ഞാനോ നിരന്തരം தமிழ் தெரியாதா ஹிந்தில 1 செகண்ட் चांद को घूंघट के नीचे छुपा के लाई तेरे लिए दुनिया से नजरें चुरा के पीछे घुमा मेरे खाई तू ही बता जाऊं मैं कहाँ मुझको दुआ किसकी लगी भाई आके बता रहा हूँ जो यहाँ ले फिकर आजा इधर बीच पे लगा ले तू
3, 4, get on the dance floor. 1, 2, 3, 4, get on the dance floor. Shake the booty, shake the top and go hardcore. Shoulder, hit it, hit it, party, hit it, hit it, gimme, 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 gimme some more. 1, 2, 3, 4, get on the dance floor. Shake the booty, shake the top and go hardcore. Shoulder, hit it, hit it, party, hit it, hit it, gimme, 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 gimme some more. one tapla. Mama ture, anna kodi, mama dini, anna ready. Maridara mechu anna kodi, mama dini nalla te adi. Mama ture, anna kodi, anna ready. ರಾವೆಲ್ಲ ಲಾಂಗಾವುದೆ ರಾಬರಿಗೆ ರಾವೆ ರಾ ನೀ ಪಾತಾಲೆ ತೀಯಾವುದೆ ತೀ ಪಿಡಿಕ ರಾವೆ ಮಚ ತಪ್ಪ ಕೊರಚ ಇಚತ ಮರಚ ಮಿಚ್ಚು ಇಲ್ಲಮ್ಮ ಮಚ ಮೇನುವಯ್ಯ ಅಚ್ಚ ಮೇಲೆ ದಯ್ಯ ಇಚ್ಚ ಮೇನೆನಯ್ಯ ಮಿಚ್ಚು ಏಮಯ್ಯ ಬಾ ನೂ ಕಾವಾಲಯ್ಯ ನೂ ಕಾವಾಲಿಯ जब हिट चाहे तू पहाड़ी बाटों माँ छम छमा पायल घुंगरू बजन त्यार खुटमा लाल त्यार कंगना हाथ में चूड़ी छन हरा लाल त्यार कंगना हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा जब से मिला तेरा साया भाया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 लाल गुलाबी पागल करते तुझे मोरनीशी चाल गुलाबी साडी आणि लाली लाल लाल दिसते मी भारी राजा फोटो माझा काढ गुलाबी साडी आणि लाली लाल लाल दिसते मी भारी राजा फोटो माझा काढ ओम जिमाम बिंग बिंग बो तुम सस्ते न से तार चिपक गई छाती से ओम जिमाम बिंग बिंग बो तुम सस्ते न से तार है ढीली कौन कसे 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 बैन की बत्तियां बुझा के बस ट्रिप लैंड दो तुम सस्ते न से लूप में ट्यून बजा के थोड़ा हिट होने दो तुम सस्ते ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குதுமோ பொசுக்குது வாட்ட திக்குதமா நெஞ்ச பூட்டி வச்சத வந்தொடச்சிட்டமா கட்சி சேர நிக்குது கண்ணழைக்குது புன்னணைந்திடமா அன்பு தேங்கி நிக்குது வந்தெடுத்துக்குமா அதுக்கு இப்போ என்னங்க
బావ నీతో ఎప్పుడింత కిరికిరి ఏ రసిక రాజువో మరి నా దాసు బావ నీతో ఎప్పుడింత కిరికిరి కుర్చీని మాట్లాడబెట్టి तेरा जिससे पड़ गया पाला अच्छे को गलत कर डाला नहीं तेरा कोई दोष तेरा हुस्न ही जबरदस्त दस्त तू चीज बड़ी है मस्त मस्त तू चीज बड़ी है मस्त तू चीज बड़ी है मस्त मस्त चीज बड़ी हूँ मस्त யாரும் இல்ல ஓ மனசில் தான் விழுந்த நாள கண்ணமே என் கண்ணால வந்து செவந்து புண்ணாக ஏதோ நானும் உளற கொஞ்சம் காதல் வளர உள்ள வெக்கோ வளர வந்தா தேடியே தன்ன நேரம் நிக்குது மோக சொக்குது பாட்டு திக்குதமா நெஞ்சம் பூட்டி வச்சத வந்தொடச்சிட்டமா கச்சி சேர நிக்குது கண்ணழைக்குது பொண்ண நெங்கிடமா அன்பு தேங்கி நிக்குது வந்தெடுத்துக்கமா. Hey buddy, this is a song which is gonna be a massive hit of the year. Thank you. மாடு சத்தா மனுஷன் நான் தோலை வச்சு மேல கட்டி அர்ற நாக்க முக்க மாடு சத்தா மனுஷன் நான் தோலை வச்சு மேல கட்டி அர்ற நாக்க முக்க अच्छा में रहना ना बड़ी जहरीली आँख मारे अक्सर कमरिया साली एक ठुमके से लख मारे மாடு சத்தா மனுஷன் நான் தோலை வச்சு மேல கட்டி கூத்து கட்டிடா மாடு சத்தா மனுஷன் நான் தோலை வச்சு மேல கட்டி கூத்து கட்டிடா लोग हजारों के उल्ला पुट्टा कराने आई हुस्न की तीली से बीड़ी कुल्लम जलाने आई चिकनी चमेली चुपके अकेली बुआ चढ़ा के 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 आई ఏ రసిక రాజువో మరి నా దాసు బావ నీతో ఎప్పుడింత కిరికిరి ఏ రసిక రాజువో మరి నా దాసు బావ నీతో ఎప్పుడింత కిరికిరి కుర్చీని మాట్లాడబెట్టి
ఉన్న సూపర్ మ్యాన్ రా ఏ రంగు రకర 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 రంగు రకర 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 రంగు రకర 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 రా ఒక వైఫై లాగా ఆల్ అరౌండ్ నేను ఉండగా నా వైపు నువ్వు కొంచెమైన టెన్షన్ లేదుగా రంగు రకర 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 రంగు రకర 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 రంగు రకర 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 రా మై డియర్ మ్యాన్లీ సోల్జర్ ఫుల్ పవర్ఫుల్ ప్యాంథర్ నువ్వు పక్కనుంటే చాలు ఇక లేనే లేదు డేంజర్ యు ఆర్ మై లవ్లీ ఏంజెల్ నే నీకు గోల్డ్ బ్యాంగిల్ విలనల్లే వస్తే ప్రాబ్లం చూపిస్తా హీరో యాంగిల్ డోంట్ వరీ నైస్ పిల్ల డోంట్ వరీ చట్టి పిల్లకి కాపే నువ్వు ఏం పట్టనే ఉలికి పడి బేజారైతే ఎలా మరి వెలిగిపోని నీ చిరునవ్వు అరే మియా మియా పిల్లని చూసి అదిరిపోకలా నయా పైసా మ్యాటర్ కే బెదిరితే ఎలా ఏ దిగులు కొరకు తెల్లో అసలు చుట్టలేదుగా వాట కరెన్సీలా కంగారంతా పారేస్తే పోలా ఏ రంగు రకర 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 రంగు రకర 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 రంగు రకర 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 ఏ రంగు రకర 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 రంగు రకర 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 రంగు రకర 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 ಬಾರಿ ಪೊರ್ಲುದ ಪದ್ಯಗ್ ಪದ್ಯ ಪಾಡಿನ ದೀಕ್ಷಾ ಬೊಕ್ಕ ಮೆರನ ಬಳಗದಕ್ಲೆಗೆ ಉಡಲ್ ತಿಂದಿನ ಸೊಲ್ಮೆಲ್ ಇತ್ತೆ ಗರ್ಲ್ಸ್ ನ ಡ್ಯಾನ್ಸ್ ತುದು ಬಚ್ಚದಿತ್ತಂಡ ನಿಕ್ಲೆಗೆ ಎನರ್ಜಿ ಕೊರ್ರ ಬರೊಂದುಲ್ಲೇರು ಸೆಕೆಂಡ್ BCA ಬಾಯ್ಸ್ ಮಕ್ಳಿಗೆ ಜೋರೈನ ಕೈ ತಾಟಿದ ಮೂಲಕ ಎತ್ಕೊನುಗ बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली DJ Taleo, DJ Raulito. Con fuerza, muchachos. Siga moviendo la Marta. Movete, Martita. Movete, Martita. Movete, Martita. Movete, Martita. Movete, Martita. A ver, los pibes si me ayudan con esto. ¿Qué dice? La Marta. Se mueve para, 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 se mueve para. Esta es la ओम जिमाम बिंग बिंग बो तन सस्ते न से तार चिपक गई छाती से ओम जिमाम बिंग बिंग बो तन सस्ते न से तन तार है ढीली कौन कसे 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 ट्रेन की बत्तियां बुझा के बस ट्रिप लैंड दो सस्ते न से ये लूप में ट्यून बजा के थोड़ा हिट होने दो Start music. Banco, 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 banco. Domino, domino. Banco, 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 banco. Domino, domino. Flops. Why this cola very deep? Why this cola very deep? Rhythm correct. Why this cola very deep? Maintain please. Why this cola very deep? Distance moon color white background night color black color deep. Why this color deep?
de la mamá 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 tan rica, si pega los dientes como abuelita. Mamaita que está tan rica, si pega los dientes como abuelita. la mamá de 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 la mamá. നഗരമാവിന്റെ കൊമ്പത്തിരിക്കണ മാമ്പഴം പോലത്തെ മങ്കപ്പെണ്ണ എത്തിയിട്ടും തൊട്ടില്ല തൊട്ടിട്ടും എത്തിയില്ല എത്താ കൊമ്പത്തെ തത്തപ്പെണ്ണ നഗരമാവിന്റെ കൊമ്പത്തിരിക്കണ മാമ്പഴം പോലത്തെ മങ്കപ്പെണ്ണ എത്തിയിട്ടും തൊട്ടില്ല തൊട്ടിട്ടും എത്തിയില്ല എത്താ കൊമ്പത്തെ തത്തപ്പെണ്ണ ഇളങ്കരിക്കിന്റെ കണ്ണ് കുത്തുമ്പത്തേറിക്ക് കൊള്ളണം എന്താ പെണ്ണ കരമാവിന്റെ കൊമ്പത്തിരിക്കണ മാമ്പഴം പോലത്തെ മങ്കപ്പെണ്ണ എത്തിയിട്ടും തൊട്ടില്ല തൊട്ടിട്ടും എത്തിയില്ല എത്താ കുമ്പത്തെ തത്തപ്പെണ്ണ ਗੱਡੇ ਤੇ ਨਾ ਚੜਦੀ ਗੱਡੀਰੇ ਤੇ ਨਾ ਚੜਦੀ ਛੜਿਆਂ ਦੇ ਟੱਟੂ ਤੇ ਟੱਪ ਚੜਦੀ ਬੁੱਲ ਤਾਰਾ ਰਾਰਾ ਤੇ ਬੁੱਲ ਤਾਰਾ ਰਾਰਾ ਕੰਜੂਰੀ ਕਲਾਲ ਕਰਦੀ ਬੁੱਲ ਤਾਰਾ ਰਾਰਾ ਤੇ ਬੁੱਲ ਤਾਰਾ ਰਾਰਾ ਕੰਜੂਰੀ ਕਲਾਲ ਕਰਦੀ ਬੁੱਲ ਤਾਰਾ ਰਾਰਾ ಬಾರಿ ಶೋಕುಡು ಡಾನ್ಸ್ ಮಲ್ತು ಮನರಂಜನೆ ಮಲ್ತಿನ ಸೆಕೆಂಡ್ BCA ಬಾಯ್ಸ್ ಮಕ್ಳೆಗ್ ಉಡಲ್ ದಿಂಜಿ ಸೋಲ್ಮೇಲು ಈ ಒಂಜಿ ಪುರ್ಲಗಂಟ ಲೇಸಿದ ಅಕೇರಿದ ಸುತ್ತುಡು ನಮ್ಮ ಉಲ್ಲ ಲಾಸ್ಟ್ಗಾದ್ ತುಳುನಾಡಿದ ಆಚಾರ ವಿಚಾರ ಸಂಸ್ಕೃತನ ಎರೆಗ್ಲ ವಿಚಾರ ಮನ್ಪರ ಸಾಧ್ಯ ಈಜಿಗೆ ಅಂಚಿತಿ ತುಳುನಾಡಿದ ಆಚಾರ ವಿಚಾರ ಸಂಪ್ರದಾಯದ ಐತೊಟ್ಟಿಗೆ ಸಂಸ್ಕೃತನ ನಿಖಲ ಎದುರು ಒಂಜಿ ಎಲ್ಯ ಪ್ರದರ್ಶನದ ಮೂಲಕ ಮನರಂಜಿಸಾರ ಒಲ್ಲೇರು ತುಳುನಾಡ ಸಿರಿ 2024 ಮಹಾವೀರ ಕಾಲೇಜ್ ನಡತಿನಂಚಿತಿನ ಒಂಜಿ ಪುರ್ಲಗಂಟ ಲೇಸಿಡ್ ಮಲ್ದಿನಂಚಿತಿನ ಪ್ರದರ್ಶನನ ಇತ್ತ ನಿಕ್ಲ ಎದುರು ಕೊರರ ಬರೊಂದುಲ್ಲೇರು
ನನಲ ತೋಜೆ ಅಮೆರಿಕಡ್ ಪಿಜ್ಜಾ ಬ್ರೌನ್ ಇಪ್ಪುಂಡು ಮೂಂದನೆ ವೈಟ್ ಅಮೆರಿಕಾಡ್ ಪಿಜ್ಜಾ ಎನ್ನ ಕಲರ್ ಇಪ್ಪುಂಡು ಮುಲ್ತ ಪಿಜ್ಜಾ ನಿನ್ನ ಕಲರ್ ಇಪ್ಪುಂಡು ಅಲ್ತ ಜನ ನಿನ್ನ ಕಲರ್ ಇಪ್ಪುವೆರತ್ತ ಅಂಚೆನೆ ಆದಿಪ್ಪ ಆದಿಪ್ಪ ಅಯ್ಯೋ ಕೆಬುರಾವು ಕಪರೊಟ್ಟಿ ಕಪರಟ್ಟಿಯಾ ಅಂದು ಮಗ ನಿಕ್ಕ ಅಮ್ಮ ಪಪ್ಪ ತುಳುನಾಟ ಬಗ್ಗೆ ದಾದ ಪಂತೇರು ಯಾ ಎಂಕದು ಅಮ್ಮ ಪಪ್ಪ ದಾಲ ಬಂತೇರು ಅಂಡ ಯಾನ್ ಯೂಟ್ಯೂಬ್ ಉಡ್ತು ಒಂದಿಪ್ಪೆ ಅವು ರೂಸ್ಟರ್ಸ್ ಫೈಟ್ ಬೊಕ್ಕ ಅವು ಬಫೆಲೋ ರೇಸ್ ಬೊಕ್ಕ ಅವು ಮೋನೆಗ್ ಕಲರ್ ಪಾಡ್ದು ಡ್ಯಾನ್ಸ್ ಪೂರ ಮಲ್ಪಿರುತ್ತೆ ಅವ್ರು ರೂಸ್ಟರ್ಸ್ ಫೈಟ್ ಬಂಡ ಅವ್ರ ಅಡ್ಡು ಕೋರಿಲು ಹಾಕೊಂಡ್ ಬತ್ತೆ ಅಯ್ಯೋ ಮಗ ಅನ್ಸಂತ ಅವೆಕ್ ಕೋಡ್ದಟ್ಟ ಪಂಪೇರು ಓ ಕೋಡ್ದಟ್ಟ ಅನ್ಪೇರ ಅವಕ್ಕ ಕೊಂಬದ ಇಂಚ ಬಲ್ಪುಂಡತ್ತ ಅವ್ರ ಅವೆಕ್ ಕಂಬಳ ಪಂಪೇರು ಕಂಬ್ಳನ ಬೊಕ್ಕ ಅವು ಮೋನೆಗ್ ಕಲರ್ ಪಾಡ್ದು ಅಂಚ ಪಂಡ್ರೆ ಬಲ್ಲಿ ಮಗ ಅವು ತುಳುನಾಡುದ ಕೋಲ ನೇಮ ಯಾವ ಯಾವ ಈರ್ನ ಅರಿಕತೆ ಉಂತಾಲೆ ಪಪ್ಪ ಅಮ್ಮ ಪನೊಂದಿತ್ತೇರು ತುಳುನಾಡು ಅವು ಉಂಡು ಉಂದು ಮೂಲ್ ಬತ್ತಿನ ದಾಲೆಜ್ಜಿ ಯಾನ್ ಅಮೇರಿಕಾಡ್ ಒಂಜಿ ಏತ್ ಜಾಲಿ ಇಡಿತ್ತೆ ವೀಕೆಂಡ್ ಪಾರ್ಟಿ ಮಲ್ತೊಂದು ಪಪ್ಪುಡು ಬಾರಡ್ ಬರೆತ್ತೆ ಮೂಲು ದಾಲೆಜ್ಜಿ ಮೂಲು ಸೆಕೆಟ್ ಸೈ ಅಂದುಂಡು ಒಂಜಿ ಏಸಿ ಲೆಜ್ಜಿ ಈ ಪರಬ್ ನೆಲ್ಲ ದಾಲ ಇಜ್ಜಿ ಪಂಡತ ಮಗ ಬಲ ಯಾನ್ ತೋಜಾವೆ ಒಂದು ಕಂಬಳ ತುಳುನಾಡ ಜಾನಪದ ಆಚರಣೆಡು ಪ್ರಸಿದ್ಧಿ ಪಡೆದಿನ ಕಂಬಳ ಮಾತಾ ಜಿಲ್ಲೆಡ್ಲ ಬೋರೆಡು ದತ್ತಿಂಡ ನಮ್ಮ ಜಿಲ್ಲೆಡು ಎರ್ಲೆಡ ದಪ್ಪುವೆರು ದುಂಬುದ ಕಾಲಡು ಬೆನ್ನಿ ಸಾಗೊಳಿ ಮಲ್ಪುನ ಕಂಡಡು ಎರ್ಲೆನ ಗಿಡ ಒಂದಿತ್ತೇರು ಆಂಡ ಇತ್ತೆ ಕಂಬಳ ಏತು ಪ್ರಸಿದ್ಧಿ ಪಡೆದನೆಂದು ಕೇಂಡ ಬಯಲು ಪ್ರದೇಶಡು ಕರೆ ಮಲ್ತದು ಅವೆಟ್ಟು ಗಿಡಪ್ಪುವೆರು ಮಾ ಹಿಡ್ದು ಜಾರ್ದೆ ಮುಟ್ಟ ಸ್ಪರ್ಧಾತ್ಮಕ ಒಂತದಿಪ್ಪು ಆಂಡ ಐಡ್ದು ಬೊಕ್ಕ ಕಂಬಳ ಏತು ಬುಲೆದನೆಂದು ಕೇಂಡ ಇನಿ ವಿಶ್ವ ಮಾನ್ಯತೆ ಪಡೆದಿಂದು ಕಂಬಳ ನನ ದುಂಬುಗುಲ ತುಳುನಾಡದ ಮೂಲ ಕಸಬುದ್ದಾದ ಕೇಂಡ ಕೃಷಿಗೆ ಈ ಕೃಷಿ ಬದುಕದ ಬೇತೆ ಬೇತೆ ಪಜ್ಜಲಿನ ದೀತುಂಡು ಕೃಷಿ ಮಲ್ಪುಡು ಆಂಡ ಸಿರುಕಾದು ಕಂಡನು ದಪ್ಪುಡುಗೆ ಕಂಡನು ದತ್ತದು
ಭೂತಾರಾಧನೆಡು ಭೂತದ ಕಥೆನ್ ಪನ್ಪಿನವಿಲ್ಲ ಪಾಡ್ದನ ಪಂಡದ ಪಿನುಡಿ ಮಲ್ಪುನೆಟ್ಟು ಬಾರಿ ಬಿಸೆರ್ಕ್ ಪುಲಡು ತನ್ನಕ್ಲೆಗ್ ಅನುಭವ ಆತಿನ ವಿಷಯನು ಪದ ಕಟ್ಟುನವಿನೆ ಪನ್ಪಿನನೆ ಪಾಡ್ದನ ಸಾಮಾನ್ಯವಾಯಿನ ಪುಂಜೋಲು ಪಾಡ್ದನ ಪನ್ಪೇರು ಆಂಜೋಲು ದೈವಾರಾಧನೆಡ ಸಂದರ್ಭದು ಕೋಲ ಕಟ್ಟುನ ಪನ್ಪೇರು ಜನಕ್ಲೆನ ಹಿಡ್ದು ಬಾಯಿಗು ಬತ್ತಿನ ಪಾಡ್ದನ ಆಧುನಿಕ ವಿಚಾರಡು ಮಾಜಲೆಕ್ಕ ತೋಜುಂಡು ಅಂಡ ಹಿರಿಯಡಲು ಮಲ್ದಿನ ಈ ಪಾಡ್ದನ ಮಿನನನು ಮಾವಂದ ಬಲ್ಲೆ ಈಜೋ ಮಂಜೊಟ್ಟಿ ಬಲ್ಲ ಕಟ್ಟೆಂಗೇರೆ ಕಂಬಲಾಗೆ ಮಂದೆ ಈಜೋ ಮಂಜೊಟ್ಟಿ ಬಲ್ಲ ಕಂಬಲ ದಿನಮಾನ ಲಾತುಂಡೆ ಮಂದೆ ಈಜೋ ಮಂಜೊಟ್ಟಿ ಬಲ್ಲ ಏರೆಗ ಬಪ್ಪು ಈಜೋ ಮಂಜೊಟ್ಟಿ ಬಲ್ಲ ಕಂಬಲ ದಿನಮಾನ ಲಾತುಂಡೆ ಬಪ್ಪು ಈಜೋ ಮಂಜೊಟ್ಟಿ ಬಲ್ಲ ಕಟ್ಟೆಂಗೆರೆ ಕಂಬಲಾಗೆ ಮಂದೆ ಈಜೋ ಮಂಜೊಟ್ಟಿ ಬಲ್ಲ ಓ ಕಂಚಿದರ್ತನಲ ಕಂಬಲ ಬಲ್ಲಗು ಓ ಬೊಕ್ಕ ವಿಮಲಕ್ಕ ಚಾಕ್ ದಾದ ಮಲ್ಲರಿ ಅಪ್ಪ ಮಲ್ತೆ ಮಾರೈತಿ ಅಂಚಣ್ಣ ಬಲೆ ಸುರಿತಕ್ಕ ನಮ್ಮ ಚಾಪರ್ಕ ಕೋಡ ಜಾತ್ರೆ ಆಯ್ನಿ ಇನಿ ಅವಳು ಕೋರ್ದಾಟ ಒಂದು ಈ ಏಪ್ ಪನೋದಿದ್ದ ಯಾರು ಮೊಬೈಲ್ ತು ಏಪ್ ಅಂದು ಬಲ ಇನಿ ಅನ್ನಕ್ಕೆ ನಿಜವಾದೇ ತೋರ್ಸವೆ ಬೊಕ ಎಂಚೊಲ್ಲರು ಯಾನ ಸೌಖ್ಯ ಬೊಕ ಈನ ಕೋರಿ ಏತ್ ಸಲ ಕಾದುದಿನ ಎನ್ನ ಒಂದು ಸುರುತ ಕಟ್ಟ ಈರ್ನ ಏತ್ನ ಕಟ್ಟ ಎನ್ನ ಐನ ಸಲ ಕಾದುದಿನ ಕೋರಿ ಸುಂದರಣ್ಣ ನಮಸ್ಕಾರ ಬೊಕ ಎಲೆಟುಂಡ ಎಲೆಟು ಹುಸನ ಎಲೆಟುಂಡಿ ಬಿಡು 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 ಆನಂದಣ್ಣ ಈ ಸಲ ಕಾದು ಕಾದುಂಡು ಕಾದುಂಡು ಅವು ಹೆಚ್ಚಿನ ಅನ್ಸೋ ಬ್ಯಾನ್ ಆಡ್ತಾರೆ ಕಂಪಾಡ್ತಿದ್ದೀರ ಅವು ಚಿಕನ್ ಫೈಟಿಂಗ್ ಬಂದಿದೆ ಚಿಕನ್ ಫೈಟ್ ಈಸ್ ಪುಂಜ ವಾಸಸ್ ಪುಂಜ ನೋ ಈ ರೀಲ್ ಇಟ್ಟು ಕಟ್ಟಿ ಅಡಿ ನನ್ನ ಫೋನ್ ಇಲ್ಲ ದೇ ಎಂದ 10 ರೂಪಾಯಿ ಅಂತ ಪಸಂದೆ 100 ರೂಪಾಯಿ ನಾನು ಫಾರಿನ್ ವೈರ್ ಮಾಡಿ ಟಿಪ್ಸ್ ದೆ ಇಂಚಿನವು ಆಪುಜಿ ಏಲೆಟ್ ಬಂಡ ಸಾರೋಡಿ ಎನ್ನುದು ಓಂಡೆ ಎನ್ನುದು ಇರೆ ಯಾರಿದೆ ಎಲ್ಲೊಂದು ಕೊರಡ ಹಾ ಸ್ಕ್ಯಾನರ್ ದೆ ಪ್ಲಾನ್ ಸ್ಕ್ಯಾನ್ ಮಾಡ್ತಾರೆ ಓ ಸ್ಕ್ಯಾನರ್ ಅವು ಸ್ಕ್ಯಾನರ್ ಎನ್ನೊಂದು ಪುನ್ ಇಂದ ನೆಟ್ ಸ್ಕ್ಯಾನ್ ಆವ ಅವಳು ರೋಡ್ ಉರ್ದಿದೆ ಬಸ್ ಬರೋ ಸ್ಕ್ಯಾನ್ ಆಪ್ಲ ಆಗುತ್ತದೆ ಸೇ ಚನೆ हमको ಬೇಜಿ ಇರ್ ಗೂಗಲ್ ಪೇ ಉಂಟಲ್ಲ ಯಾನ್ ಪೇಟ್ ಲಿಜಿ ಗಿಟ್ ಲಿಜಿ ಕೊಡ್ಪೆ ಕೋರಿದ ಕಟ್ಟ ಜಾನಪದ ತುಳುನಾಡ್ದ ಜಾನಪದ ಒಂಜಿ ಕ್ರೀಡೆ ಕೋರಿದ ಕಟ್ಟ ಓಲು ನೇಮ ಕೋಲ ಆಂಡಲ ಐತ ಮನದನೆ ಆಪುನನೆ ಕೋರಿದ ಕಟ್ಟ ಅವು ಎತೋ ಜನ
ಇಲ್ಲೇ ತಂಪೋದು. ಹೆಂಗ್ ಗೊತ್ತೈತದಿ ದೊಡ್ಡ ತುಳುನಾಡು ಈತ್ ಮಾತ ಒಂದೊಂದು ಇನ್ನಿ ಗೊತ್ತಾಂಡು ಈ ಪರಶುರಾಮ ಸೃಷ್ಟಿದ ಈ ತುಳುನಾಡು ಪುಟ್ಟರ ಪುಣ್ಯ ಮಲ್ತಿಪ್ಪೋಡು ನನಂಜಿ ಜನ್ಮ ಆಯ್ತುಂಡ ಯಾನು ಮೂಲೆ ಬಿಟ್ಟೋಡು ಭಾರಿ ಒಂಜಿ ಪೊರ್ಲ ಗಂಟೆದ ಜಾನಪದ ಕಲೆ ಐನ
ಪಿಲಿ ನಲಿಕೆ ಮಲ್ತಿನಂಚಿನ ಮಾತಾ ಜವನರಿಗಳ ಒಂಜಿ ಜೋರಾಯಿನ ಕೈತಾಟಿ ಬದ್ದೇ ಬರುಡು. ನಮ್ಮ ನಾಡು ತುಳುನಾಡು, ಪರಶುರಾಮೇ ಸೃಷ್ಟಿ ಮಲ್ತಿನಂಚಿತಿನ ನಾಡು. ನಮ್ಮ ಭಾಷೆ ತುಳು ಭಾಷೆ, ತುಳುನಾಡು ನಮ ಒರಿಪಗ ನನ ತುಂಬುದ ಪೀಳಿಗೆಗಳ ನಮ ತಿರಿಪಗ ಪೊಂಜಿ ಪನೊಂದು ಒಂಜಿ ಪೊರ್ಲ ಪಾತೆರ ಪನೊಂದು ಒಂದು ಲೇಸಿನ ಮುಕ್ತಾಯ ಮಲ್ತೊಂದಿಲ್ಲೆ. ಇಲ್ಲಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಧನ್ಯವಾದ. ಇದೀಗ ರಾಷ್ಟ್ರಗೀತೆ. ರುಕ್ ಅಟೆನ್ಷನ್. ನಾಳೆ ಬಸವ ಜಯಂತಿಯ ಪ್ರಯುಕ್ತ ಕಾಲೇಜಿಗೆ ರಜೆ ಇರುತ್ತದೆ. ರಾಷ್ಟ್ರಗೀತೆಯ ನಂತರ ಎಲ್ಲ ವಿದ್ಯಾರ್ಥಿಗಳು 2 ನಿಮಿಷ ಇಲ್ಲೇ